ನಿಮಿಷ ಕಣ್ಣುಗಳು ಮುಚ್ಚೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂಥ ಪ್ರೀತಿಯುಳ್ಳ ತಂದೆಯೇ, ಥ್ಯಾಂಕ್ ಯು ಲಾರ್ಡ್. ವಿಶೇಷವಾಗಿ ಈ ಪರಿಶುದ್ಧ ಸಮಯದಲ್ಲಿ ಮತ್ತೊಂದು ವರ್ತಿ ನಿಮ್ಮ ಪ್ರೀತಿಯನ್ನು ಸವಿಯಲು, ನಿಮ್ಮ ಉದ್ದೇಶವನ್ನು, ನಿಮ್ಮ ಯೋಜನೆಗಳನ್ನು ಇನ್ನೂ ಆಳವಾಗಿ ಅರಿತುಕೊಳ್ಳಲು ನಿಮ್ಮ ಸನ್ನಿಧಿಯಲ್ಲಿ ಮತ್ತೊಂದು ವರ್ತಿ ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಾವಿಲ್ಲಿ ನಿಮ್ಮ ಯೋಜನೆಗಳನ್ನು, ನಿಮ್ಮ ಉದ್ದೇಶಗಳನ್ನು ಅರಿತುಕೊಳ್ಳೋದು ಮಾತ್ರವಲ್ಲ, ಅವುಗಳಿಗೆ ಅನುಗುಣವಾಗಿ ನಾವು ಜೀವಿಸಲು, ಅದರಲ್ಲೇ ನೆಲೆಗೊಂಡು ಅದರಲ್ಲೇ ಮುಂದುವರಿಯಲು ವಿಶೇಷವಾಗಿ ನಿಮ್ಮ ಆತ್ಮರ ಮೂಲಕ ನಮ್ಮ ಒಬ್ಬೊಬ್ಬರನ್ನು ಕೂಡ ಬಲಪಡಿಸ್ತಿರುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಈ ಸಂದರ್ಭದಲ್ಲಿ ನನ್ನ ನಾಲಿಗೆಯಿಂದ ನಿಮ್ಮ ನುಡಿಗಳು ಬರುವಂತಾಗಲಿ. ಅಷ್ಟು ಮಾತ್ರವಲ್ಲ, ಥ್ಯಾಂಕ್ ಯು ಲಾರ್ಡ್. ನಾವು ನಿಮ್ಮ ಪ್ರಸನ್ನತೆಯಲ್ಲಿ ವಿಶೇಷವಾಗಿ ನಾವು ಕಾಲ ಕಳೆಯುವಾಗ ನೀವು ನಮ್ಮೊಂದಿಗೆ ಮಾತನಾಡುವಂಥ ಒಂದೊಂದು ಸ್ವರ್ಗ ಸಾಮ್ರಾಜ್ಯದ ಆ ರಹಸ್ಯಗಳು ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ನವೀಕರಿಸುತ್ತಾ ನಮ್ಮ ಜೀವಿತವನ್ನು ಮಾರ್ಪಡಿಸುವ ದಿಕ್ಕಿನಲ್ಲಿ ನಮ್ಮನ್ನು ಮುನ್ನಡೆಸುವಂತಾಗಲಿ. ಪ್ರಭು ಯೇಸುವೇ, ನೀವು ನಮ್ಮ ರಕ್ಷಕರಾಗಿರೋದರಿಂದ ನಮ್ಮನ್ನು ಸದಾಕಾಲ ಸುರಕ್ಷಿತವಾಗಿ ಮುನ್ನಡೆಸುವಂತಹ ಅತ್ಯುತ್ತಮದ ಕುರಿಗಾಹಿಯಾಗಿರೋದರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ತೋಳಗಳು, ಕರಡಿಗಳು, ಸಿಂಹಗಳು ನಮ್ಮನ್ನು ನಾಶಪಡಿಸಲು ಬರುವಾಗ ನಮಗಿಂತಲೂ ಮುಂದೆ ಹೋಗುತ್ತಿರುವಂಥ ನೀವು ಅವುಗಳೆಲ್ಲವನ್ನು ಮೊದಲು ನಾಶಗೊಳಿಸಿ ಇರುವಂಥ ಹಳ್ಳ ದಿಣ್ಣೆಗಳನ್ನು, ಅಂಕು ಡೊಂಕುಗಳೆಲ್ಲವನ್ನು ನೇರವಾಗಿ ಮಾಡಿ, ಸಮತಟ್ಟಾಗಿ ಮಾಡಿ, ಕುರಿಗಳಾಗಿರುವಂಥ ನಮಗೆ, ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತಿರುವಂತಹ ಕುರಿಗಳಾಗಿರುವಂಥ ನಮಗೆ ಸಮಾಧಾನದ ಮಾರ್ಗವನ್ನು ನಮಗೆ ಈಗಾಗಲೇ ನೀವು ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಕೂಡ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ಪವಿತ್ರಾತ್ಮರೇ, ನಮ್ಮೊಬ್ಬೊಬ್ಬರೊಂದಿಗೆ ಮಾತನಾಡಿರಿ. ಇಲ್ಲಿ ನನ್ನ ನುಡಿಗಳಲ್ಲ, ನನ್ನ ಮಾರ್ಗ ಅಲ್ಲ, ನನ್ನ ಆಲೋಚನೆಗಳೆಲ್ಲ ಬದಲಾಗಿ ನಿಮ್ಮ ನುಡಿಗಳು, ನಿಮ್ಮ ಆಲೋಚನೆಗಳು ನನ್ನ ನಾಲಿಗೆಯಿಂದಲೂ ನನ್ನ ಮನಸ್ಸಿನ ಮೂಲಕ ಹೊರಹೊಮ್ಮಿಸುವಂತಾಗಲಿ. ಈ ತರಗತಿಯಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ನಿಮ್ಮ ಒಂದು ಸ್ಪರ್ಶನೀಯ ಅನುಭವವನ್ನು ಅನುಭವಿಸುವಂತಾಗಲಿ, ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂತಾಗಲಿ. ನಾವು ಇನ್ನೆಂದಿಗೂ ಯಾವ ಕಾರಣಕ್ಕೂ ಎಡಕ್ಕಾಗಲಿ ಬಲಕ್ಕಾಗಲಿ ಗಮನ ಕೊಡದೆ ಪ್ರಭು ಯೇಸುವಿನ ಯೋಜನೆಗಾಗಿ ಮಾತ್ರ ಸೀಮಿತವಾಗಿರುವಂಥ ಮಕ್ಕಳಾಗಿ ನಮ್ಮನ್ನು ನೋಡಿಕೊಳ್ಳುವಂತೆ ಈ ತರಗತಿ ನಮ್ಮನ್ನು ಬಲಪಡಿಸುವಂತಾಗಲಿ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸುವ ನಮ್ಮ ಜೀವ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕುಳಿತುಕೊಳ್ಳೋಣ. 2 ಕೊರಿಂಥಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 18. ಎಲ್ಲಿ ನಿಲ್ಲಿಸಿದ್ವಿ ಅಲ್ಲಿಗೆ ಹೋಗೋಣ. 2 Corinthians chapter 5 verse 18. Hallelujah. Thank you Jesus. Praise you Jesus. ಓದಿ 18-19. ಇವೆಲ್ಲವುಗಳು ದೇವರಿಂದಲೇ ಉಂಟಾದುದು. ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಂಧಾನಪಡಿಸಿಕೊಂಡು ಸಂಧಾನ ಮಾಡುವ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾರೆ. ಹೇಗೆಂದರೆ, ಕ್ರಿಸ್ತನಲ್ಲಿ ದೇವರು ಜಗತ್ತನ್ನು ತನ್ನೊಡನೆ ಸಂಧಾನ ಮಾಡಿಕೊಳ್ಳುತ್ತಿದ್ದಾರೆ. ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಈ ಸಂಧಾನದ ಸಂದೇಶವನ್ನು ಎಲ್ಲರಿಗೂ ಸಾರುವಂತೆ ಅದನ್ನು ನಮ್ಮ ಮೇಲೆ ಹೊರಿಸಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. 18ನೇ ವಾಕ್ಯ ನೋಡ್ತೇವೆ. ERV ಕ್ಲಿಕ್ ಮಾಡಿ. 18ನೇ ವಾಕ್ಯ ನೋಡ್ತೇವೆ. ದೇವರು ತನ್ನ ಚೊಚ್ಚಲು ಮಗನಾಗಿರುವ ಪ್ರಭು ಯೇಸು ಕ್ರಿಸ್ತರ ಮೂಲಕ ನನ್ನನ್ನು ಮತ್ತು ನಿಮ್ಮೆಲ್ಲರನ್ನು ಕೂಡ ಸಂಧಾನಕ್ಕೆ ಒಳಪಡಿಸ್ಕೊಂಡಿದ್ದಾರೆ, ಸಮಾಧಾನ ಮಾಡಿಕೊಂಡಿದ್ದಾರೆ. ಈಗ ನಾನು ಮತ್ತು ನೀವು ಪ್ರಭು ಯೇಸು ಕ್ರಿಸ್ತರ ಸಂಧಾನದ ಮೂಲಕ ನಾವು ಕೂಡ ತಂದೆಯ ದೇವರಿಗೆ ಮಕ್ಕಳಾಗಿದ್ದೇವೆ. ಪ್ರಭು ಯೇಸು ಚೊಚ್ಚಲು ಮಗ, ನಾವೆಲ್ಲರೂ ಕೂಡ ಕಿರಿ ಮಕ್ಕಳು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ತಂದೆಯ ಚೊಚ್ಚಲು ಮಗನಾಗಿದ್ದರಿಂದ ಅವರನ್ನು ಈ ಭೂಲೋಕಕ್ಕೆ ಕಳಿಸಿಕೊಡುವಂಥ ಮೊದಲೇ ತಂದೆಗೆ ಒಂದು ಯೋಜನೆ ಇತ್ತು. ಅದೇನಂತಂದರೆ, ತನ್ನ ಚೊಚ್ಚಲು ಮಗನನ್ನು ಭೂಲೋಕ ಕಳಿಸಿ ಇಡೀ ಮಾನವ ಕುಲವನ್ನು ಸಂಧಾನ ಮಾಡಲಿಕ್ಕಾಗಿ
ತನ್ನ ಮಗನನ್ನು ಬಲಿಯಾಗಿ ಅರ್ಪಿಸಬೇಕು. ಬಟ್ ಆ ಕಾರ್ಯವನ್ನು ಈಗಾಗಲೇ ಡ್ಯಾಡಿ ಮಾಡಿ ಆಯಿತು. ಪ್ರಭು ಯೇಸು ಕೂಡ ತನಗೆ ವಹಿಸಿಕೊಟ್ಟಂಥ ಕಾರ್ಯವನ್ನು ಭೂಲೋಕದಲ್ಲಿ ಇದ್ದಾಗಲೇ ಅದನ್ನು ಪರಿಪೂರ್ಣಗೊಳಿಸಿದ್ದಾರೆ. ಕರೆಕ್ಟ್. ಸೊ ಈಗ ಪ್ರಭು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿಕೊಂಡಿರುವಂತಹ ನಾನು ಮತ್ತು ನೀವೆಲ್ಲರೂ ಕೂಡ ತಂದೆಯ ಮನೆಯಲ್ಲಿ ಆ ರಾಜ ಮನೆತನದಲ್ಲಿ ಕಿರಿಯ ಮಕ್ಕಳಾಗಿದ್ದೇವೆ. ಈಗ ನಮಗೂ ಕೂಡ ದೇವರು ಒಂದು ದೊಡ್ಡ ಯೋಜನೆ ಕೊಟ್ಟಿದ್ದಾರೆ. ನಮ್ಮ ಅಣ್ಣನಿಗೊಂದು ಯೋಜನೆ ಇತ್ತು, ಬಟ್ ಆ ಯೋಜನೆಯನ್ನು ಅಣ್ಣ ಕಂಪ್ಲೀಟ್ ಮಾಡಿದ್ದಾರೆ. ಯಾರು ಅಣ್ಣ? ಏಸಣ್ಣ ಬಿಗ್ ಬ್ರದರ್. ಬಟ್ ಪ್ರೈಸ್ ಬಿಟ್ ಗಾಡ್, ನಾವೆಲ್ಲ ಸ್ಮಾಲ್ ಬ್ರದರ್. ಸೊ ಈಗ ನಾವೆಲ್ಲರೂ ಕೂಡ ಥ್ಯಾಂಕ್ ಗಾಡ್ ನಮ್ಮ ಅಣ್ಣನಿಗೆ ಯಾವ ರೀತಿ ತಂದೆಯ ದೇವರು ಒಂದು ದೊಡ್ಡ ಜವಾಬ್ದಾರಿಯನ್ನು, ಒಂದು ಉದ್ದೇಶವನ್ನು, ಒಂದು ಯೋಜನೆಯನ್ನು ಹಾಕ್ಕೊಂಡು ಕಳಿಸಿದ್ರು, ಅದೇ ಥರ ನಮ್ಮನ್ನು ಈ ಲೋಕಕ್ಕೆ ಕಳಿಸುವಂಥ ಮೊದಲೇ ತಾಯಿಯ ಗರ್ಭದ ಇರುವಾಗಲೇ ನಮ್ಮೆಲ್ಲರ ಬಗ್ಗೆಯೂ ದೇವರು ಯೋಜನೆಗಳನ್ನು, ಉದ್ದೇಶಗಳನ್ನು ಹಾಕ್ಕೊಂಡಿದ್ರು. ಬಟ್ ಅದನ್ನು ನೆರವೇರಿಸಲಿಕ್ಕಾಗಿ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ಸಂಧಾನಪಡಿಸಿಕೊಂಡು ತನ್ನ ರಾಜಮನೆತನಕ್ಕೆ ನಮ್ಮನ್ನು ಹಕ್ಕು ಬಾಧ್ಯತೆ ಉಳ್ಳಂಥ ಮಕ್ಕಳಾಗಿ ಮಾರ್ಪಡಿಸಿಕೊಂಡು ಕ್ರಿಸ್ತನ ಮೂಲಕ ನನ್ನನ್ನು ಮತ್ತು ನಿಮ್ಮನ್ನು ತಂದೆಯ ಮಕ್ಕಳಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ನಮ್ಮ ಅಣ್ಣನಿಗೆ ಯಾವ ಥರ ದೊಡ್ಡ ಜವಾಬ್ದಾರಿ ಇತ್ತೋ ಅದೇ ಥರ ಈಗ ಥ್ಯಾಂಕ್ ಗಾಡ್ ಅವರ ಸಹೋದರರಾಗಿರುವಂಥ ನಮ್ಮೆಲ್ಲರಿಗೂ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನು? ಇತರರನ್ನು ಸಂಧಾನಕ್ಕೆ ಕರೆದುಕೊಂಡು ಬರುವಂಥದ್ದು, ಸಮಾಧಾನಕ್ಕೆ ಕರ್ಕೊಂಡು ಬರುವಂಥದ್ದು. 19ನೇ ವಾಕ್ಯ 19. ಅಂದರೆ ಏನು? ಯಾವ ರೀತಿ ಸಂಧಾನವನ್ನು ಮಾಡುವಂಥದ್ದು? ಯಾವ ರೀತಿ ಅಂದರೆ ದೇವರು ಕ್ರಿಸ್ತನಲ್ಲಿ ಇಡೀ ಜಗತ್ತನ್ನೇ ತನ್ನೊಂದಿಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದರು. ದೇವರು ಕ್ರಿಸ್ತನಲ್ಲಿ ಜನರ ಅಪರಾಧಗಳನ್ನು ಪರಿಗಣಿಸುವುದಿಲ್ಲ. ಈ ಸಮಾಧಾನದ ಸಂದೇಶವನ್ನು ಹಲೋ ವೆರಿ ವೆರಿ ಇಂಪಾರ್ಟೆಂಟ್. ಸಮಾಧಾನದ ಸಂದೇಶವನ್ನು ಸಾರಿ ಇತರರನ್ನು ಸಮಾಧಾನಕ್ಕೆ ಕರೆದುಕೊಂಡು ಬರುವ ಜವಾಬ್ದಾರಿ ಯಾರು ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಕರೆಕ್ಟ್. ತಂದೆಯು ನಮಗೆ ಕೊಟ್ಟಿರುವಂಥದ್ದು ಯಾವ ಸಂದೇಶವನ್ನು ಸಾರಲಿಕ್ಕಾಗಿ? ಸಮಾಧಾನದ ಸಂದೇಶವನ್ನು. 18 ಬನ್ನಿ ದಯವಿಟ್ಟು. ಎಲ್ಲರೂ ಮುಖ ನೋಡ್ತಾ ಇದ್ದೀನಿ. ಜಸ್ಟ್ ಟೀ ಕುಡಿದ ತಕ್ಷಣ ಮರ್ತು ಬಿಟ್ರ? ಕ್ರಿಸ್ತನ ಮೂಲಕವಾಗಿ ದೇವರು ನಮ್ಮನ್ನು ತನ್ನೊಂದಿಗೆ ಸಮಾಧಾನ ಪಡಿಸಿಕೊಂಡಿದ್ದಾರೆ. ಕರೆಕ್ಟ್. ಇದಲ್ಲದೆ ಇತರರನ್ನು ಈ ಸಮಾಧಾನಕ್ಕೆ ಕರೆದುಕೊಂಡು ಬರುವ ಕೆಲಸವನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಕೆಲಸ ಕೊಟ್ಟಾದ ಮೇಲೆ ಅದನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದಾಗಿ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ 19ನೇ ವಾಕ್ಯದಲ್ಲಿ. ಹಾಗಾದರೆ ಇತರರನ್ನು ಸಮಾಧಾನಕ್ಕೆ ಕರೆದುಕೊಂಡು ಬರುವಂಥ ಕೆಲಸವನ್ನು ನಾವು ಹೇಗೆ ಮಾಡಬೇಕು ಅಂದರೆ, ದೇವರು ಕ್ರಿಸ್ತನಲ್ಲಿ ಇಡೀ ಜಗತ್ತನ್ನೇ ತನ್ನೊಂದಿಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನು. ದೇವರು ಕ್ರಿಸ್ತನಲ್ಲಿ ಜನರ ಅಪರಾಧಗಳನ್ನು ಪರಿಗಣಿಸುವುದಿಲ್ಲ. ಈ ಸಮಾಧಾನ ಸಂದೇಶವನ್ನು ಜನರಿಗೆ ತಿಳಿಸುವ ಕೆಲಸವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಜನರಿಗೆ ನಾವು ಹೋಗಿ ಏನು ತಿಳಿಸ್ಬೇಕು? ನೀವು ಹಣೆಗೆ ಹಾಕಬೇಡಿ, ನೀವು ಕಿವಿಗೆ ಹಾಕೊಳ್ಳಂಗಿಲ್ಲ, ನೀವು ಬಿಳಿ ಬಟ್ಟೆನ ಹಾಕೋಬೇಕು, ನೀವು ಆ ಫೋಟೋ ಎಲ್ಲ ತೆಗೆದಾಕ್ಬಿಡ್ಬೇಕು, ಈ ಫೋಟೋ ಎಲ್ಲ ತೆಗೆದಾಕ್ಬಿಡ್ಬೇಕು, ಅದನ್ನ ಹೇಳಿ ಅಂತ ಹೇಳಿದಾರ. ಅದು ಧರ್ಮವನ್ನು ಒಡೆಯುವ ಸಂದೇಶ. ದೇವ್ರು ನಮ್ಗೆ ಆ ಕೆಲಸ ಕೊಟ್ಟಿಲ್ಲ ಪ್ರಿಯರೇ. ದೇವ್ರು ನಮ್ಗೆ ಕೊಟ್ಟಿರುವಂಥ ಕೆಲಸ ಏನಂತಂದ್ರೆ, ಪ್ರೈಸ್ ಗಾಡ್, ನೀನು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ, ನೀವು ಯಾವುದೇ ಪಂಗಡದಲ್ಲಿದ್ದರೂ ಕೂಡ, ನೀನು ಯಾವುದೇ ಧರ್ಮದಲ್ಲಿದ್ದರೂ ಕೂಡ, ಪ್ರೈಸ್ ಗಾಡ್, ದೇವರು ಇಡೀ ಜಗತ್ತನ್ನಂತ ಹೇಳಿದ ಮೇಲೆ ನಿನ್ನನ್ನು ಕೂಡ ತನ್ನೊಂದಿಗೆ ಸಮಾಧಾನ ಪಡಿಸ್ಕೊಳ್ತಾ ಇದ್ದಾರೆ. ದೇವರು ಯಾವ ಕಾರಣಕ್ಕೂ ನೀನು ಮಾಡುವ ಪಾಪಗಳಿಗೆ ಶಿಕ್ಷೆ ಕೊಡುವ ದೇವರಲ್ಲ. ದೇವರು ನರಕಕ್ಕೆ ದಬ್ಬುವ ದೇವರಲ್ಲ. ದೇವರು ನಿನ್ನ ಪೂರ್ವ ಕರ್ಮದ ಮೂಲಕ ನೀನು ಅನುಭವಿಸುವಂಥ ರೋಗಗಳಿಗೆ ಅಥವಾ ಸಮಸ್ಯೆಗಳಿಗೆ ನಿಮ್ಮ ಪಾಪಗಳ ದೆಸೆಯಿಂದ ಆ ಪರಿಸ್ಥಿತಿನ ಕೊಡುವಂಥವರಲ್ಲ. ಬದಲಾಗಿ ಥ್ಯಾಂಕ್ ಗಾಡ್, ದೇವರು ನೀನು ಆ ರೀತಿ ಜೀವಿಸಬಾರ್ದು ಎಂಬುದಾಗಿ ತಿಳಿದು ತನ್ನ ಮಗನನ್ನೇ ಬಲಿ ಕೊಟ್ಟು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ತನ್ನ ಮಗನ ಮೂಲಕ ಪ್ರೈಸ್ ಗಾಡ್ ನಿನ್ನನ್ನು ಸಂಧಾನ ಪಡಿಸ್ಕೊಳ್ಳಿಕ್ಕಾಗಿ ದೇವ್ರು ಕಾಯ್ತಾ ಇದ್ದಾರೆ. ಆ ದೇವ್ರು ಯಾರೂ ಅಲ್ಲ, ನಿನ್ನನ್ನು ಶುಚಿ ಮಾಡೋ ಶುಚಿಕರ್ತರು. ಹಾಗಾದ್ರೆ ನಾನು ಏನು ಮಾಡಬೇಕು? ನೀನೇನು ಮಾಡೋಂಗಿಲ್ಲ. ನಾನು ಅದನ್ನು ಬಿಟ್ಬಿಡ್ಬೇಕಾ, ಇದನ್ನು ಬಿಟ್ಬಿಡ್ಬೇಕಾ? ಏನು ಬಿಡಬೇಡ. ಏನು ನಿಮ್ಮ ದೇವ್ರಿಗೆ ಬಂದರೆ ನಾವೇನು ಹಣೆಗೆ ಹಾಕಂಗಿಲ್ವಂತೆ, ಇದನ್ನು ಮಾಡೋಂಗಿಲ್ವಂತೆ, ಅದನ್ನು ಮಾಡೋಂಗಿಲ್ವಂತೆ.
ಅವ್ರು ಕೇಳಬೇಕು, ಇದನ್ನು ಯಾರು ಹೇಳಿದ್ರಂತೆ ನಿಮಗೆ? ಹೇಳ್ದವನು ಕ್ರಿಶ್ಚಿಯನ್ ಅಲ್ಲ, ಹೇಳಿರೋನು ಕ್ರಿಶ್ಚಿಯನ್ ಅಲ್ಲ. ಯಾಕೆ ಕ್ರಿಶ್ಚಿಯನ್ರಿಗೆ, ಕ್ರೈಸ್ತ ಮಕ್ಕಳಿಗೆ ದೇವರು, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಈ ಸಮಾಧಾನದ ಸಂದೇಶವನ್ನು ತಿಳಿಸುವಂಥ ಆ ಒಂದು ಕೆಲಸವನ್ನು ಕೊಟ್ಟಿರುವಂಥದ್ದು. ದೇವರು ಇಡೀ ಜಗತ್ತನ್ನು, ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬರನ್ನು ಕೂಡ ಸಂಧಾನ ಪಡಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ನಿನ್ನ ಪಾಪದ ನಿಮಿತ್ತವಾಗಿ ದೇವರು ನಿನಗೆ ದಂಡನ ತೀರ್ಪು ಕೊಡಬೇಕು. ನಿನ್ನ ಪಾಪದ ನಿಮಿತ್ತವಾಗಿ ದೇವರು ನಿನ್ನ ನರಕ ಕಳಿಸಬೇಕು. ನಿನ್ನ ಪಾಪದ ನಿಮಿತ್ತವಾಗಿ ಖಂಡಿತವಾಗಿಯೂ ಶಾಪಗ್ರಸ್ತ ಜೀವನಕ್ಕೆ ನಿನ್ನ ಗುರಿ ಮಾಡಬೇಕು. ದೇವರಿಗೆ ನಿನಗೂ ದ್ವೇಷ ಇದೆ. ಬಟ್ ಆದರೆ ದೇವರು ಇದೆಲ್ಲವನ್ನು ಕೊಡಲಿಕ್ಕೆ ಅಧಿಕಾರವುಳ್ಳಂಥ ನ್ಯಾಯಾಧಿಪತಿ ಆಗಿದ್ದರೂ ಕೂಡ ದೇವರು ನಿನಗೆ ಅದೆಲ್ಲವನ್ನು ಕೊಡೋದಿಲ್ಲ. ಕಾರಣ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಆ ಪ್ರೀತಿಯ ಸಂಕೇತವಾಗಿ ನಿನಗೆ ಏನೆಲ್ಲ ಕೊಡಬೇಕಾಗಿತ್ತೋ ಈ ಎಲ್ಲ ತೀರ್ಪನ್ನು, ಈ ಎಲ್ಲ ಶಿಕ್ಷೆಯನ್ನು ತನ್ನ ಮಗನಾಗಿರುವ ಪ್ರಭು ಯೇಸುವಿಗೆ ಕೊಟ್ಟಿದ್ದಾರೆ. ಹಲೋ, ಅಷ್ಟು ಮಾತ್ರ ಅಲ್ಲ, ದೇವರು ಕ್ರಿಸ್ತನಲ್ಲಿ ಈ ಭೂಲೋಕದಲ್ಲಿರುವಂಥ ಎಲ್ಲ ಜನರ ಪಾಪಗಳನ್ನು, ಅಪರಾಧಗಳನ್ನು ಯಾವ ಕಾರಣಕ್ಕೂ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಯ್ಯೋ, ನಾನು ಇಷ್ಟು ಜನರನ್ನ ಮೋಸ ಮಾಡಿದ್ದೇನೆ, ಇಷ್ಟು ಜನರನ್ನ ಕೊಲೆ ಮಾಡಿದ್ದೇನೆ, ಇಷ್ಟು ಜನರಿಗೆ ಅದನ್ನು ಮಾಡಿದ್ದೇನೆ, ಇದನ್ನು ಮಾಡಿದ್ದೇನೆ. ಪ್ರೈಸ್ ಬಿಟ್ಟು ಗಾಡ್, ಹೌದು, ಅದರ ನಿಮಿತ್ತವಾಗಿ ನನ್ನವರು ಹೇಳಿದರು, ನೀನು ಮಾಡಿದಂಥ ಕರ್ಮಕ್ಕಾಗಿ ಶಿಕ್ಷೆ ಅನುಭವಿಸ್ತಾ ಇದೆಯಾ. ಬಟ್ ನಾನು ಹೇಳ್ತಿದ್ದೇನೆ, ನನ್ನ ತಂದೆ ಹೇಳ್ತಿದ್ದಾರೆ, ನಿನ್ನ ಆ ಪಾಪಕ್ಕೆ ದೇವರು ಯಾವ ಕಾರಣಕ್ಕೂ ಆ ಪಾಪವನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆ ಪಾಪವನ್ನು ತನ್ನ ಮಗನ ಮೇಲೆ ಹೊರಿಸಿ ಅದಕ್ಕೇನು ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಆ ಶಿಕ್ಷೆಯನ್ನು ತನ್ನ ಮಗನಿಗೆ ಕೊಟ್ಟು ಈಗ ಶಿಕ್ಷೆಯನ್ನು ಸಂಪೂರ್ಣಗೊಳಿಸಿದ್ದಾರೆ. ಹಲೋ, ಇದಾಗಿದೆ ಕ್ರಿಸ್ತನ ಸಂಧಾನದ ಸುವಾರ್ತೆ. ಇದನ್ನು ಮಾತ್ರ ತಿಳಿಸಿ ಎಂಬುದಾಗಿ ಹೇಳಿರುವಂಥದ್ದು. ಎಷ್ಟು ಮಂದಿ ಇದನ್ನು ಮಾತ್ರ ತಿಳಿಸ್ತಾ ಇದ್ದೀವಿ? ಎಷ್ಟು ಮಂದಿ ಇದನ್ನು ನಮಗೆ ಭೇಟಿ ಮಾಡಿದವರು ಇದನ್ನು ಮಾತ್ರ ಹೇಳ್ತಾರೆ? ಹಲೋ, ನಿಮ್ಮ ಮನೆಯಲ್ಲಿ ಈ ಸಮಸ್ಯೆ ಬರಬಾರ್ದಾದ್ರೆ, ನಿಮಗೆ ಈ ರೂಮಲ್ಲಿ ಮಲಗಿದಾಗ ಜಸ್ಟ್ ನಿಮಗೆ ನಿದ್ರೆ ಬರಬೇಕಾದ್ರೆ ನಿಮ್ಮ ಮನೆ ಬಾಗಿಲ ಹತ್ರ ಕ್ರಾಸ್ ಹಾಕ್ಬಿಡಿ, ನಿದ್ದೆ ಬರ್ತದೆ. ಕ್ರಾಸ್ ಹಾಕೋದ್ರಿಂದ ನಿದ್ರೆ ಬರ್ತದೆ. 17 ಅಂತ ಹೇಳಿದ್ದಾರೆ ಇಲ್ಲಿ. ಕ್ರಾಸ್ ಇರಬೇಕಾದ್ರದ್ದು ಗೋಡೆ ಮೇಲಿಲ್ಲ, ಕ್ರಾಸ್ ಇರಬೇಕಾದ್ರೆ ನಿಮ್ಮ ಹೃದಯದಲ್ಲಿ. ಥ್ಯಾಂಕ್ ಗಾಡ್. ಎಂತೆಂಥ ವ್ಯಕ್ತಿಗಳು ನೋಡ್ತಾನೆ. ಒಂದು ಮನೆಗೆ ಹೋದಾಗ ಪ್ರೈಸ್ ಗಾಡ್, ಅವ್ರ ಮನೆ ನಿಂಬೆಹಣ್ಣಿದೆ, ನಿಂಬೆಹಣ್ಣು ಮರ ಇದೆ. ಆ ನಿಂಬೆಹಣ್ಣು ಮರದ ಸುತ್ತೆಲ್ಲ ಕೆಲವೊಂದು ನಾವು ರಸ್ತೆಲಿ ಹೋಗುವಾಗ ಯಾವುದಾದ್ರು ದೊಡ್ಡ ಮರ ನೋಡಿ, ಎಸ್ಪೆಷಲಿ ಆ ಮರಕ್ಕೆ ಸುತ್ತಮುತ್ತ ತಾಯ್ತಗಳು ಕಟ್ಟಿರ್ತಾರೆ, ನೋಡಿದ್ದೀರಾ? ಏನೇನೋ ಅರಕೆ ಕಟ್ಕೊಂಡು ಏನೋ ಕಟ್ಟಿರ್ತಾರೆ. ಅದೇ ಥರ ಇವ್ರು ಕ್ರಿಶ್ಚಿಯನ್ನು ಆ ಹಿಂದ್ಗಡೆ ಬಾಗಿಲು ತೆಗೆದುಕೊಂಡು ಹಿಂದ್ಗಡೆ ಹೋದರೆ ಒಳ್ಳೆ ನಿಂಬೆಹಣ್ಣು ಒಳ್ಳೆ ಸೈಜ್ ಬಿಟ್ಟಿದೆ. ಬಟ್ ಎಲ್ಲ ನೋಡಿದ್ರೆ ಬರೀ ಎಲ್ಲ ಸುತ್ತ ಒಂದು 10-20 ಜಬ್ಸರ್ಗಳು, ಆದರೂ ಒಂದೊಂದು ಕೊಂಬೆಗೆ ಶಿಳುಬೆ ನೇತಾಡ್ತದೆ. ಎಲ್ಲ ಕೇಳಿದ್ರೆ ಬ್ರದರ್, ಜಸ್ಟ್ ಅಮಾವಾಸ್ಯೆ ಹುಣ್ಣಿಮೆ ಆದರೆ ಹಿಂದ್ಗಡೆ ಬಾಗಿಲು ಶಬ್ದ ಬರ್ತಾಯಿತ್ತು. ನಮ್ಮ ಮನೆಗೆ ಒಬ್ಬ ಬ್ರದರ್ ಬಂದರು, ಅವ್ರು ಪ್ರೇಯರ್ ಮಾಡೋದು. ಅವ್ರು ಹೇಳಿದ್ರು ಜಬ್ಸರ್ 101 ಜಬ್ಸರ್ ಅದು ಹೇಳಿದ್ದು. 101 ಜಬ್ಸರ್ ತಂದು ಕಟ್ಟಿ ಅಂತ ಹೇಳಿದ್ರು. ಬಟ್ ನೀವು ಬರೀ 20 ಅಂತ ಹೇಳ್ತೀವಿ. ಕೆಲವೊಂದು ಬಿದ್ದೋಗಿರ್ಬೇಕು ಬ್ರದರ್. ಹಂಗಾದ್ರೆ ನಾವು 100 ಅಂತಂದು ಕಟ್ಟಿದ್ವಿ. ಆಮೇಲೆ ಹಿಂದ್ಗಡೆ ಬಾಗಿಲ ಹತ್ರ ಹೊರಗಡೆ ಕ್ರಾಸ್, ಮರದ ಕ್ರಾಸ್. ಅದ ಮನೆ ಸುತ್ತ 4 ಮೂಲೆ 4 ಕ್ರಾಸ್. ಆ ಪುಣ್ಯಾತ್ಮನ ಕ್ರಾಸ್ ಮಾಡೋ ಬಿಸ್ನೆಸ್ ಮಾಡಿಬಿಟ್ರೆ ಒಳ್ಳೆ ದುಡ್ಡು ಮಾಡ್ಬೋದಪ್ಪ. ಕ್ರಾಸ್ ಮಾರೋ ಬಿಸ್ನೆಸ್ ಮಾಡಿಬಿಟ್ರೆ ಒಳ್ಳೆ ಬಿಸ್ನೆಸ್. ಬಟ್ ನಾನು ಹೇಳಿದೆ, ಓಕೆ ಅದೆಲ್ಲ ಮಾಡಿದ್ರಿ, ಅದಾದಮೇಲೆ ಆದರೂ ನೆಮ್ಮದಿ ಇದೆಯಾ? ಹಾಂ. ಇವತ್ತು ನೋಡಿದ್ರೆ ನಾನು ಹೋಗಿ ಮಾತಾಡೋಕೆ ಕುಳ್ತಿದ್ದೇನೆ. ಸಿಸ್ಟರ್, ಜಸ್ಟ್ ನಾನು ಹೇಳೋ ಸತ್ಯ ವಾಕ್ಯದ ಕಡೆ ಗಮನ ಕೊಡಿ. ಮಾಯ್ಕು, ನನ್ನನ್ನು ಯಾರು ಕರ್ಕೊಂಡು ಹೋಗಿದ್ರು ಅವ್ರು ಎದ್ದು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಸಂಬಂಧಿಕರೇ ಅವರು ಆ್ಯಕ್ಚುಲಿ. ಓಕೆ, ನಾನು ಕರ್ಕೋಗಿದ್ರೆ ಅವ್ರು ಎದ್ದು ಓಡೋಕ್ಕೆ ಸ್ಟಾರ್ಟು. ಬ್ರದರ್ ಹೆಂಗಾರಾಗಲಿ ಮಗಂದು, ನಾವು ಬಚಾವಾದ್ರೆ ಸಾಕು. ಅದಾದ್ಮೇಲೆ ಪ್ರೈಸ್ ಗಾಡ್, ಅಮ್ಮ ಯಾವಾಗ ಕಿರ್ಚಾಟ್ ಸ್ಟಾರ್ಟ್ ಮಾಡಿದ್ರು, ಮಗಳು ಅವರ ಮಗಳ ಪತಿ ಬಂದು ದುಬೈಲಿದ್ದಾರೆ. ನೋಡ್ರಿ ಪ್ರೆಗ್ನೆಂಟು. ಓಕೆ, ಗಂಡ ದುಬೈಲಿದ್ದು ಇವ್ರು ಹೆಂಗೆ ಪ್ರೆಗ್ನೆಂಟ್ ಆದರೂ ಕೇಳಬೇಡಿ. ಪ್ರೆಗ್ನೆಂಟ್ ಆದಮೇಲೆ ದುಬೈಗೆ ಹೋಗಿದ್ದಾರೆ. ಓಕೆ ಓಕೆ, ಪ್ರೈಸ್ ಗಾಡ್. ನನ್ನ ತಾನೇನೋ ದುಬೈ ವಿಷಯ ಹೇಳಿದ್ರಿ ಬ್ರದರ್, ಹೆಂಗೆ ಮಕ್ಕಳಾಗ್ತದೆ ಅಂತೇಳಿ ಈಗೇನು ಹೇಳ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆ ಕೇಳಬೇಡಿ. ಓಕೆ, ಅದಾದಮೇಲೆ ಅಮ್ಮನಿಗೆ ಯಾವ ರೀತಿ ಈ ರೀತಿ ಆಯಿತು. ಮಗಳು ಪಕ್ಕದಲ್ಲೇ ಕೂತಾಳೆ.
ಅಮ್ಮನ ಮುಖ ನೋಡಿದ್ಲು, ಅವಳು ದಪ್ಪ ಕಣ್ಗುಡಿ ಬಿಟ್ಕೊಂಡು ಕಿರ್ಚಾಟ. ಇವರಿಬ್ಬರು ಹೊರಗಡೆ ನೋಡುವ ಪತ್ತೆನೇ ಇಲ್ಲ. ಅದಾದಮೇಲೆ ಅವರ ಇನ್ನೊಬ್ಬ ಮಗಳು ಸೆಕೆಂಡ್ ಇಯರ್ PUನ ಓದ್ತಿದ್ದಾಳೆ. ಅವಳು ಜಸ್ಟ್ ಒಳ್ಳೆ ಬಾಫ್ ಕಟ್ ಮಾಡಿಸ್ಕೊಂಡು ನೋಡ್ಲಿ ಸುಂದರಿ, ಓಕೆ. ಅಕ್ಕನ ಮುಖ ನೋಡಿದ್ಲು. ನಾನು ಆ ಮಗಳನ್ನ ರೂಮಿಗೆ ಕರ್ಕೊಂಡು ಹೋದೆ. ನೀನೇನಾದರೂ ಆ ಥರ ಕಿರ್ಚಾಡಿದ್ರೆ ಹಸಿ ಕಡ್ಡಿ ಮುರ್ಕೊಂಡು ಬಾಸುಂಡೆ ಬರ್ಬೇಕಂತ ಬಿಟಾಯಿಸ್ತೀನಿ ನಿನಗೆ. ಒಂದು ಸಲ ಕಿರ್ಚು ನಿಂಗೆ ದಮ್ಮಿದ್ರೆ ಹಸಿ ಕಡ್ಡಿ ಮುರ್ಕೊಂಡು ನಿನ್ನ ಇನ್ಯಾವತ್ತೂ ನಿನ್ನ ಎದ್ದೇಳಕ್ಕಾಗ್ಬಾರ್ದು, ಹಂಗೆ ಬಿಟಾಯಿಸ್ತೇನೆ. ಬಂದು ಕೂತ್ಕೊಂಡ್ಲು. ಮಮ್ಮಿ ಮುಖ ನೋಡಿದ್ರು, ಅವ್ರ ಮುಖ ನೋಡಿದ್ಲು. ಆ ಕಡೆ ನೋಡಲೇ ಇಲ್ಲ. ನನ್ನ ಮುಖ ನೋಡಿಕೊಂಡು ನಾನು ಜಸ್ಟ್ ಒಂದು ಮುಕ್ಕಾಲು ಗಂಟೆ ಕುಂತಿರೋ ತನಕ ಆ ಮಗಳು ಒಂದು ಸಲ ಕೂಡ ಕಿರ್ಚಲಿಲ್ಲ. ಇಲ್ಲ ಅಂದರೆ ಮನೇಲಿ 3 ಜನ ಕೂಡ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಕಿರ್ಚಾಡ್ಕೊಂಡು ಹೊರಗಡೆ 101 ಜಪ್ಸರವೆ ನಿಂಬೆಹಣ್ಣು ಮರದಲ್ಲಿ, ಎಷ್ಟೋ ಕ್ರಾಸ್ಗಳವೆ, ಏನೂ ಪ್ರಯೋಜನ ಇಲ್ಲ. ಅದಾದಮೇಲೆ ಪ್ರೈಸ್ ಬಿಡಿ ಗಾಡ್, ನಿಜವಾಗಿ ನಡೆದಂಥ ಘಟನೆ. ಅದಾದಮೇಲೆ ಹೇಳ್ತಿದ್ದಾನೆ, ಯೇಸು ನಮ್ದು ಹೇಳ್ತಿದ್ದಾನೆ, ಯಾವುದದು ಅವ್ರ ಹತ್ರ ಯೇಸು ನಾವು ಯಾವುದೇ ವರ್ಕೌಟ್ ಆಗಲಿಲ್ಲ. ಇನ್ನೊಂದು ಸಲ ಹೇಳ್ತಿದ್ದಾನೆ, ನಾನು ಬರೋ ತನಕ ಜಸ್ಟ್ ನಿಂದ ಹವಾಯಿತು. ಬಂದವರಲ್ಲಿ ಹಿಂಗೆ ಕೇಳ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಹೇಳಿದಿರೋದು. ಹಿಂಗೆ ಕಿರ್ಚಾಡ್ತಿದ್ದೀರ, ಅದು ಕಟ್ಟಿ ಇದು ಕಟ್ಟಿ. ನಾನೇನು ಕಟ್ಟಲ್ಲ, ನಿಮ್ಮನ್ನು ನೇತಾಕ್ತೀನಿ. ಈಗ ಇನ್ನೊಂದು ಸಲ ಕಿರ್ಚಾಡ್ದು ನಿಮ್ಮನ್ನು ನೇತಾಕ್ತೀನಿ. ನಾನು ಹೇಳಿದೆ ಫಸ್ಟ್ ಕೇಳಿಸ್ಕೊಳ್ಳಿ. ನಾನು ಯಾವ ಸರ್ ಪುನಃ ಮಧ್ಯೆ ಸ್ಟಾರ್ಟ್ ಮಾಡಿ ಡ್ಯಾನ್ಸ್ ಮಾಡಲಿಕ್ಕೆ ಕೈಯಲ್ಲರ ಮೊಬೈಲ್ ಬಿಡ್ತಾನೆ ನಿನಗೆ. ಇಬ್ಬರು ದೂರ ಕೂತ್ಕೊಳ್ಳಿ. ಅವ್ರ ಮಮ್ಮಿ ಹಿಂಗೆ ಕುಂತಿದ್ರೆ ಅವಳನ್ನ ಕೂರಿಸಿದ್ದು ಜಸ್ಟ್ ಅವ್ರ ಮಮ್ಮಿಯಿಂದೆಲ್ಲ ಮುಖರ ಆ ಕಡೆ ತಿರುಗಿಸಿ, ಕಿವಿ ಮಾತ್ರ ಕೇಳಿಸ್ಕೊಳ್ಳಿ ಸಾಕು. ಇಬ್ಬರು ಮುಖ ನೋಡೋಂಗಿಲ್ಲ, ಅದು ವೈರಸ್ ಥರ ಒಬ್ಬರು ನೋಡ್ಕೊಂಡು ಸ್ಟಾರ್ಟ್ ಆಗ್ತದೆ. ಆ ಮಗಳಿಗೆ ಥ್ಯಾಂಕ್ ಯು, ಪುಣ್ಯಾತ ಥ್ಯಾಂಕ್ ಯು. ಜಸ್ಟ್ ವರ್ಷಗಳಿಂದ ದೆವ್ವ ಬಿಡಿಸ್ಲಿಕ್ಕೆ ಹೋದ 97 ದೆವ್ವಗಳಿದೆ ಅಂತ ಹೇಳಿದ್ದು. 97 ನಾನು ಅದರ ಕಣ್ಣಾರು ನೋಡಿದ್ದೀನಿ, ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಆ ಥರ ಹೇಳಿದ್ದನ್ನು ಚರ್ಚಲ್ಲಿ. ಓಕೆ, 97 ದೆವ್ವಗಳು. 97 ದೆವ್ವಗಳು, ಪ್ರೈಸ್ ಗಾಡ್. ನಾನು ಜಸ್ಟ್ ಆ ತಂಡವನ್ನು ಬಿಟ್ಟು ಕೊನೆಗೆ ಅದಾದಮೇಲೆ ನಾನು ಫುಲ್ ಟೈಮ್ ಇಲ್ಲಿ ಸ್ಟಾರ್ಟ್ ಮಾಡಿ 12 ವರ್ಷ ಆಗಿದ್ರು ಕೂಡ 97 ದೆವ್ವಗಳಲ್ಲಿ ಒಂದು ಬಿಟ್ಟು ಹೋಗಿಲ್ಲ. ಎಲ್ಲ ಮರಿಗಳು ಮಾಡ್ಕೊಂಡು ಅಲ್ಲವೇ. ಅದರಲ್ಲೂ ಕೂಡ 97 ದೆವ್ವದಲ್ಲಿ ಅದರಲ್ಲೂ ಕೂಡ ಎಷ್ಟು 12-13 ಹೆಣ್ಣು ದೆವ್ವ, ಇನ್ನು ಬಾಕಿ ಗಂಡು ದೆವ್ವ. ಅದನ್ನ ಹೇಳಿದ್ದು ಅವರೇ ಹೇಳಿದ್ದು. ಓಕೆ, ಇವತ್ತು ನೀವೇನಾದರೂ ಜಸ್ಟ್ ದೊಡ್ಡ ಮಾಲ್ಗಳಿಗೆ ಹೋದರೆ, ಎಸ್ಪೆಷಲಿ ನೀವು ಬ್ಯಾಂಗ್ಳೂರು ಕಡೆಲಿ ಹೋದರೆ, ಅವ್ರನ್ನ ಮುಂದ್ಗಡೆಯಿಂದ ನೋಡಲಿ ಅಥವಾ ಹಿಂದ್ಗಡೆಯಿಂದ ನೋಡಲಿ, ಅವ್ರು ಹಾಕೋ ಡ್ರೆಸ್ಸಿಂದ ಇವ್ರು ಹುಡುಗನ ಅಂತ ಗೊತ್ತಾಗೋದೇ ಇಲ್ಲ. ಕರೆಕ್ಟ್? ಅವ್ರ ಕಟ್ಟಿಂಗ್ ಹಂಗೆ ಇರ್ತದೆ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರ್ತಾರೆ. ಹುಡುಗನ ನೋಡಬೇಕು. ಇವತ್ತು ಶರೀರ ಹೊಂದಿರುವಂತಹ ವ್ಯಕ್ತಿಗಳನ್ನು ಇವರು ಹುಡುಗನ ಅಂತ ಗೊತ್ತಾಗ್ಲಿಕ್ಕೆ ಭಾರಿ ಕಷ್ಟ. ಆ ಶರೀರ ಇಲ್ಲದಿರುವಂಥ ಆತ್ಮಗಳು, ದುರಾತ್ಮಗಳು, ಅವುಗಳು ಅದು ಹುಡುಗನ ಅಂತೇಳಿ ಬ್ರದರ್ ಗೊತ್ತಂತೆ. ಅದು ನಂಬ್ಕೊಂಡು ಇವರು 10 ವರ್ಷದಿಂದ ಕಾಲ ಕಳೀತಾ ಇದ್ದಾರೆ. ಅದಾದಮೇಲೆ ಪ್ರೈಸ್ ಗಾಡ್, ನಿಮ್ಮ ಲೈಫ್ ಇರೋದು, ನಿಮ್ಮ ಭವಿಷ್ಯ ಇರೋದು ನಿಮ್ಮ ಕೈಲೇ. ಖಂಡಿತವಾಗಿಲ್ಲ ಅಂದರೆ ನಿಮ್ಮ ಜೀವನ ಹಾಳು ಮಾಡ್ಕೊಳ್ತೀರಿ. ಇವತ್ತು ನಾನು ಹೇಳೋದು ಕೇಳಿ, ಪ್ರಭು ಯೇಸು ಈಗಲೂ ಬಿಡುಗಡೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೀವೇನೇ ತಪ್ಪುಗಳು ಮಾಡಿದ್ರು ಕೂಡ ದೇವ್ರು ಲೆಕ್ಕ ತೆಗೆದುಕೊಳ್ಳೋದಿಲ್ಲ. ದೇವ್ರು ನಿಮ್ಗೆ ಪ್ರೀತಿ ಮಾಡ್ತಾರೆ. ಅವ್ರಿವ್ರು ಏನು ಹೇಳಿರ್ಬೋದು, ಅವ್ರು ಯಾವಾಗ ನಿಮ್ಗೆ ಯಾರು ಬಂದು ಬೋಧನೆ ಮಾಡಿದ್ದಾರೆ, ಅವ್ರು ಸುವಾರ್ಥಕ ಬೋಧಕರಲ್ಲ. ಅವ್ರು ನೀವು ಈ ತಪ್ಪು ಮಾಡಿದ್ರೆ, ಈ ಶಾಪ ಇದೆ, ಆ ಶಾಪ ಇದೆ, ಯಾವುದೂ ಇಲ್ಲ. ಫಸ್ಟ್ ನಂಬಿ, ನಿಮ್ಮ ಜೊತೆಲಿ ಪ್ರಭು ಯೇಸು ಇದ್ದಾರೆ. ಪ್ಲೀಸ್ ದಯವಿಟ್ಟು ನಂಬಿ. ಬಾಯಿ ತಿಂಗುಡಿರಿ, ಬಾಯಿ ತಿಂಗಳು ಕಿರ್ಚಾಕ್ ಸ್ಟಾರ್ಟ್ ಮಾಡಿದ್ರು. ಹಸಿ ಕಡ್ಡಿ ಅಂತ ನಮ್ಮ ಮಧ್ಯ ಹೇಳಂಗೆ ಸ್ಟಾರ್ಟ್ ಆಯಿತು. ಅಲೆಲು ಎಲ್ಲ ಹಸಿ ಕಡ್ಡಿ. ಕೊನೆಗೆ ಆ ವಾಕ್ಯ ನುಡಿತಾ ಸಮಾಧಾನಕ್ಕೆ ಬಂದರು. ಕೆಲವೊಂದು ಟೈಮಲ್ಲಿ ಅಲೆಲು ಅಂದರೂ ಬಿಡುಗಡೆ ಆಗಲ್ಲ, ಹಸಿ ಕಡ್ಡಿ ಅಂದರೆ ಬಿಡುಗಡೆ ಆಗ್ತದೆ. ಹೇಳ್ತಾ ಆಮೇಲೆ ಕೂಲ್ ಆದಮೇಲೆ ಅವ್ರಿಗೆ ಹೇಳಿದೆ ಡೈಲಿ ಟೀಚಿಂಗ್ ಕೇಳಿ. ಬಟ್ ಅವರು ಜಸ್ಟ್ ಟೀಚಿಂಗ್ ಕೇಳೋಕ್ಕೂ 2 ದಿನ ಕೇಳಿದ್ರು. 3 ದಿನಕ್ಕೆ ಅದೇ ಬ್ರದರ್ ಮನೆಗೆ ಬಂದಾಗ ಏನು ಹೇಳ್ತಾರೆ, ನಿಮ್ಮ ಮನೆ ಬಂದಿಲ್ಲ, ಅವ್ನಿಗೇನು ಗೊತ್ತಿಲ್ಲ, ಅವ್ನು ಯಾವ ವಿಷನ್ನು ಕೂಡ ಕಾಣಲ್ಲ, ನಾನು ಹೇಳಿದೆ ಸರಿ, ಮತ್ತೆ ಅದೇ ಹಳ್ಳಕ್ಕೆ ಬಿದ್ದರು. ಕೊನೆಗೆ ಜೀವನ ಇವತ್ತು ಕೂಡ ದೆವ್ವಗಳು ಬರ್ತವೆ. ಹಲೋ, ನೀವು ಯಾರೋ ಸಂದೇಶ ಆಲಿಸ್ತಾ ಇದ್ದೀರಿ, ಯೂಟ್ಯೂಬಲ್ಲಿ ಎಂತೆಂಥ ವೀಡಿಯೋಗಳು ನೋಡ್ತಾ ಇದ್ದೀರಿ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಯೋಚನೆ ಮಾಡಿ, ಈ ಸಮಾಧಾನ ಸಂದೇಶವನ್ನು ಸಾರುವಂಥ ಬೋಧನೆ ಕೇಳ್ತಾ ಇದ್ದೀರಾ ಅಥವಾ
ಇವು ಜಸ್ಟ್ ಹೇಳಿ ಸಾಕ್ಷಿ ಕೇಳಿಸ್ಕೊಳ್ಳಿ. ಮ್ಯೂಸಿಕ್ ಎಲ್ಲ ಬರ್ತದೆ ಯೂಟ್ಯೂಬಲ್ಲಿ ಜಸ್ಟ್ ನೋಡ್ತೀರಿ. ಈ ಬ್ರದರ್ ಪ್ರೇಯರ್ ಮಾಡಿದ್ರು, ಈ ಬ್ರದರ್ ಬಂದು ಪ್ರೇಯರ್ ಮಾಡುವಾಗ ಇವ್ರಿಗೆ ನಮ್ಮೆಲ್ಲರ ಮಾಟ ಮಂತ್ರ ಕಾಣಿಸ್ತಂತೆ, ಅವ್ರು ಕ್ಯಾಂಡ್ಲ್ ಕೊಟ್ರಂತೆ, 23,000 ತಗೊಂಡ್ರಂತೆ, ಗುಣ ಆಗೋಯ್ತಂತೆ, ಬಿಡುಗಡೆ ಆಯ್ತಂತೆ. ಲಡ್ಡು ಬೇರೆ ಸಿ ಎಲ್ಲರೂ ಕೇಳುವಂಥದ್ದು. ಮೊದಲು ಅದು 23,000 ಜೊತೆ 1 kg ದ್ರಾಕ್ಷಿ, 1 kg ಒಣ ದ್ರಾಕ್ಷಿ, 1 kg ಗೋಡಂಬಿ ಕೊಡಿಸ್ಬೇಕಾಗಿತ್ತು. ಕರೆಕ್ಟ್? ಅದು ವೈರಸ್ ಬಂದಮೇಲೆ ಅದೆಲ್ಲ ಆಗಲ್ಲ. ಈಗ ದ್ರಾಕ್ಷಿ ಗೋಡಂಬಿ ನಡೆಯಲ್ಲ, ವೈರಸ್ ಬಂದು ಹೊಟ್ಟೋಯ್ತಲ್ಲ. ಈಗ ಅದಕ್ಕೆ ಲಡ್ಡು, ಮೋಸ್ಟ್ ಶುಗರ್ ಕಡಿಮೆ ಆಗಿರಬೇಕು ತಿನ್ನೋಕ್ಕೆ. ಸೊ ಅನೇಕ ವ್ಯಕ್ತಿಗಳು ಪ್ರಿಯರು, ಅದಕ್ಕೆ ನಾನು ಹೇಳ್ತಿರುವಂಥದ್ದು, ಥ್ಯಾಂಕ್ ಗಾಡ್. ನಿಮಗೆ ದೇವರು ಹೆಂಗೆ ಹೇಳ್ತಾರೆ ಗೊತ್ತಿಲ್ಲ, ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಿಮಗೆ, ಯಾರು ಇಲ್ಲಿ ಬಂದಿದ್ರೆ ನಿಮಗೆ ಹೇಳ್ತಿರುವಂಥದ್ದು, ನೀವೆಲ್ಲರೂ ಕೂಡ ಈ ಸಮಾಜ ಸಂದೇಶವನ್ನು ನೀವು ಸಾರಲೇಬೇಕು. ನೀವು ಸಾರದೆ ಹೋದರೆ ಇಂಥ ಸುಳ್ಳು ಬೋಧಕರು ಉತ್ಪತ್ತಿಯಾಗಿ ಅನೇಕ ನಿಮ್ಮ ಪ್ರಿಯ ಪಾತ್ರರನ್ನು, ನಿಮ್ಮ ಪ್ರೀತಿ ಪಾತ್ರರ ಜೀವನವನ್ನು ಹಾಳು ಮಾಡ್ತಾರೆ. ಅದಕ್ಕೆ ಹೊಣೆಗಾರ ನೀವು ಆಗ್ತೀರಿ. ನಿಮಗೆ ಸತ್ಯ ಗೊತ್ತಾದ ಮೇಲೂ ಕೂಡ ಇನ್ನೂ ಕೂಡ ಮನೇಲಿ ಕೂತ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ತಾನೆ, ಹೊಟ್ಟೆ ಬಿಟ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಟಿ ವಿಲಿ ಬರೋದನ್ನೆಲ್ಲ ತುಂಬಿಸ್ಕೊಳ್ತೇನೆ ಅಂತೇಳಿ ಇಡೀ ದಿನ ಟಿ ವಿ ಮುಂದೆ ಕೂತ್ಕೊಂಡ್ರಿ. ಖಂಡಿತ ಪ್ರಿಯರೇ, ಇವತ್ತಿಗೆ ಸತ್ಯ ಗೊತ್ತಾಗಿದೆ, ಇದು ತಕ್ಕಂತೆ ಮುಂದೆ ಒಂದು ದಿನ ನಿಮಗೆ ದೇವ್ರ ಲೆಕ್ಕ ಕೇಳ್ತಾರೆ. ಇದನ್ನು ಸಾರೋದು ಭಾರಿ ಕಷ್ಟನಾ? ಏನು ನೀವೇನು ತಪ್ಪುಗಳು ಮಾಡಿದ್ದೀರಿ, ನೀವೇನು ಜಸ್ಟ್ ಅಪರಾಧಗಳು ಮಾಡಿದಿರಿ, ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಅಯ್ಯೋ ಜನ್ಮದ ಏನು ಪಾಪ ಮಾಡಿದ್ನೋ, ನೀವೇನೇ ಪಾಪ ಮಾಡಿದ್ರು ಪರವಾಗಿಲ್ಲ, ಅದನ್ನು ವಾದ ಮಾಡಬೇಡಿ. ಜನ್ಮನೇ ಇಲ್ಲ, ಈ ಜನ್ಮನೇ ಇಲ್ಲ, ಅದೆಲ್ಲ ವಾದ ಮಾಡಿದ ಸಮಯ ಅಲ್ಲ ಅವ್ರಿಗೆ. ನೀವೇನು ಜನ್ಮದಲ್ಲ 7 ಜನ್ಮದಲ್ಲಿ ಏನೇ ತಪ್ಪು ಮಾಡಿದ್ರು ಔಟ್ರಾಕ್ಲೆ ಹೋಗಿ ಗ್ರೀಕರ ಥರ ವರ್ತಿಸಿ, ಯಹೂದಿರ ಥರ ವರ್ತಿಸಿ, ತರ್ಕ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಆಮೇಲೆ ನೀವೇ ಹಾಕೊಳ್ತೀರಿ, ನಿಮ್ಗೆ ಉತ್ತರ ಸಿಗಲ್ಲ. ನೀವು ಅವ್ರು ಕೇಳೋಂಥ ಪ್ರಶ್ನೆ ಉತ್ತರ ಕೊಡೋಕ್ಕಾಗಲ್ಲ, ನೀವು ತಲೆ ಕೆರ್ಕ ಬರ್ತೀರಿ. ಆಮೇಲೆ ಎಷ್ಟು ಬೇಕು ಎಷ್ಟು ಕಡಿಮೆ ಮಾತಾಡ್ತೀರಿ ಸಂಬಂಧ ಚೆನ್ನಾಗಿರ್ತದೆ. ಎಷ್ಟು ಕಡಿಮೆ ಮಾತಾಡ್ತೀರಿ ಅಷ್ಟು ಸಂಬಂಧ ಚೆನ್ನಾಗಿರ್ತದೆ. ಎಷ್ಟು ಜಾಸ್ತಿ ಮಾಡ್ತೀರಿ, ನೆಕ್ಸ್ಟ್ ನೀವು ಫೋನ್ ಮಾಡಿದಾಗ ಅಯ್ಯೋ ಬೇಡಪ್ಪ ಯಮ್ಮನ ಸವಾಸ, ಮಾತೈತೆ ಏನೇನೋ ಕುಯ್ತಾಳೆ, ಈ ಮಾತೈತೆ ಏನೇನೋ ಕುಯ್ತಾನೆ. ನಿಮ್ಮ ಮೊಬೈಲ್ ನಿಮ್ಮ ಕಾಲ್ ಬಂದರೆ ಸಾಕು, ಇಲ್ಲ ಮ್ಯೂಟ್ ಮಾಡ್ತಾರೆ, ಇಲ್ಲ ಅಂದರೆ ಬ್ಲಾಕ್ ಮಾಡಿ ಇಟ್ಬಿಡ್ತಾರೆ. ಎಷ್ಟು ಬೇಕಷ್ಟು. ಡಾಕ್ಟ್ರಿಂದ ಕಲ್ತ್ಕೊಳ್ಳಿ. ಈಗಿನ ಕಾಲ ಡಾಕ್ಟ್ರು, ಓದಿನ ಕಾಲ ಡಾಕ್ಟ್ರು ಬಿಡಿ, ತಾಳ್ಮೆ ಐತಿ. ಈಗಿನ ಕಾಲ ಡಾಕ್ಟ್ರು ಜಸ್ಟ್ ಏನೇನು ಈ ಥರ ಓಕೆ ಹೋಗಿ ರಿಪೋರ್ಟ್ ತಗೋಬಾ, ಆ ರಿಪೋರ್ಟ್ ತಗೋ ಹೋಯ್ ₹5 ತಗೋ. ಅದೇ ಥರ ನಿಮ್ಮ ಸರ್ವಿಸ್ ಹಂಗೆ ಇರಬೇಕು, ಫಾಸ್ಟ್. ಯಾಕೆಂದರೆ ನೀವು ಒಂದು ಆತ್ಮ ಜೊತೆ ಕೂತ್ಕೊಂಡು ಗಂಟೆಗಟ್ಟಲೆ ಕಾಲ ಕಳೆಯೋ ಸಮಯ ಅಲ್ಲ. ಇಷ್ಟು ವರ್ಷಗಳಿಂದ ದಿನಂಪ್ರತಿ ಎಷ್ಟು ಆತ್ಮನ ದೇವ್ರ ಕಡೆ ಕರ್ಕೊಬರ್ಬೇಕಾಗಿತ್ತು. ನೀವು ಆ ಕಾರ್ಯ ಮಾಡದೆ ಆ ಕೆಲಸ ಎಲ್ಲ ಬಾಕಿ ಇದೆ, ಆ ಫೈಲ್ಗಳೆಲ್ಲ ಬಾಕಿ ಇದೆ, ತಲೆ ಮೇಲೆ ಭಾರ ಜಾಸ್ತಿ ಇದೆ, ಬೆನ್ನ ಮೇಲೆ ಭಾರ ಜಾಸ್ತಿ ಇದೆ. ಓಡಬೇಕು, ನಡ್ಕೊಂಡೋಗಿ ನಿಧಾನಕ್ಕೆ ಯಾವುದೋ ಒಂದು ಮನೆ ಸಿಕ್ತು, ಬೆಳಗ್ಗೆ ಸಂತಾನೆ ಅಲ್ಲೇ ವಾಕ್ ಕೊಟ್ಬಿಟ್ಟು ಅಲ್ಲೇ ಚೆನ್ನಾಗಿ ಕೊಡ್ತಾರೆ, ಬಡಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡು ಬಂದ್ಬಿಡೋಣ. ಅಲ್ಲಿ ನಿಮ್ಮ ಕೆಲಸ ಮುಗೀತಾ, ನಿಮ್ಮ ಓಟವನ್ನು ಮತ್ತೆ ಮುಂದುವರಿಸಿ. ಸೊ ಏನು ಸಂದೇಶವನ್ನು ಸಾರುವಂಥದ್ದು? ಕ್ರಿಸ್ತ ಯೇಸು ಆ ಕುಟುಂಬಕ್ಕಾಗಿ ಥ್ಯಾಂಕ್ ಗಾಡ್ ಏನು ಕಾರ್ಯ ಮಾಡಿದಾರೆ ಶಿಲುಬೆ ಮಾಡೋದ ಮೂಲಕ ಆ ಸಂದೇಶವನ್ನು ಪ್ರಕಟಪಡಿಸಿ ಅವರಿಗೆ ಥ್ಯಾಂಕ್ ಗಾಡ್ ಜಸ್ಟ್ ಬಾಯ್ತು ನೋಡಿರಿ, ಯೇಸು ನೀವನ್ನ ರಕ್ಷಕರು, ಸಾಕೋದೊಂದು ವಾಕ್ಯ. ತದನಂತರ ಅವ್ರೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಪರಿಹಾರ ಆಗಿರುವಂಥ ಒಂದು ಮಾತ್ರೆ ತೆಗೆದುಕೊಳ್ಳಿ. ಯಾವ ಮಾತ್ರೆ? ಡಾಕ್ಟರ್ ಕೂಡ ಮಾತ್ರೆ ಇಲ್ಲ, ಬದಲಾಗಿ ಥ್ಯಾಂಕ್ ಅವ್ರಿಗೆ ಹುಷಾರಿಲ್ಲ ಅಂದರೆ ಬಯಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಅಧಿಕಾರ ಚಲಾಯಿಸಿ ಯೇಸು ನಾಮದಲ್ಲಿ ರೋಗ ದುರಾತ್ಮ ಬಿಟ್ಟು ತೊಲಗು ಹೇಳ್ಬಿಟ್ಟು ಯೇಸುವೆ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಆ ಔಷಧಿ ಕೊಟ್ಬಿಟ್ಟು ಬನ್ನಿ. 2-3 ದಿನ ಆದಮೇಲೆ ಪ್ರೈಸ್ ಮತ್ತೆ ಕಾಲ್ ಮಾಡಿ, ಇಲ್ಲ ಮತ್ತೆ ಹೋಗಿ ಭೇಟಿ ಮಾಡಿ. ಥ್ಯಾಂಕ್ ಗಾಡ್ ಆ ದಿನಕ್ಕಿಂತ ಆ ದಿನಕ್ಕೆ ಎಷ್ಟೋ ಇಂಪ್ರೂವ್ ಆಗಿರ್ತಾರೆ. ಇಷ್ಟೇ ಸುವಾರ್ತೆ. ಅದಾದಮೇಲೆ ಪ್ರೈಸ್ ಗಾಡ್ ಒಂದು ಸಲ ಥ್ಯಾಂಕ್ ಗಾಡ್ ನೀವು ಹೋಗಿ ಈ ಥರ ಭೇಟಿ ಮಾಡಿ ಈ ಸಮಾಧಾನ ಸುವಾರ್ತೆನ ಸಾರಿ ಯೇಸು ಕ್ರಿಸ್ತರ ನಾಮದಲ್ಲಿ ಅವ್ರಿಗೆ ಯಾವಾಗ ಸಮಾಧಾನ ಮಾಡಿ ಕರ್ಕೊಬರ್ತೀರಿ, ಥ್ಯಾಂಕ್ ಗಾಡ್ ನಿಮ್ಮ ಕೆಲಸ ಮುಗೀತು. ನೆಕ್ಸ್ಟ್ ಕೆಲಸ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ಆ ಆತ್ಮಗಳನ್ನು ಬನ್ನಿ ಧ್ಯಾನ ಕೊಟ್ಕೋಗೋಣ. ಫಸ್ಟ್ ನೀವು ಅವ್ರಿಗೆ ಪ್ರಾರ್ಥಿಸಿ, ಸಾಯಂಕಾಲ ಟೈಮ್ ಪ್ರೇಯರ್ ಮೀಟಿಂಗ್ ಜಾಯ್ನ್ ಮಾಡಿಸಿ, ಅದಾದಮೇಲೆ ತಿಂಗಳಿಗೆ ಇಲ್ಲಿ ಕರ್ಕೊಬನ್ನಿ. ಮೈ ಗಾಡ್ ಇನ್ನು ಉಳಿದ ಕೆಲಸವನ್ನು ಥ್ಯಾಂಕ್ ಗಾಡ್ ಇಲ್ಲಿ ದೇವರು ಆ ಜವಾಬ್ದಾರಿ ಯಾರು ಕೊಟ್ಟಿದ್ದಾರೋ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಎಲ್ಲರನ್ನೂ ಕೂಡ ನಿಮ್ಮ ಅದಿಂದಲೇ ಇಟ್ಕೊಂಡು ನಿಮಗೆ ಗುಲಾಮರಾಗಿ ಇಟ್ಕೊಳ್ಬೇಡಿ. ಸಾರಿ, ಯಾಕಂದ್ರೆ ಯಾರ ಭವಿಷ್ಯವನ್ನು ದೇವರು ಯಾರು ಒಟ್ಟು ಲಾಕ್ ಮಾಡಿಟ್ಟಿದ್ದಾರೆ ಗೊತ್ತಿಲ್ಲ. ನೋ,
ನಾನು ಕರ್ಕೊಂಬಂದವ್ರನ್ನ ಇವ್ರು ಯಾಕೆ ಫಾಲೋ ಮಾಡ್ತಾರೆ? ಪ್ರೈಸ್ ಗಾಡ್, ನೀವು ಕರ್ಕೊಂಬಂದ್ರೆ ದೇವ್ರ ಜ್ಞಾನ ಕೊಟ್ಟು ನಿನ್ನ ಕೆಲಸ ಬರೀ ನಿನಗೆ ಬೀಜ ಬಿತ್ತನೆ ಮಾಡಲಿಕ್ಕೆ ಕೆಲಸ ಕೊಟ್ಟರೆ ಬೀಜ ಬಿತ್ತನೆ ಮಾಡು. ಇನ್ನೊಬ್ಬನಿಗೆ ಗೊಬ್ಬರ ಹಾಕಿ ಕೆಲಸ ಕೊಟ್ಟರೆ ಗೊಬ್ಬರ ಕೆಲಸ ಕೊಟ್ಟಿರುವಂಥ ವ್ಯಕ್ತಿಗಳು ಬಂದು ಗೊಬ್ಬರ ಹಾಕ್ತಾರೆ. ಇನ್ನೊಬ್ಬ ನೀರು ಹಾಕ್ಬೇಕಾ ನೀರು ಹಾಕ್ತಾರೆ. ಡ್ಯಾಂಗೋ ಇನ್ನೊಬ್ರು ಬೆಳೆಸಬೇಕಾ, ಔಷಧಿ ಹೊಡಿಬೇಕಾ, ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಎಲ್ಲ ಕೆಲಸ ನೀವು ಮಾಡಿದ್ರಿ ಖಂಡಿತವಾಗಿ ಅಲ್ಲೂ ಕೂಡ ಬಿದ್ದು ಹೋಗ್ತೀರಿ. ಎಲ್ಲರೂ ಒಟ್ಟಾಗಿ ಸೇರಿ ಆ ಚರ್ಚನ್ನು, ಆ ವ್ಯಕ್ತಿಯನ್ನು ಕಟ್ಟೆಬ್ಬಿಸುವಂಥದ್ದು. ಎಲ್ಲರೂ ನನ್ನನ್ನೇ ಹಿಂಬಾಲಿಸ್ಬೇಕು ಅಂತಿದ್ರೆ, ನಾನೇ ಫಾಲೋ ಮಾಡಬೇಕು ಅಂತಿದ್ರೆ ಪ್ರೇಯರ್ ನನ್ನ ಟೀಮಲ್ಲಿ ಒಬ್ಬರು ಕೂಡ ಕೆಲಸ ಇರ್ತಾಯಿಲ್ಲ. ಎಲ್ಲರೂ ನನ್ನ ನಂಬರೇ ಕೊಟ್ಬಿಡುವೆ. ಇವನ್ ಥ್ಯಾಂಕ್ ಗಾಡ್, ಎಲ್ಲಾದರೂ ಹೋಗ್ಬೇಕಾದ್ರೆ ನನಗಂತೂ ಒಂದು ಹಬ್ಬಬ್ಬ ಅಂದರೆ ದೂರ ಪ್ರಯಾಣ ಮಾಡುವಾಗ ಒಂದು 3-4 ಕಾಲ್ಗಳು ಬರ್ಬೋದು. ಬಟ್ ನನ್ನ ಜೊತೆಲಿ ಯಾರು ಬರ್ತಾರೋ ಆ ಮಕ್ಕಳಿಗೆ ಮೈ ಗಾಡ್ 30-40 ಕಾಲ್ಗಳು ಬರ್ತದೆ. ನನ್ನ ಮಕ್ಕಳು ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾರಿಂದ ಡ್ಯಾಡಿ ಆರಾಮಾಗಿ ಎಲ್ಲೇ ಹೋಗಲಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ನಿದ್ದೆ ಮಾಡಿ ಇಳಿದ್ನ ಅವ್ರು ನಿದ್ರೆಗೆ ಹೋಗ್ತಾರೆ. ನಾನು ಚಾರ್ಜ್ ಆಗ್ತಾನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ದೆನ್ 20 ಹಾಂ, ಅದೇ ನಿಜವಾದ ನಡೆದಂಥ ಘಟನೆ ಇಲ್ಲಿಂದ. ಬ್ರದರ್, ನೀವು ಬರುವಾಗೆಲ್ಲ ನಿದ್ರೆ ಮಾಡಿದ್ರಿ? ಆಯ್ತು ಸಿಸ್ಟರ್, ನೀವು ನಿದ್ರೆ ಮಾಡಿಲ್ಲಲ್ವಾ? ಥ್ಯಾಂಕ್ ಯು, ಗುಡ್ ಸಿಸ್ಟರ್. ನೋಡೋಣ ಎಷ್ಟೊತ್ತು ಹಂಗೆ ಇರ್ತೀರಿ. ನಾನು ಹೋಗಿ ಯಾವ ಪ್ರಬೋಧನೆ ಮಾಡಿ ಸ್ಟಾರ್ಟ್ ಮಾಡ್ತಾ ಅದಾದಮೇಲೆ ನೆಕ್ಸ್ಟ್ ವಾಕ್ಯ ಓದಿ ಓಕೆ. 20 ರೀಡ್. ಓಕೆ. ಆದ್ದರಿಂದ ಕ್ರಿಸ್ತನ ಪರವಾಗಿ ಮಾತಾಡಲು ನಮ್ಮನ್ನು ಕಳಿಸಲಾಗಿದೆ. ಯಾರ ಪರವಾಗಿ ಮಾತಾಡಲಿಕ್ಕಾಗಿ? ಬಟ್ ಥ್ಯಾಂಕ್ ಗಾಡ್, ಇವತ್ತು ನಿಮ್ಮ ಮನೆಗಳಿಗೆ ಬರುವಂಥವರು ಅಥವಾ ನೀವು ಯಾರ್ದಾರ ಮನೆಗೆ ಹೋಗುವಂಥವ್ರು ನಾವೇನಂತ ಮಾತಾಡ್ತೀವಿ ಪ್ರಿಯರೇ? ಅಲ್ಲಲುಯ್ಯ ಅಲ್ಲಲುಯ್ಯ ಅಲ್ಲುಯ್ಯ. ಸಿಸ್ಟರ್, ನಿಮ್ಮ ಮನೇಲಿ ಏನೋ ಕಪ್ಪು ಕಾಣಿಸ್ತಾ ಇದೆಯಲ್ಲ ಸಿಸ್ಟರ್? ನನಗೆ ಯಾಕೋ ಅವ್ರು ನಂಬಿರುವಂಥ ಯೇಸು ಸ್ವಾಮಿ ಕರ್ರಗಿರ್ಬೋದು. ಯಾಕಂದ್ರೆ ಅವ್ರು ತಿಳ್ಕೊಂಡಿದ್ದಾರೆ ನಾನು ಯೇಸುವಿನ ಬಗ್ಗೆ ಮಾತಾಡಲಿಕ್ಕೆ ನಾನು ಕಳಿಸಲಾಗಿದೆ, ನಾನು ಯೇಸುವಿನ ಸೇವೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಕಪ್ಪು ಕಾಣಿಸ್ತಂತ ಕೇಳುವಾಗ ಮೈ ಗಾಡ್, ಮೋಸ್ಟ್ಲಿ ಅವ್ರ ದೇವರೇನು ಕಪ್ಪು ದೇವರು ಇರ್ಬೋದು. ನನ್ನ ಪ್ರಿಯ ಸಹೋದರ ಪ್ರೈಸ್ ಗಾಡ್, ಕ್ರಿಸ್ತನ ಪರವಾಗಿ ಮಾತನಾಡಲಿಕ್ಕಾಗಿ ನಮ್ಮನ್ನು ಕಳಿಸಲಾಗಿದೆ. ಕ್ರಿಸ್ತ ಯೇಸು, ಥ್ಯಾಂಕ್ ಗಾಡ್, ಆ ಕುಟುಂಬಕ್ಕೋಸ್ಕರ ಏನು ಮಾಡಲಾಗಿದೆ, ಅವರ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕಾಗಿ ಪ್ರಭು ಯೇಸು ಏನು ಕಾರ್ಯ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಕುಟುಂಬನ ಪ್ರೀತಿಸ್ತಾರೆ ಅದ್ರ ಬಗ್ಗೆ ಮಾತನಾಡಲಿಕ್ಕಾಗಿ. ಕ್ರಿಸ್ತನು ಆ ಕುಟುಂಬಕ್ಕೋಸ್ಕರ ಏನು ಮಾಡಿದಾರೋ ಅದನ್ನು ಮಾತನಾಡಲಿ. ಅವರು ಯೇಸುವಿಗೋಸ್ಕರ ಏನೇನು ಮಾಡಬೇಕು, ಏನೇನು ಬಿಡಬೇಕು, ಯಾವುದು ಬೊಟ್ಟನ್ನ ಹಾಕ್ಕೊಳ್ಬೇಕು, ಯಾವ ಬೊಟ್ಟನ್ನ ಹಾಕೋಬಾರ್ದು, ಯಾವ ಬಟ್ಟೆ ಹಾಕಬೇಕು, ಯಾವ ಬಟ್ಟೆ ಹಾಕಬಾರ್ದು ಅದನ್ನ ಹೇಳುವಂಥದ್ದಲ್ಲ. ನೋ, ಕ್ರಿಸ್ತ ಯೇಸು ಅವರಿಗೋಸ್ಕರ ಏನು ಮಾಡಿದಾರೋ ಅದನ್ನು ಮಾತ್ರ ಮಾತನಾಡಲಿಕ್ಕೆ ಕಳಿಸಲಾಗಿದೆ. ಇದು ದೇವರು ನಮ್ಮ ಮೂಲಕವಾಗಿ ಜನರನ್ನು ಕರೆಯುವಂತಿದೆ. ಮೈ ಗಾಡ್, ನೀವು ಯಾವಾಗ ಕ್ರಿಸ್ತನ ಬಗ್ಗೆ ಮಾತನಾಡ್ತೀರಿ, ಆ ಕ್ರಿಸ್ತನ ಬಗ್ಗೆ ಮಾತನಾಡುವಂತಹ ಆ ಒಂದು ಕರೆ ಅವರನ್ನು ದೇವರ ಕಡೆಗೆ ಕರೆಯುವಂತಹ ಕರೆಯಾಗಿರುತ್ತದೆ. ದೇವರು ಆ ಕುಟುಂಬವನ್ನು ತನ್ನ ಬಳಿಗೆ ಕರೆಯುವಂಥ ಯೋಜನೆ ಇಟ್ಕೊಂಡಿದ್ರು ಕೂಡ ಪ್ರಿಯರ ಮಧ್ಯದಲ್ಲಿ ನೀವು ದೇವರೊಂದಿಗೆ ಸಹಕರಿಸದೆ ಹೋದರೆ ಆ ಕುಟುಂಬವನ್ನು ದೇವರು ತನ್ನ ಬಳಿಗೆ ಕರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ನೀವೆಷ್ಟು ಅಮೂಲ್ಯವಾದವರು. ದೇವರು ನಾಗೇಂದ್ರ ಬ್ರದರ್ ಮೂಲಕವಾಗಿ, ಯೇಸು ಕ್ರಿಸ್ತ ನಮ್ಮ ಪ್ರಭು ಪ್ರಾರ್ಥನಾ ತಂಡದವರ ಮೂಲಕವಾಗಿ ಜನರನ್ನು ಕರೆಯುವಂತಿದೆ. ಹೌದಾ? ಯಾರ ಮೂಲಕವಾಗಿ? ಪ್ರತಿಯೊಬ್ಬರು ಹೇಳೋಣ, ನನ್ನ ತಂದೆಯಾದ ದೇವರು ನನ್ನ ಮೂಲಕವಾಗಿ ಜನರನ್ನು ಕರೆಯುತ್ತಾರೆ. ಜನರು ದೇವ್ರ ಬಳಿಗೆ ಬರಲಿಲ್ಲ ಅಂದರೆ ಸಮಸ್ಯೆ ಯಾರಲ್ಲಿರೋದು? ಯಾಕೆ ಜನರಿಗೆ ಕರೆ ಕೊಡ್ಲಿಕ್ಕೆ ಆಗ್ತಾಯಿಲ್ಲ? ಯಾಕೆ ನೀವು ಅವ್ರನ್ನ ಭೇಟಿ ಮಾಡ್ತಾಯಿಲ್ಲ? ಜನರನ್ನು ಕರೆಯುವಂತಿದೆ. ನನ್ನ ಪ್ರಿಯ ಸಹೋದರಿಯರು, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಷ್ಟೋ ಸಲ ಹೇಳಿದ್ದೇನೆ,
ನಾನು ಇಂಟರ್ನ್ಯಾಷನಲ್ ಕಂಪ್ನಿಯಲ್ಲಿ ಅಲ್ಯೂಮಿನಿಯಂ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಮೈ ಗಾಡ್ ನನ್ನ ಉದ್ದೇಶ ಒಂದೇ ಒಂದು, ಅಲ್ಲಿರುವಂಥ ಹೆಲ್ಪರಿಂದ ಹಿಡಿದು ಮ್ಯಾನೇಜರ್ ತನಕ ಥ್ಯಾಂಕ್ ಗಾಡ್ ಇಡೀ ಡಿಪಾರ್ಟ್ಮೆಂಟ್ ರಕ್ಷಣೆ ಹೊಂದಬೇಕು, ಇಡೀ ಡಿಪಾರ್ಟ್ಮೆಂಟ್ಗೆ ಸಮಾಧಾನ ಪ್ರಭುವಿನ ಪರಿಚಯ ಆಗಬೇಕು. ಬಟ್ ಒತ್ತಡಗಳು ಬಂತು. ಈಗ ಫುಟ್ಬಾಲ್ ಥರ ಆಟ ಆಡಿಸ್ತಾಯಿದ್ರು. ನಾನು ಏಸು ನಂಬಿದ್ದೇನೆ ಎಂಬುದಾಗಿ ನಾನು ಎಷ್ಟೋ ಸಲ ಹೇಳಿದ್ದೇನೆ. ಬಟ್ ಆದರೂ ಕೂಡ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ದೇವರ ವಾಕ್ಯ ಥ್ಯಾಂಕ್ ಗಾಡ್ ತಾಳ್ಮೆಯನ್ನು ಮೈಗೂಡಿಸ್ಕೊಂಡು ಹೋಗುವಂತೆ ನನಗೆ ಬಲಪಡಿಸ್ತು. ಅದಾದಮೇಲೆ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್ ಎಲ್ಲರೂ ಸ್ವೀಕರಿಸ್ಕೊಂಡಿದ್ದಾರೆ, ಎಲ್ಲರೂ ಕೂಡ ದೇವ್ರ ವಾಕ್ಯ ಆಲಿಸ್ತಾ ಇದ್ದಾರೆ. ಥ್ಯಾಂಕ್ ಗಾಡ್ ಕೊನೆಗೆ ಮ್ಯಾನೇಜರ್ ಮಾತ್ರ ಸ್ವೀಕರಿಸ್ಕೊಂಡಿಲ್ಲ. ಮ್ಯಾನೇಜರ್ ಮಾತ್ರ ಕ್ರೈಸ್ತರು ಕಂಡ್ರೆ ಆಗ್ತಾನೆ ಇರಲಿಲ್ಲ ಅಂಥ ಮ್ಯಾನೇಜರ್. ಬಟ್ ಯಾವಾಗ ಅವ್ರಿಗೊಂದು ಸಮಸ್ಯೆ ಬಂತು ಮಗನಿಂದ, ಪ್ರೈಸ್ ಗಾಡ್ ಆ ಸಂದರ್ಭದಲ್ಲಿ ಅವರು ಕೂಡ ಸುವಾರ್ತೆಯನ್ನು ದೇವರು ಅವ್ರಿಗೆ ತಲುಪಿಸ್ಲಿಕ್ಕಾಗಿ ಅವರ ಹೃದಯವನ್ನು ತೆರೆದಿದ್ದಾರೆ. ಬಟ್ ಪ್ರೈಸ್ ಗಾಡ್ ಸಪೋಸ್ ನಾನು ಅವರು ಹೋದರೆ ಅದ್ರ ಮಧ್ಯದಲ್ಲಿ ನಾನು ಕೆಲಸ ಬಿಟ್ಟು ಬಂದಿದ್ದರೆ, ಇವನು ಯಾವ ಮ್ಯಾನೇಜರ್, ಇವನು 3 ಶಿಫ್ಟ್ ಕೆಲಸ ಮಾಡಿಸ್ತಾನೆ, ನನ್ನ ಮಕ್ಕಳನ್ನ ವಾರಕ್ಕೊಂದ್ಸಲ ಎರಡು ವಾರಕ್ಕೊಂದ್ಸಲ ನನ್ನ ಮಗುವನ್ನು ನೋಡಬೇಕಾಗ್ತದೆ, ನನ್ನ ಮಗು ಜೊತೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಬೆಳಗ್ಗೆ ಹೋಗುವಾಗ ಅರ್ಲಿ ಮಾರ್ನಿಂಗ್ ಹೋಗಬೇಕು, ಮಗು ಮಲಗಿರ್ತದೆ, ರಾತ್ರಿ 11-11:30 ಆಗ್ತದೆ 2 ಶಿಫ್ಟ್ ಮುಗಿಸೋ ಕೆಲಸ ಬರುವಾಗ. ಎಲ್ರಿಗೂ 1 ಶಿಫ್ಟ್ ಮಾಡು ಅಂತ ಹೇಳ್ತಾನೆ, ನನಗೆ 2 ಶಿಫ್ಟ್ ಮಾಡು ಅಂತ ಹೇಳ್ತಾನೆ. ಎಷ್ಟೋ ಸಂದರ್ಭ 3 ಶಿಫ್ಟ್ ಕೂಡ ಮಾಡಿಸಿದ್ದಾರೆ. ಆ ಟೈಮಲ್ಲಿ ನಾನು ಎಷ್ಟೋ ಸಲ ಪ್ರಿಯರೇ, ಈವನ್ ಆ ಕಡೆ 3 ಶಿಫ್ಟ್ ಮುಗಿಸ್ಕೊಂಡು ಬರುವಾಗ ಅವ್ನು ಬರೋಂಥ ಕಾರು ಆಕ್ಸಿಡೆಂಟ್ ಆಗಲಿ. ಬಟ್ ಪ್ರೈಸ್ ಗಾಡ್ ಆಕ್ಸಿಡೆಂಟ್ ಆಗಲಿಲ್ಲ. ಥ್ಯಾಂಕ್ ಗಾಡ್ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡದಿರೋದು ಒಳ್ಳೆಯದಾಯಿತು. ಎಷ್ಟೋ ಸಲ ಬೈಕೊಂಡು ಬಂದಿದ್ದೇನೆ. ಬಟ್ ಇವತ್ತು ಆ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಆವತ್ತು ನಾನೇನಾದರೂ ಈ ವ್ಯಕ್ತಿ 3 ಶಿಫ್ಟ್ ಕೆಲಸ ಮಾಡಿಸ್ತಾನೆ ಅಂತೇಳಿ ನಾನು ಯಾರು ಬಿಟ್ಟು ಬಂದುಬಿಟ್ಟಿದ್ರೆ, ಇಲ್ಲೂ ಕೂಡ ಬಂದು ಪ್ರಿಯರೇ ಖಂಡಿತವಾಗಿಯೂ ಒಂದು ಅರ್ಧ ಗಂಟೆ ಪ್ರೀಚ್ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಬೇಕು ಅಂತ ಹೋಗಬೇಕಾಗೋದು. ಅಲ್ಲಿ 3 ಶಿಫ್ಟ್ ಕಂಟಿನ್ಯೂ ನಿಂತ್ಕೊಂಡು ಕೆಲಸ ಮಾಡಿರೋದ್ರಿಂದ, ಇಲ್ಲ ಹಗಲು ರಾತ್ರಿ ನಿಂತ್ಕೊಂಡು ಥ್ಯಾಂಕ್ ಗಾಡ್ ಪ್ರಬೋಧನೆ ಮಾಡಬೇಕೆಂಬುದಾಗಿ ದೇವರಿಗೆ ಗೊತ್ತಿದ್ದರಿಂದ ನನಗೆ ಅಲ್ಲಿ ಸಂಬಳ ಕೊಡೋ ಜಾಗದಲ್ಲಿ ಒಳ್ಳೆ ತರಬೇತಿಯನ್ನು ಕೊಟ್ಟಿದ್ದರು. ಹಲೋ, ಅನೇಕರಲ್ಲಿ ಆಲೋಚನೆ ಯಾಕೆ ಥ್ಯಾಂಕ್ ಗಾಡ್ ಎಲ್ಲರೂ 8 ಅವರ್ಸ್ ಮಾತ್ರ ಡ್ಯೂಟಿ ಮಾಡ್ತಾರೆ, ನನಗೆ ಮಾತ್ರ ಈ ಕಂಪ್ನಿಯಲ್ಲಿ 12 ಅವರ್ಸ್ ಡ್ಯೂಟಿ ಕೊಡ್ತಾರೆ. ಅವ್ರಿಗೆ ಸಂಬಳ ಜಾಸ್ತಿ ಆ ಕಂಪ್ನಿಯಲ್ಲಿ, ನನಗೆ ಈ ಕಂಪ್ನಿಯಲ್ಲಿ 12 ಗಂಟೆ ದುಡಿದ್ರೂ ಕೂಡ ನನಗೆ ಮಾತ್ರ ಯಾವುದೇ ಸಂಬಳ ಸಿಗ್ತಾ ಇಲ್ಲ. ಯಾಕೆ ನೀವು ಕೆಲ್ಸಕ್ಕೆ ಹೋಗ್ತಾಯಿಲ್ಲ, ಯಾಕೆ ನಿಮ್ಗೆ ಕೆಲಸ ಸಿಗ್ತಾಯಿಲ್ಲ? ಬ್ರದರ್ ನೋಡಿ, ಇಲ್ಲಿ ಇವ್ರು ಹೋಗ್ತಾರೆ, ಅವ್ರು 8 ಅವರ್ಸ್ ಡ್ಯೂಟಿಗೆ 20,000 ಸಂಬಳ ಕೊಡ್ತಾರೆ. ನಾನು 12 ಅವರ್ಸ್ ಡ್ಯೂಟಿ ಮಾಡಬೇಕಂತೆ ಬ್ರದರ್. ನಾನು 12 ಅವರ್ಸ್ ಡ್ಯೂಟಿ ಮಾಡಿದ್ರೆ ದೇವ್ರ ಸೇವೆ ಹೆಂಗೆ ಮಾಡಲಿ ಬ್ರದರ್? ಸೋಮವಾರ ನನ್ನ ಮಗನೇ 12 ಅವರ್ಸ್ ಡ್ಯೂಟಿನ ದೇವ್ರಿಗೆ ಕೊಡ್ತಾರೆ, ಹೋಗಲ್ಲಿ ಫಸ್ಟ್ ಟ್ರೈನಿಂಗ್ ಪಡ್ಕೋ. ಇವತ್ತು ಅನೇಕ ಮಕ್ಕಳು ಪ್ರಿಯರೇ ತಮ್ಮ ಜೀವನ ಹೇಗೆ ಹಾಳು ಮಾಡ್ಕೊಳ್ತಿದ್ದಾರೆ ಅಂತಂದರೆ, ಪ್ರೈಸ್ ಗಾಡ್ ಒಂದು ಅವರ್ಸ್ 12 ಅವರ್ಸ್ ಡ್ಯೂಟಿ ಮಾಡಬೇಕಂತೆ. ಎರಡನೇದು ಕಡಿಮೆ ಸಂಬಳ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಕೂಡ ಕೆಲಸ ಸೇರಿಸ್ಕೊಂಡಾಗ ಪ್ರೈಸ್ ಬಿಟ್ಟು ಗಾಡ್ 3,000 4,000 ಚಿಲ್ಲರೆ 4,600 ಚಿಲ್ಲರೆ ಎಷ್ಟೋ ಸಂಬಳ ಇದ್ದಿದ್ದು, 4,000 6,000 ಓಕೆ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಬಟ್ ಅಲ್ಲಿ ಥ್ಯಾಂಕ್ ಗಾಡ್ 3 ವರ್ಷ ಮುಗಿಯೋಷ್ಟರಲ್ಲಿ 15,000 ಚಿಲ್ಲರೆ ಸಂಬಳಕ್ಕೆ ಹೋಯ್ತು. ಅಯ್ಯೋ ಜಸ್ಟ್ ಪ್ರೈಸ್ ಗಾಡ್, ನನಗೇನು ಇಲ್ಲಿ 6,000 ಸಂಬಳಕ್ಕೆ ನಾನು ಹೋಗ್ಬೇಕಂತೇಳಿ ನಾನೇನಾದರೂ ಅವತ್ತು ಹೋಗಿದ್ರೆ 16,000 ಸಂಬಳ ಕಂಪ್ನಿ ಕೊಡ್ತಾಯಿದ್ದ. ಇವತ್ತು ಎಷ್ಟೋ ಜನ ಕೆಲಸ ಬಿಟ್ಟಿರೋರು ಅದೇ ಥರ ಮಾಡೋದು. ಈಗ ಉದಾಹರಣೆಗೆ ಪ್ರೈಸ್ ಗಾಡ್ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಒಂದು 20,000 ರೂಪಾಯಿ ಸಂಬಳ ಇದೆ, ಅಲ್ಲಿ ಒಂದು 5 ವರ್ಷ ಮಾಡಿರ್ತಾರೆ, 20,000 ಸಂಬಳ ಆಗಿದೆ ಅಷ್ಟು ವರ್ಷ ದುಡಿದು. ಈಗ ಇನ್ನೊಂದು ಕಂಪ್ನಿಗೆ ಹೋದರು, ಆ ಕಂಪ್ನಿ ಮುಚ್ಚೋಯ್ತು, ಇನ್ನೊಂದು ಕಂಪ್ನಿ ಕೆಲಸ ಹುಡುಕೊಂಡು ಹೋಗ್ತಾರೆ. ಆಗ ಪ್ರೈಸ್ ಗಾಡ್ ಅಲ್ಲಿ ಸಂಬಳ ಹೇಳ್ತಾರೆ, ನಾವು 8,000 ರೂಪಾಯಿ ಕೊಡ್ತೇವೆ. ಅಯ್ಯೋ ನಾನು 20,000 ತಗೊಳ್ಕೊಳ್ಳೋ ವ್ಯಕ್ತಿ ಇಲ್ಲಿ 8,000 ರೂಪಾಯಿ ಮಾಡಲಾ ಅಂತ ಹೇಳುವಾಗ ಆ ವ್ಯಕ್ತಿ ಆ ಕೆಲಸಕ್ಕೆ ಹೋಗದೆ ಹೋದರೆ ಅವನ ಜೀವನ ಪೂರ್ತಿ ಯಾವತ್ತೂ ಕೂಡ 20,000 ಸಂಬಳ ತಗೊಳ್ಳಲ್ಲ, ಖಂಡಿತ ಇದ್ಕೊಳ್ಳಲ್ಲ. ಯಾಕಂದ್ರೆ ಆ 20,000 ಆ ವ್ಯಕ್ತಿಗೆ ಡೈರೆಕ್ಟ್ ಹೋದ ತಕ್ಷಣ ಕೊಟ್ಟಿಲ್ಲ. ಫಸ್ಟ್ ಆ ವ್ಯಕ್ತಿಗೂ ಅಷ್ಟೇ ಒಂದು ವರ್ಷದಿಂದ ವರ್ಷ ಇನ್ಕ್ರಿಮೆಂಟ್ ಆಗಿ 20,000 ರೂಪಾಯಿ ಆಗಿರೋದು, ಕರೆಕ್ಟ್? ನನ್ನ ಪ್ರಿಯ ಸಹೋದರ ಸಹೋದರಿ, ಅದು ಲೋಕದ ಸಿಸ್ಟಮ್. ಬಟ್ ಪರಲೋಕ ಸಿಸ್ಟಮ್ ಏನು ಗೊತ್ತಾ? ಉಚಿತವಾಗಿ ಬಂದು ಮಾಡು ಅಂತ ಹೇಳಿದ್ರು ಕೂಡ ಮಾಡಲಿಕ್ಕೆ ರೆಡಿ ಇರಬೇಕು. ಹಲೋ, ಈಗ ನನ್ನ ಕೆಲಸ ಇಲ್ಲ, ದೇವರು ಅನುದಿನ ಅಗತ್ಯ ಪೂರೈಸ್ತಾ ಇದ್ದಾರೆ. ಅದೇ ಥರ ದೇವ್ರು ತಗೊಂಡು ನಾನು ಅಲ್ಲಿ ಹಾಕಿದ್ದಾರೆ. ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಇವತ್ತು ನಾನು ಉಚಿತವಾಗಿ ಕೆಲಸ ಮಾಡು ಅಂತ ಹೇಳಿದ್ರು ಕೂಡ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಕಡಿಮೆ ಸಂಬಳನೋ ಜಾಸ್ತಿ ಸಂಬಳನೋ ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಹೇಳ್ತೇನೆ ನನ್ನ ಟೀಮಲ್ಲಿ ಆ್ಯಕ್ಚುಲಿ ನಾನು ನಿಮಗೆ ನಾನು ಹೇಳಿದೆ,
ನನ್ನ ಟೀಮ್ನಲ್ಲಿ ಪ್ರೈಸ್ ಗಾಡ್ ಇವತ್ತು UK ಹೊರದೇಶದಲ್ಲಿ ಅಲ್ಲಿನ ಪ್ರಜೆಗಳಾಗಿ ಯಾರು ಮಾರ್ಪಟ್ಟಿದ್ದಾರೋ ಸುಮ್ಮನೆ ಕೆಲಸ ಇವತ್ತು ಅಲ್ಲಿನ UK ಸಿಟಿಜನ್ಶಿಪ್ ಸಿಕ್ಕಿಲ್ಲ. ಫಸ್ಟ್ ಅಲ್ಲಿದ್ದಂತಹ ನನ್ನ ಬ್ರದರರ ಮಗಳ ಪತಿ ಅಂದರೆ ಅಳಿಯ, ಆ ಅಳಿನಿಗೆ ಫಸ್ಟ್ ಕಂಪ್ನಿ ಏನು ಗೊತ್ತಾ ಆಫರ್ ಕೊಟ್ಟಿದ್ದು? ನನ್ನ ಕಂಪ್ನಿ, ಒಳ್ಳೆ ಕಂಪ್ನಿ, ಟಾಪ್ ಮೋಸ್ಟ್ ಕಂಪ್ನಿ, UK ಕಂಪ್ನಿ ಕೆಲಸ ಕೊಡ್ತು, ಒಳ್ಳೆ ಕಂಪ್ನಿ ಹೆಸರು. ಕೊನೆಗೆ ಅವ್ರು ಹೇಳಿದ್ರು, ನೀನೇ ನಿನ್ನ ಮನೆಯಿಂದ ಕಂಪ್ಯೂಟರ್ ತೆಗೆದುಕೊಂಡು ಆಫೀಸಲ್ಲಿ ಇಟ್ಕೊಂಡು 1 ವರ್ಷ ಫ್ರೀಯಾಗಿ ಕೆಲಸ ಮಾಡಬೇಕು. ಯಾರು ಮಾಡ್ತಾಯಿದ್ರಿ? ಈಗ 5,000 ಕೊಡ್ತೀನಿ ಸಂಬಳ ಅಂತ ಹೇಳಿದ್ರೆ 5,000ನ ನಂಗೆ ಸಾಕಾಗಲ್ಲ ಅಂತ ಬಿಟ್ಬಿಡ್ತೀವಿ. 1 ವರ್ಷ ಉಚಿತವಾಗಿ ₹1 ಸಂಬಳದನ್ನು ಕೆಲಸ ಮಾಡಿದ್ದಾರೆ. ಇವರೇ ಕಂಪ್ಯೂಟರ್ ತೆಗೆದುಕೊಂಡು ಹೋಗಿ ಆಫೀಸಲ್ಲಿ ಇಟ್ಕೊಂಡು ಲ್ಯಾಪ್ಟಾಪನ್ನು ಕೆಲಸ ಮಾಡಿರುವಂಥದ್ದು. 1 ವರ್ಷ ಏನು ಸಂಬಳ ಇಲ್ಲ. ತದನಂತರ ಪ್ರೈಸ್ ಗಾಡ್ 1 ವರ್ಷ ಮುಗಿದಾದ್ಮೇಲೆ ಪ್ರೈಸ್ ಗಾಡ್ ಈ ವ್ಯಕ್ತಿ ಆ್ಯಟಿಟ್ಯೂಡ್ ಎಲ್ಲವನ್ನು ಚೆಕ್ ಮಾಡಿದ್ರು, ಪ್ರಾಜೆಕ್ಟ್ ಚೆಕ್ ಮಾಡಿದ್ರು, ಎಲ್ಲ ಆದಮೇಲೆ ಅಪಾಯಿಂಟ್ ಮಾಡಿಕೊಂಡ್ರು. ಅದಾದಮೇಲೆ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಆ ವ್ಯಕ್ತಿಯನ್ನು 1 ವರ್ಷ ನೋಡಿದ್ರು. ಯಾವ ಎಕ್ಸ್ಪೆಕ್ಟೇಷನ್ ಇದೆ, 0 ಸಂಬಳಕ್ಕಾಗಿ ಮಾಡಿದ್ದು. ತದನಂತರ ಆ ವ್ಯಕ್ತಿಯನ್ನು ಅವ್ರ ಕಂಪ್ನಿಲಿರುವಂಥ ವ್ಯಕ್ತಿಗಳು ಇನ್ನೂ ಕೂಡ ಬ್ಯಾಂಗ್ಳೂರಲ್ಲಿದ್ದಾರೆ. ಈ ವ್ಯಕ್ತಿಯ 1 ವರ್ಷದ ಈ ತ್ಯಾಗವನ್ನು ನೋಡಿ ಡೈರೆಕ್ಟಾಗಿ UK ಕರೆಸ್ಕೊಂಡ್ರು. UK ಕರೆಸ್ಕೊಂಡು ಅಲ್ಲಿನ ಸಿಸ್ಟಮ್ ತಕ್ಕಂತೆ ಟ್ರೈನಿಂಗ್ ಕೊಟ್ಟರು. ಅಲ್ಲಿ 5-6 ವರ್ಷಗಳಿದ್ದರು. 5 ವರ್ಷಗಳಾದಮೇಲೆ ಅದೇ ಕಂಪ್ನಿ ಅಪ್ಲಿಕೇಶನ್ ಹಾಕಿ ಇಡೀ ಅವ್ರನ್ನ ಅಲ್ಲಿನ ನಾಗರಿಕ ವ್ಯಕ್ತಿಯಾಗಿ, ಅಲ್ಲಿನ ಪ್ರಜೆಯಾಗಿ, ಅಲ್ಲಿನ ಪೌರತ್ವವನ್ನು ಸಿಟಿಶಿಪ್ ಪಡ್ಕೊಳ್ಳಿಕ್ಕಾಗಿ ಇಡೀ ಕಂಪ್ನಿಯೇ ಸಹಾಯ ಮಾಡ್ತು. ಹಲೋ, ಇಲ್ಲಿರೋ ವ್ಯಕ್ತಿಗಳು ಇನ್ನೂ ಕೂಡ ಒದ್ದಾಡ್ತಾ ಇದ್ದಾರೆ ಮನೆ ಕಟ್ಕೊಳ್ಳೋಕ್ಕೆ. ಮನೆ ಕಟ್ಟಿದ್ರು ಕೂಡ ಸಾಲ ತೀರ್ಸೋಕೆ ಒದ್ದಾಡ್ತಾ ಇದ್ದಾರೆ. ಅವರು UK ಸ್ವಂತ ಮನೆ ಮಾಡಿದ್ದಾರೆ. ದೇವರು ಸ್ವಂತ ಮನೆ ಕೊಟ್ಟಿದ್ದಾರೆ UK. ಯಾವ ಲೆವೆಲಿಂದ ಹೋಗಿದ್ದು ಪ್ರಿಯರೇ? 0. ಎಷ್ಟು ಮಂದಿ ಪ್ರಿಯರೇ ನಾವು ಕೂಡ ನಮ್ಮಲ್ಲೂ ಕೂಡ ಕಡಿಮೆ ಸಂಬಳ ಎಂಬುದಾಗಿ ಸಿಗುವಂಥ ಕೆಲಸವನ್ನು ಪ್ರೈಸ್ ಗಾಡ್ ನಮ್ಮ ಕೈಯಾರ ವೇಸ್ಟ್ ಮಾಡ್ಕೊಳ್ತಾ ಇದ್ದಾವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ನನ್ನ ಕೆಲಸದಿಂದ ಮೊದಲು ಏನು ಒಂದು ಲೇಔಟಲ್ಲಿ ಕೆಲಸ ಮಾಡ್ತಾ ಇದ್ನೋ ರೈಟ್ರಾಗಿ, ಅಲ್ಲಿಂದ ಕೆಲಸ ತೆಗೆದಾಕಿದ ತಕ್ಷಣ 2 ದಿನ ಇರಲಿಕ್ಕೆ ದೇವ್ರು ಬಿಡಲಿಲ್ಲ. 3ನೇ ದಿನ ಪ್ರೈಸ್ ಗಾಡ್ ಸೈಕಲಲ್ಲಿ ಥ್ಯಾಂಕ್ ಗಾಡ್ ಯಾವ ಥರ ಊಟ ಕಟ್ಕೊಳ್ಬೇಕು ಅದೇ ಥರ ಕಟ್ಕೊಳ್ತಾ ಇದ್ದಾನೆ. ನನ್ನ ಹೆಂಡತಿ ಕೆಲಸ ತೆಗೆದಾಕಿರೋದು ಹೇಳಿಲ್ಲ. ಹೆಂಗಸರು ತುಂಬ ಚಾಂಪಿಯನ್ಗಳು ಆಲೋಚನೆ ಮಾಡೋದ್ರಲ್ಲಿ. ನನ್ನ ಹೆಂಡತಿ ಅಷ್ಟು ವಾಕ್ಯದಲ್ಲಿ ಬೆಳೆದಿರಲಿಲ್ಲ. ಹೇಳ್ಬಿಟ್ರೆ ಅಯ್ಯೋ ಕೆಲಸ ಹೊಟ್ಟೋಯ್ತಾ, ಈಗ ನೋಡಿದ್ರೆ 3 ತಿಂಗಳು ಬಾಡಿಗೆ ಕಟ್ಟಿಲ್ಲ, ನನ್ನ ಒಡವೆಗಳು ಶೋರೂಮಲ್ಲಿವೆ, ಅಲ್ಲಿ ಬಡ್ಡಿ ಕಟ್ಟಿಲ್ಲ, ಏನೆಲ್ಲ ಆಲೋಚನೆ ಆಗ್ತದೆ. ಬಟ್ ಪ್ರೈಸ್ ಬಿಡಿ ಗಾಡ್, ಆ ಸಂದರ್ಭದಲ್ಲಿ ಪ್ರಿಯರೇ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ 2 ದಿನದಲ್ಲಿ ನಾನು ದೇವ್ರ ವಾಕ್ಯ ಧ್ಯಾನಿಸುವಾಗ 2 ದಿನದಲ್ಲಿ ದೇವರು ಜಸ್ಟ್ ಸೋಮವಾರ ಕೂತ್ಕೊಳ್ಬೇಡ, ಸೋಮಾರಿಯನ್ನು ನಾನು ಯಾವತ್ತೂ ಕೂಡ ಆಶ್ವಸಿಸೋದಿಲ್ಲ. ಸೋಮಾರಿಯನ್ನು ಯಾರು ಆಶ್ವಸಿಸ್ತಾರೆ ಅಂತಂದರೆ ಬಡತನ ದುರಾತ್ಮ ಆಶ್ವಸಿಸ್ತಾನೆ. ಯಾಕಂದರೆ ಸೋಮಾರಿತನ ಮತ್ತು ಬಡತನ ಇವೆರಡೂ ಕೂಡ ಅವಳಿ ಜವಳಿ ಸಹೋದರರು. ಸೋಮಾರಿತನ ಎಲ್ಲಿರ್ತದೋ ಅಲ್ಲಿ ಬಡತನ ಸದಾಕಾಲ ತಾಂಡವಾಡ್ತಾ ಇರ್ತದೆ. ಅದಾದಮೇಲೆ ಥ್ಯಾಂಕ್ ಗಾಡ್ ನಾನು ಹೆಂಡ್ತಿಗೆ ಹೇಳಲಿಲ್ಲ, ಮಾಮೂಲಿ ಎಂದಿನಂತೆ ಬೆಳಿಗ್ಗೆ ಎದ್ದು ಊಟ ಕಟ್ಸ್ಕೊಂಡು ಥ್ಯಾಂಕ್ ಗಾಡ್ ಮಾಮೂಲಿ ಒಂದು ಹಳೆ ಬಟ್ಟೆ ಹಾಕ್ಕೊಂಡ್ಬೇಕು, ಪ್ಯಾಂಟ್ ಶರ್ಟ್ ಹಾಕ್ಕೊಂಡೆ, ಬ್ಯಾಗ್ಗೆ ಸೇರ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ಗಾರೆ ಕೆಲಸ ಮಾಡಲಿಕ್ಕೆ, ಕಾಮಟಿ ಕೆಲಸ. ಕುಟುಂಬ ನಡೆಸಬೇಕು. ಕೆಲಸಕ್ಕೂ ಹೋಗುವಾಗಲೇ ಜಸ್ಟ್ 1/4 ಲೀಟ್ರ್ ಹಾಲು ತಂದರೆ 2 ದಿನ ಅರ್ಧ ಲೀಟ್ರ್ ಮಿಕ್ಸ್ ಮಾಡಿ 2 ದಿನ ಮಕ್ಕಳಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳುವಾಗ ಕೆಲಸಕ್ಕೆ ಹೋಗದೆ ಹೋದ್ರೆ ಹೇಗಿರ್ತದೆ ಪ್ರಿಯರ ಪರಿಸ್ಥಿತಿ? ಅದಾದಮೇಲೆ ಪ್ರೈಸ್ ಗಾಡ್ ಗಾರೆ ಕೆಲಸ, ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಆದರೆ ನಾನು ನೋಡಿಬಿಡ್ತಾರೆ ಎಲ್ಲರೂ ಅಂತೇಳ್ಬಿಟ್ಟು ಸುಮಾರು ಒಂದು 16-17 ಕಿಲೋಮೀಟ್ರ್ ದೂರದಲ್ಲಿದೆ ಒಂದು ಸರ್ಕಲ್ ಆಳುಗಳು ಕರ್ಕೊಂಡು ಹೋಗ್ತಾರೆ. ಆ ಸರ್ಕಲ್ ಹೋಗಿ ನಿಂತ್ಕೊಳ್ಳೋಣ ಅಂತೇಳಿ ಜಸ್ಟ್ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಮಾರ್ಗ ಮಧ್ಯದಲ್ಲಿ ಪ್ರೈಸ್ ಗಾಡ್ ಜಸ್ಟ್ ನನಗೆ ಯಾರು ಪ್ರಭು ಯೇಸುವನ್ನ ಪರಿಚಯ ಮಾಡಿಕೊಟ್ಟಿದ್ರು ಅವ್ರ ಅಂಗಡಿಗೆ ಹೋಗಿ ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ಹೋಗಿದ್ದಾನೆ. ಟೀ ಕುಡ್ದಾಯಿತು. ಜಸ್ಟ್ ಅಣ್ಣ ನಾನು ಓಡ್ತೀನಿ ಕೆಲಸಕ್ಕೆ. ನಾಗೇಂದ್ರ ಇವು ಟೈಮ್ ಆಗಿಲ್ವಾ, ಇಷ್ಟೊತ್ತಿಗೆಲ್ಲ ಮನೆ ಬಿಟ್ಬಿಡ್ತಾ ಇದೆ, ಬೇಗ ಹೋಗ್ತಾ ಇದೆ. ಇಲ್ಲ ಅಣ್ಣ 2 ದಿನ ಆಯಿತು ನಾನು ಕೆಲಸದಿಂದ ತೆಗೆದಾಕ್ಬಿಟ್ರು. ಓಕೆ, ಮತ್ತು ಈಗೆಲ್ಲಿ ಹೋಗ್ತಾ ಇದೆಯಾ? ಇಲ್ಲ ಅಣ್ಣ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಏನು ಕೆಲಸಕ್ಕೆ ಹೋಗ್ತಾ ಇದೆಯಾ? ಇಲ್ಲ ಅಣ್ಣ ಜಸ್ಟ್ 2 ದಿನ ಆಯಿತು, ಮನೇಲಿ ಹಾಲಿಲ್ಲ ಏನಿಲ್ಲ, ಸೊ ಅದಕ್ಕೋಸ್ಕರ ಕಾಮಟಿ ಕೆಲಸ ಆದರೂ ಪರವಾಗಿಲ್ಲ, ಹೆಲ್ಪರ್ ಕೆಲಸ ಕರ್ಕೊಳ್ಳಿ, 80 ರೂಪಾಯಿ ಸಿಗ್ತದೆ, ಅದಕ್ಕೆ ಸೈಕಲ್ ನಾನು ಹೋಗ್ತೀನಿ, ಸರ್ಕಲ್ಗೆ ಹೋಗ್ತೀನಿ, ಇಂಥ ಸರ್ಕಲ್ ಅಂತ ಹೇಳಿದೆ. ಹೌದಾ, ಸುಮ್ಮನೆ 1 ನಿಮಿಷ ಅಂತೇಳಿ ಅದಕ್ಕೆ ನಾನು ಮುಂಚಿತವಾಗಿಯೇ ದೇವರು ಇನ್ನೊಂದು ವ್ಯಕ್ತಿಯನ್ನು ಆನಂದ್ ಎಂಬುದಾಗಿ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ತಂದಲ್ಲಿ ಕೂರಿಸಿದ್ರು. ಆ ವ್ಯಕ್ತಿ ಟೀ ಕುಡಿತಾಯಿದ್ರೆ, ಟೀ ಕುಡಿಯುವಾಗ ಆನಂದ್ ನಮ್ಮ ಹುಡುಗ ನೋಡಿ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾನೆ, ಇನ್ನು ನಿಮ್ಮ ಹತ್ರ ಏನೋ ಕೆಲಸ ಇದ್ದರೆ ಸ್ವಲ್ಪ ಕೊಡಿ, ಇವನು ಎಲೆಕ್ಟ್ರಿಕ್ ಕೆಲಸನೇ ಮಾಡ್ತಾಯಿದ್ದು. ಕಳಿಸಿ ಗುರು, ಬಪ್ಪ
ಜಸ್ಟ್ ಈಗಲೇ ರೆಡಿ ಇದೆಯಾ? ಎಸ್ ರೆಡಿ ಇದ್ದೇನೆ. ಸೈಕಲ್ ನಿಲ್ಲಿಸು, ನೀನು ಸೈಕಲ್ ಹೊಡಿಬೇಡ, ನಾನು ಗಾಡೀಲಿ ಕೂತ್ಕೋ, ಕೆಲಸ ಸ್ಥಳಕ್ಕೆ ಬಿಡ್ತೇನೆ. ಮೈ ಗಾಡ್, ಅಲ್ಲೋಗಿ ಥ್ಯಾಂಕ್ ಗಾಡ್. ಅದಾದಮೇಲೆ ವಾರ ಆದಮೇಲೆ ಬಟವಾಡೆ ಮಾಡಬೇಕಾದ್ರೆ ಜಸ್ಟ್ ಅವರಲ್ಲಿ ಪ್ರಿಯರೇ ಸುಮಾರು 11 ವರ್ಷದಿಂದ ಕೆಲಸ ಮಾಡ್ತಾನೆ ಎಲೆಕ್ಟ್ರಿಷಿಯನ್. ಅವನಿಗೆ 110 ರೂಪಾಯಿ ಸಂಬಳ ಕೊಡ್ತಿರೋದು ದಿನಕ್ಕೆ. 11 ವರ್ಷ ಕೆಲಸ ಮಾಡೋ ವ್ಯಕ್ತಿಗೆ, ಎಲೆಕ್ಟ್ರಿಷಿಯನ್ಗೆ. ಅದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಹೆಲ್ಪರ್ಗೆ ಅವರು ಕೂಡ 75 ರೂಪಾಯಿ 80 ರೂಪಾಯಿ ಕೊಡುವಂಥದ್ದು. ನಾನು ಹೇಳ್ತಾ ಇರೋದು 20 ವರ್ಷ ಹಿಂದಿನ ಕಾರ್ಯ. ಅದಾದಮೇಲೆ ಪ್ರೈಸ್ ಗಾಡ್ ವಾರ ಜಸ್ಟ್ ನಾನು 4 ದಿನ ಏನೋ ಹೋಗಿದ್ದು ಕೆಲಸಕ್ಕೆ. 4 ದಿನಗಳ ಪೇಮೆಂಟ್ನ ಆ ಹುಡುಗರು ಮುಂದೆನೇ 80 ರೂಪಾಯಿಗೆ 320 ರೂಪಾಯಿನ ಕೈ ಕೊಟ್ಟಿದ್ದು. ಅದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಾನು 320 ತೆಗೆದುಕೊಂಡು ಹೋದೆ. ಅದಾದಮೇಲೆ ಪ್ರೈಸ್ ಗಾಡ್, ನಾನು ಯಾರು ಕೆಲಸ ಸೇರಿದ್ರು ಅದೇ ಹೋಟ್ಲಲ್ಲಿ ಬಟವಾಡೆ ಮಾಡಿದೆ ಅವರು. ಆ ವ್ಯಕ್ತಿ ಕೈಲಿ, ನನ್ನ ಸಹೋದರ ಅಂದರೆ ಸುರೇಶ್ ಅಣ್ಣ ಕೈಲಿ ಜಸ್ಟ್ ಇನ್ನು 120 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 120 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಜಸ್ಟ್ ಇದು ನಾಗೇಂದ್ರ ಕೊಟ್ಬಿಡಿ. ಅದಾದಮೇಲೆ ಮಾಡಿದೆ. ನಾನು ಮಾಮೂಲಿ ಜಸ್ಟ್ ಶನಿವಾರ ಮುಗೀತು, ಭಾನುವಾರ ಚರ್ಚ್ ಮುಗಿಸ್ಕೊಂಡು ಅವರ ಹೋಟ್ಲಿಗೆ ಹೋದೆ. ನಾನು ಹೆಂಡ್ತಿ ಜಸ್ಟ್ ಹೆಂಡ್ತಿ ಮಧ್ಯದಲ್ಲಿ ಹಿಂದೆ ಕೂತ್ಕೊಂಡಿದ್ದಾರೆ, ಕೈಲಿ ಮಗು ಎತ್ಕೊಂಡಿದ್ದಾರೆ. ನಾನು ಮಧ್ಯ ಸೀಟಲ್ಲಿ, ಮುಂದೆ ಚಿಕ್ಕ ಸೀಟಿ ಹಾಕಿದ್ದೇನೆ ಕಮ್ಮಿ ಮೇಲೆ ನನ್ನ ಮಗಳು, 4 ಜನ. ಓಕೆ, ಎಲ್ಲರೂ ನೋಡುವಾಗ ಮೈ ಗಾಡ್, ಥ್ಯಾಂಕ್ ಗಾಡ್, ಇವತ್ತು ಬ್ರದರ್ ಲೆವೆಲ್ ಎಲ್ಲರೂ ಬರಬೇಕು ಅಂತ ಆಸೆ ಪಡ್ತೀರಿ. ಆ ಮಟ್ಟವನ್ನು ಇವತ್ತು ನಾನು ಮರೆಯೋದಿಲ್ಲ. 0 ಲೆವೆಲಿಂದ ದೇವರು ಈ ಮಟ್ಟಕ್ಕೆ ಎತ್ತಿರುವಂಥದ್ದು. ಅದಾದಮೇಲೆ ಹೋದ ತಕ್ಷಣ ನಾಗೇಂದ್ರ ತಗೋ ಅಂತ ಜೇಬು ದುಡ್ಡು ಹಾಕ್ಬಂದರು. ಅಣ್ಣ ಬೇಡ, ನಾನು ಕೆಲ್ಸಕ್ಕೆ ಹೋಗಿದ್ದೀನಿ, ಯಾಕೆ ದುಡ್ಡು ಹಾಕ್ತಿದ್ದೀರಿ ಅಂತ ಕೇಳುವಾಗ ಇಲ್ಲ ಜಸ್ಟ್ ಆನಂದ್ ಇದ್ದಾರಲ್ಲ ಅವರೇ ಕೊಟ್ಟಿದ್ದು. ಜಸ್ಟ್ ನಿನಗೂ ಕೂಡ ಸಂಬಳ 110 ರೂಪಾಯಿ ಅಂತ ಪರ್ ಡೇ. ಬಟ್ ಹುಡುಗರು ಮುಂದೆ 80 ರೂಪಾಯಿನೇ ಕೊಡ್ತಾರಂತೆ ಹೆಲ್ಪರ್ ಅಂತೇಳಿ. ನಾನು ಹೇಳಿದೆ ಹೌದಾ ಅಂತ ಕೇಳುವಾಗ, ಅಣ್ಣ ಜಸ್ಟ್ ಯಾಕೋ ನನಗೆ ಮನಸ್ಸು ತಡೀತಲ್ಲ, ಅವರು ಅಷ್ಟು ವರ್ಷದಿಂದ ದುಡಿತಾರು 110 ರೂಪಾಯಿ ಕೊಟ್ಟು ನನಗೂ ಇಲ್ಲ ಅವರೆಲ್ಲ ಅಷ್ಟು ವರ್ಷದಿಂದ ಕೆಲಸ ಮಾಡಿದ್ರು ಕೂಡ ಜಸ್ಟ್ ಬೀಡಿ ಸೇಯಬೇಕು ಅಂತ ಹೋದರೆ ಅರ್ಧ ಗಂಟೆ ಬರಲ್ವಂತೆ, ಮಧ್ಯಾಹ್ನ ಊಟಕ್ಕೆ ಹೋದರೆ 1 ಗಂಟೆ ಬರಲ್ವಂತೆ, ಟೀಗೆ ಹೋದರೆ 3/4 ಗಂಟೆ ಬರಲ್ವಂತೆ, ನೀನು ಯಾವುದೇ ಕಾರ್ಯಕ್ಕೂ ಹೋಗಲ್ವಂತೆ. ನಿನಗೇನು ವಯಸ್ಸು ಕೊಟ್ಟಿದ್ರೆ ಕೆಲಸವನ್ನು ಗ್ರೂ ಹೊಡಿಬೇಕು, ಧೂಳೆಲ್ಲ ಬರ್ತದೆ, ಪೈಪ್ ಹಾಕ್ಬೇಕಾದ್ರೆ ಗ್ರೂ ಹೊಡಿತಾರಲ್ಲ ಚಾಣ ಸುತ್ತಿಗೆ, ಅದು ಹೊಡೆ. ನಿನಗೆ ಈ 2 ರೂಮ್ ಮುಗಿಸು ಅಂದರೆ ನೀನು 3 ರೂಮ್ ಮುಗಿಸಿರ್ತೀಯ ಅಂತೆ. ಅದಕ್ಕೆ ಅವ್ರು ಹೇಳಿದ್ರು ನಾಗೇಂದ್ರ ಹಿಂಗೆ ಯಾವಾಗಲೂ ಅಷ್ಟೇ 110 ರೂಪಾಯಿ ಅವ್ನಿಗೆ ಡೈಲಿ ಸಂಬಳ. ಪ್ರಮೋಷನ್ ಬರುವಂಥದ್ದು, ನೀವು ಗಾರೆ ಕೆಲಸ ಲೆವೆಲ್ಗೆ ಹೋಗ್ಲಿಕ್ಕೂ ರೆಡಿ ಆಗ್ತೀನಿ ಅಂತೇಳಿ 80 ರೂಪಾಯಿ ಸಿಕ್ಕರು ಸಾಕು ಅಂತ ಹೋಗ್ತಿರಲ್ಲ, ಅಲ್ಲಿ ದೇವರು 110 ರೂಪಾಯಿ ಕೊಡೋಕೆ ರೆಡಿ ಇರ್ತಾರೆ. ಆ ವ್ಯಕ್ತಿ 110 ರೂಪಾಯಿ ಸಂಬಳ ತೆಗೆದುಕೊಳ್ಬೇಕಾದ್ರೆ ಬೇರೆ ವ್ಯಕ್ತಿಗಳು 11 ವರ್ಷ ದುಡಿಬೇಕು ದಿನಕ್ಕೆ 110 ರೂಪಾಯಿ ತೆಗೆದುಕೊಳ್ಬೇಕಾದ್ರೆ. ಬಟ್ ನೀವು ನಿಮ್ಮನ್ನು ತಗ್ಗಿಸ್ಕೊಂಡು ಚಪ್ಪಲಿ ಒಲೆ ಕೆಲಸ ಆದರೂ ಪರವಾಗಿಲ್ಲ, 10 ರೂಪಾಯಿ ಸಂಪಾದನೆ ಮಾಡ್ತಾನೆ. 10 ರೂಪಾಯಿ ಸಂಪಾದನೆ ಮಾಡಿ 1 ರೂಪಾಯಿನ ದೇವ್ರಿಗೆ ದಶಮಾಂಶ ಕೊಡ್ತಾನೆ. ಆ 1 ರೂಪಾಯಿನ ಯಾವಾಗ ಕೊಡ್ತೀರಿ? ಆ 1 ರೂಪಾಯಿ ಪ್ರಿಯರೇ ಮಲ್ಟಿಪ್ಲೈ ಆಗಿ 100 ಮಡಿಯಷ್ಟು 100 ರೂಪಾಯಿಗೆ ಹಿಂದಿರುಗಿ ಬರ್ತದೆ. ಹಲೋ, ಅದಾಗಿ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಅಲ್ಲಿ ದೇವರು ಜಸ್ಟ್ 2 ವರ್ಷ ಟ್ರೈನಿಂಗ್ ಕೊಟ್ಟರು. ನಾನು ಮೊದಲು ಎಲೆಕ್ಟ್ರಿಕ್ ಕೆಲಸ ಮಾಡ್ತಾಯಿದ್ದು. ಜಸ್ಟ್ ದೊಡ್ಡ HD ಲೈನ್, ಹೈ ಟೆನ್ಷನ್ ಲೈನ್, ಒಂದು ಲೇಔಟಿಗೆ ಎಲೆಕ್ಟ್ರಿಕಲ್ ಪೋಲ್ ಹಾಕಿ TC ಹಾಕಿ ಟ್ರಾನ್ಸ್ಫಾರ್ಮರ್ ಹಾಕಿ ಚಾರ್ಜ್ ಮಾಡುವಂಥದ್ದು, ಅದು ಕೆಲಸ ಮೊದಲು ಮಾಡ್ತಾಯಿದ್ದು. ಇವ್ರ ಹತ್ರ ಸೇರ್ಕೊಂಡ ಮೇಲೆ LT ಲೈನ್ದು ಮಾಡ್ಲಿಕ್ಕೆ ಬಂತು, ಮನೆ ಬಿಲ್ಡಿಂಗ್ದು ಕೆಲಸ. ಹೊರಗಡೆ HD ಲೈನ್ 2 ವರ್ಷದಲ್ಲಿ, ಒಳಗಡೆ ಮನೆ ಒಳಗಡೆ ವೈರಿಂಗನ್ನು ದೇವ್ರು ಕಲಿಸ್ಕೊಟ್ರು 2 ವರ್ಷದಲ್ಲಿ. ನಾನು ಕೂಡ ಬೇರೆ ಬಿಲ್ಡಿಂಗ್ನ ಕಾಂಟ್ರಾಕ್ಟ್ ತೆಗೆದುಕೊಳ್ಳೋ ಲೆವೆಲ್ಗೆ ದೇವ್ರು ಕರ್ಕೊಂಡೋದ್ರು. ಹೊರಗಡೆ ಕೆಲಸ ಮತ್ತು ಒಳಗಡೆ ಕೆಲಸ 2 ಕೆಲಸ ಮಿಕ್ಸ್ ಮಾಡಿ, ಥ್ಯಾಂಕ್ ಗಾಡ್, ಆ ಎಕ್ಸ್ಪೀರಿಯನ್ಸ್ ಮೇಲೆ ದೇವರು ನನಗೆ ಈವನ್ ಇಂಜಿನಿಯರ್ ಪೋಸ್ಟ್ಗೆ ಯೋಗ್ಯತೆ ಇಲ್ಲದಿದ್ದರೂ ಕೂಡ ದೇವರು ತನ್ನ ಕೃಪೆಯಿಂದ ಇವೆರಡನ್ನೂ ಪೋಷಿಸಿಕೊಂಡು ಥ್ಯಾಂಕ್ ಗಾಡ್ ಒಂದು ಕಂಪನಿಯಲ್ಲಿ ಥ್ಯಾಂಕ್ ಗಾಡ್ ಇಂಜಿನಿಯರಾಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು. ಹಲೋ, ಆ ಕಂಪನಿಯಲ್ಲಿ ಯಾವಾಗ ಪ್ರೈಸ್ ಗಾಡ್ ಮ್ಯಾನೇಜರು ಕೂಡ ಥ್ಯಾಂಕ್ ಗಾಡ್ ಸುವಾರ್ತೆನ ಸಾರಲಾಯಿತು, ಮ್ಯಾನೇಜರ್ ಕೂಡ ಥ್ಯಾಂಕ್ ಗಾಡ್ ಸುವಾರ್ತೆನ ಸ್ವೀಕರಿಸ್ಕೊಂಡ್ರು. ತದನಂತರ ದೇವ್ರು ಹೇಳಿದ್ರು, ಮಗನೇ ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು, ಜಸ್ಟ್ ಕಂಪ್ನಿ ಬಿಟ್ಟು ಹೊರಡಬ. ಹಂಗಾಗಿ 2007 ಒಳಗಡೆ ಹೋದೆ. 3 ವರ್ಷದಲ್ಲಿ ಇಡೀ ಕಂಪನಿಗೆ ಎಲ್ರಿಗೂ ಸುವಾರ್ತೆನ ಸಾರಲಾಯಿತು. ಯಾವ 2010 ಮೇ 1ನೇ ತಾರೀಕು ದೇವರ ಕಂಪನಿ ಹೊರಡ ತೆಗೆದು ಪರಲೋಕದ ಕಂಪನಿಗೆ ಕಾರ್ಮಿಕನಾಗಿ ನೇಮಿಸ್ಕೊಂಡ್ರು. ಹಲೋ, ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರಿ, ಸಪೋಸ್ ಯಾರ ಕೆಲಸ ಇಲ್ದೇನೆ ಅಥವಾ ಕೆಲಸ ಬಿಟ್ಟು ಬಂದಿದ್ದೀರಿ, ಥ್ಯಾಂಕ್ ಗಾಡ್ ನನಗೆ ಅದೇ ಥರ ಕೆಲಸ ಬೇಕು. ನೋ, ಜೋಸೆಫನು ತಂದೆಯ ಮನೆಯಲ್ಲಿ ಅನೇಕ ಜನರಿಗೆ ಕೆಲಸ ಕೊಡೋ ವ್ಯಕ್ತಿಯಾಗಿದ್ದ, ಶ್ರೀಮಂತ ವ್ಯಕ್ತಿಯ ಮಗ. ಯಾಕೋಬನ ಮಗ ಜೋಸೆಫ್ ಶ್ರೀಮಂತ ವ್ಯಕ್ತಿಯ ಮಗ, ಚಿನ್ನದ ಸ್ಪೂನ್ ಊಟ ಮಾಡ್ತಾ ಇದ್ದ ಅಂಥ ಶ್ರೀಮಂತ ವ್ಯಕ್ತಿಯ ಮಗ. ಬಟ್ 24 ಗಂಟೆಗಳಲ್ಲೇ ಇನ್ನೊಂದು
ದೇಶದಲ್ಲಿ, ಫಾರಿನ್ ದೇಶದಲ್ಲಿ ಒಂದು ಕೆಲಸ ಸೇರಿಕೊಂಡ, ಸಂಬಳ ಬಂದು 0, ಕೆಲಸ ಬಂದು ಟಾಯ್ಲೆಟ್ ಕ್ಲೀನ್ ಮಾಡೋದು. ಹಲೋ, ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ, ಸಂಬಳ 0, ತಿಂಗಳು ಸಂಬಳ 0 ಅಲ್ಲ, ಜೀವನ ಪೂರ್ತಿ 0. ಯಾರು ಆ ಕೆಲಸ ಸೇರ್ಕೊಳ್ತೀರಿ? ಹಲೋ, ಬಟ್ ಪ್ರೈಸ್ ಬಿಡಿ ಗಾಡ್, ಜೋಸೆಫ್ ಒಂದು ಗೊಣಗುಟ್ಲಿಲ್ಲ, ಅದು ಯಾರಿಗೂ ಬೇಳ್ಮಾಡಿ ತೋರಿಸ್ಲಿಲ್ಲ, ಬದಲಾಗಿ ಅಲ್ಲೋಗಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭಿಸ್ದ. ಸಂಬಳ ಬಂದು 0, ಹಗಲು ರಾತ್ರಿ ದುಡಿತಾ ಇದ್ದಾನೆ ಗುಲಾಮನಾಗಿ. ಬಟ್ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಈವನ್ ಅವನು ಸತತವಾಗಿ ಪ್ರೈಸ್ ಬಿಡಿ ಗಾಡ್ 13 ವರ್ಷಗಳ ಕಾಲ ಅವನು ಏನು ದುಡಿಯದೆ ಹೋದರೂ ಕೂಡ ಪ್ರೈಸ್ ಗಾಡ್ ದೇವರು ಅವನೊಂದಿಗಿದ್ದರು. ಅವನಿಗೆ ₹1 ಸಂಪಾದನೆ ಇಲ್ಲ, ಬಟ್ ಅವನು ಯಾರ ಮನೇಲಿದ್ದ, ಫೋರ್ಟಿಫರ್ನ ಮನೇಲಿದ್ದನೋ, ಫೋರ್ಟಿಫರ ಸಮೃದ್ಧಿ ಆಗ್ತಾ ಇದ್ದ. ನಿಮ್ಮ ಹಾರ್ಟ್ ಕಂಡೀಷನ್, ನನಗೆ ಯಾವುದೇ ಕಂಪ್ನಿಗೆ ನಾನು ಕಾಲು ಹಾಕಲಿ, ಬಟ್ ಪ್ರೈಸ್ ಗಾಡ್ ನಾನು ಸಂಬಳಕ್ಕಾಗಿ ದುಡಿಯೋದಿಲ್ಲ, ನಾನು ಕಾಲಿಟ್ಟ ಮೇಲೆ ಇಡೀ ಕಂಪ್ನಿ ಸಮೃದ್ಧಿ ಆಗಲಿ, ಆ ಉದ್ದೇಶ ಇಟ್ಕೊಂಡು ಕಂಪ್ನಿ ಕಾಲು ಹಾಕ್ತೀರಿ. ಆ ಕಂಪ್ನಿ ಸಮೃದ್ಧಿ ಆಗುವಾಗ ಮೈ ಗಾಡ್ ಪ್ರಮೋಷನ್ ಕಂಪ್ನಿಯಿಂದ ಬರೋದಿಲ್ಲ ಪ್ರಿಯರೇ. ಪ್ರಮೋಷನ್ ನಿಮ್ಗೆ ಯಾರು ಆ ಕಂಪ್ನಿ ಕೆಲಸ ಕೊಟ್ಟಿದ್ದಾರೋ ನಿಮ್ಮ ತಂದೆಯಿಂದ ಪ್ರಮೋಷನ್ ಬರುವಂಥದ್ದು. ಹದಿಮೂರು ವರ್ಷಗಳ ಕಾಲ ಅವನ ಅಕೌಂಟಲ್ಲಿ ₹1 ಇಲ್ಲ, ಹಗಲು ರಾತ್ರಿ ದುಡಿತಾ ಇದ್ದಾನೆ, ₹1 ದುಡ್ಡಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಅದ್ರ ಮಧ್ಯದಲ್ಲಿ ದೊಡ್ಡ ಅಪವಾದ ಹೊತ್ಕೊಂಡ. ಯಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ನೋ, ಕೆಲಸ ಮಾಡುವಂತಹ ಆ ಮನೆಯಲ್ಲಿದ್ದಂಥ ಬಾಸ್ ಫೋರ್ಟಿಫರ್, ರಾಜನ ಬಲಗೈ ಬಂಟ, ಅವನ ಹೆಂಡತಿ ಇವನ ಮೇಲೆ ಕಣ್ಣಾಕಿ ಪಾಪದಲ್ಲಿ ಬೀಳಲಿಕ್ಕಾಗಿ ಜಸ್ಟ್ ಪ್ರಚೋದನೆ ಕೊಟ್ಟಲು. ಆದರೂ ಕೂಡ ಅವನು ಅದು ಕೊಪ್ಪದೇ ಹೋದಾಗ ಈ ಹೆಂಗಸು ಕೋಪ ಮಾಡಿಕೊಂಡು ಗಂಡನಿಗೆ ಚಾಡಿ ಹೇಳಿ ಅವನ ಜೈಲಿಗೆ ಹಾಕ್ಸಿದ್ಲು. ಮೈ ಗಾಡ್, ಥ್ಯಾಂಕ್ ಗಾಡ್. ಇನ್ನೇನಾದರೂ ಅವ್ನ ಕನಸು ಏನಾಗಬೇಕು ಪ್ರಿಯರೇ? ಜೈಲಿಗೆ ಹೋದ್ಮೇಲೆ, ಗುಲಾಮ ಒಂದು ಸಲ ಜೈಲಿಗೆ ಹೋದ್ಮೇಲೆ ಜೈಲಿನಲ್ಲಿ ಅವ್ನು ಸಾಯಬೇಕು ಅಷ್ಟೇ. ಯಾಕಂದ್ರೆ ಗುಲಾಮರು ಯಾರು ಕೂಡ ಜೈಲಿಗೆ ಹಾಕಲ್ಲ. ಅವ್ನು ತಪ್ಪು ಮಾಡಿದ ತಕ್ಷಣ ಅವನೇನಾದರೂ ಯಜಮಾನ ಮೇಲೆ ಕಣ್ಣು ಹಾಕಿದ್ದಾನೆ, ಯಜಮಾನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದಾನೆ ಅಂದರೆ, ಇವು ಯಜಮಾನ ನೋಡಿದ್ರೆ ರಾಜನ ಬಲಗೈ ಬಂಟ, ಇಡೀ ಸೈನ್ಯನ ಕೈಲಿದೆ, ಶೂಟೌಟ್ ಮಾಡಿ ಇಲ್ಲ ತಲೆನ ಕತ್ತರಿಸಿ ಜಸ್ಟ್ ಅವನ್ನ ಕತೆ ಮುಗಿಸ್ತಾ ಇದ್ದ. ರಾಜನಿಗೆ ಫೋರ್ಟಿಫರ್ನಿಗೆ ಗೊತ್ತಿತ್ತು ಇದು ಇವಂದೇನು ತಪ್ಪಿಲ್ಲ, ಮೋಸ್ಟ್ಲಿ ನನ್ನ ಹೆಂಡ್ತಿದೇ ಇರ್ಬೋದು, ಬಟ್ ಆದರೂ ಕೂಡ ಹೆಂಡ್ತಿಗೋಸ್ಕರ ಆದರೂ ಜೈಲಿಗೆ ಕಳಿಸ್ಬೇಕು, ಇಲ್ಲ ನಾನು ಮನೇಲಿ ಜೀವಿಸ್ಬೇಕಲ್ಲ. ಹಲೋ, ಸಪೋಸ್ ಹೆಂಡ್ತಿ ಪರವಾಗಿಲ್ಲ ಬಿಡಮ್ಮ, ನೀನು ಹೆಂಡ್ತಿನ ಜಸ್ಟ್ ಅವನು ಅತ್ಯಾಚಾರ ಮಾಡ್ಲಿಕ್ಕೆ ಬಂದಂದ್ರು ಪರವಾಗಿಲ್ಲ ಅಂತ ಹೇಳ್ತೇನೆ, ನೀನು ಯಾವ ಗಂಡಸು, ನಾನಂತ ಇಲ್ಲಿ ಇರೋದಿಲ್ಲ, ಅಟ್ಲಿ ಹಿಂಗೆಲ್ಲ ಆಗ್ತದೆ ಅಂತೇಳಿ ಥ್ಯಾಂಕ್ ಗಾಡ್ ಗಂಡ ಆಯ್ತಮ್ಮ ಜೈಲಿಗೆ ಹಾಕ್ತೀನಿ. ಹಲೋ, ಗಂಡಿದ್ರು ಅನೇಕ ಸಂದರ್ಭ ಹೆಂಡತಿ ಮಾತನ್ನ ಕೇಳಬೇಕು. ಅವನೆಂಥ ದೊಡ್ಡ ದೊಡ್ಡ ಮಿನಿಸ್ಟರ್ ಆದರೂ ಕೂಡ ಮನೆ ಬಂದಾಗ ಆಧಾರ್ ಕಾರ್ಡ್ ಹೊಂದಿರೋರೇ ಸ್ಟ್ರಾಂಗು. ಸರಿಯಾ? ಅದಾದಮೇಲೆ ಜೈಲಿದ್ದಾನೆ, ಅಪವಾದ ಹೊತ್ಕೊಂಡು ಜೈಲಿದ್ದಾನೆ. ಬಟ್ ಜೈಲು ಒಂದಿನ ಕೂಡ ಯಾರ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ. ಅಲ್ಲೇನು ಕೆಲಸ ಕೊಟ್ಟಿದ್ದೀವೋ ಆ ಕೆಲಸ ಮಾಡ್ತಾ ಇದ್ದಾನೆ. ಜಲ್ಲಿ ಕಲ್ಲು ಹೊಡಿಬೇಕಾ, ಏನು ಕೆಲಸ ಬೇಕೋ ಅದು ಮಾಡ್ತಾ ಇದ್ದಾನೆ. ಬಟ್ ಥ್ಯಾಂಕ್ ಗಾಡ್, ಜಸ್ಟ್ ಅವನು ಬೆಳಿಗ್ಗೆ ಎದ್ದು ನಗು ಮುಖದೊಂದಿಗೆ ಎಲ್ಲರೂ ಮಾತಾಡ್ತಾನೆ, ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾನೆ. ಇವತ್ತು ಬೆಳಗ್ಗೆ ಒಂದು ದಿನ ಬೆಳಗ್ಗೆ ಜೈಲಲ್ಲಿ ಇದ್ದಿದ್ದಾನೆ. ಬಟ್ ಥ್ಯಾಂಕ್ ಗಾಡ್ ಅವನು ತಿಳ್ಕೊಂಡ ಮಾಮೂಲಿ ದಿನದಂತೆ ಇವತ್ತು ರಾತ್ರಿ ಕೆಲಸ ಮುಗಿದ ತಕ್ಷಣ ನಾನು ಜೈಲಲ್ಲಿ ಮಲಗ್ತೇನೆ ಎಂಬುದಾಗಿ. ಅದೊಂದು ದಿನಚರಿ, ಜೈಲಿಗೆ ಹೋದ್ಮೇಲೆ ಅದೇ ಕೆಲಸ. ಯಾವನಾದರೂ ಒಂದಿನಾದರೂ ಜೈಲಿರುವಂಥ ಯಾವುದೇ ಕೈದಿಗಳನ್ನು, ನಾನಂತೂ ಎಷ್ಟೋ ಸಲ ಪರಪ್ಪನಗರ ಜೈಲಿಗೆ ಪ್ರಬೋಧನೆ ಮಾಡಲಿಕ್ಕೆ ಹೋಗಿದ್ದೇನೆ. ಪ್ರತಿ ತಿಂಗಳ ಮೊದಲನೇ ಬುಧವಾರ ಪರಪ್ಪನಗರ ಜೈಲಿಗೆ ಟೀಚ್ ಮಾಡಲಿಕ್ಕೆ ಹೋಗ್ತೇನೆ. ಆ ಸಂದರ್ಭದಲ್ಲಿ ಪ್ರೈಸ್ಗಳು ಒಂದು ಕೈದಿ ಹೇಳಲಿಲ್ಲ. ಜಸ್ಟ್ ನಿನಗೇನಾದರೂ ಒಂದಿನಾದರೂ ಹಿಂಗೆ ಅನಿಸಿದೆಯಾ, ಇವತ್ತು ಬೆಳಿಗ್ಗೆ ನಾನು ಜೈಲಲ್ಲಿದ್ದರೆ ರಾತ್ರಿ ನಾನು ಮಲಗೋದು ಅರಮನೆಯಲ್ಲಿ ಅಂತೇಳಿ ಯಾವ ಕೈದಿಗಾದರೂ ನಿರೀಕ್ಷೆ ಇರ್ತದ? ಕನಸು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ಜೋಸೆಫ್ನು ಕೂಡ ಆ ರೀತಿ ಕನ್ಸ್ಕೊಂಡಿಲ್ಲ. ಅವನು ಬೆಳಗ್ಗೆ ಎದ್ದಿದ್ದಾನೆ, ರಾತ್ರಿ ಮಲಗೋದು ಥ್ಯಾಂಕ್ ಗಾಡ್ ಜೈಲಲ್ಲಿ. ಬಟ್ ಬೆಳಗ್ಗೆ ಎದ್ದಿದ್ದಾನೆ, ಆದರೆ ಅವ್ರು ರಾತ್ರಿ ಜೈಲಲ್ಲಿ ಮಲಗಲಿಲ್ಲ, ರಾತ್ರಿ ಅರಮನೆಯಲ್ಲಿ ಸುಖ ಸುಪ್ಪತ್ತಿಗೆ ಮಲಗಿದ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಸತತವಾಗಿ 13 ವರ್ಷಗಳ ಕಾಲ ₹1 ದುಡ್ಡನ್ನು ಸಂಪಾದನೆ ಮಾಡಲಿಲ್ಲ. ಅವನ ಗಮನ ಇದ್ದು ಒಂದೇ ಒಂದು, ದೇವರು ಹೇಳಿದ್ದಾರೆ
ನನ್ನನ್ನು ಒಂದು ದೇಶಕ್ಕೆ ರಾಜನಾಗಿ ಮಾಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಅದ್ರ ಕಡೆ ಗಮನ ಕೊಟ್ಟು ಅದ್ರ ಮಧ್ಯದಲ್ಲಿ ದೇವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ. ಟಾಯ್ಲೆಟ್ ಕ್ಲೀನ್ ಮಾಡಬೇಕಾ? ಎಸ್ ಲಾರ್ಡ್. ಎಷ್ಟು ಸಂಬಳ? 0. ಓಕೆ ಡ್ಯಾಡಿ, ನಾನು ಮಾಡ್ತೇನೆ. ಯಾವಾಗ ಅವನು ಥ್ಯಾಂಕ್ ಗಾಡ್ ಆ ರೀತಿ ದೇವರ ಹಾದಿಯಲ್ಲಿ ಮುನ್ನಡಲಿಕ್ಕೆ ಪ್ರಾರಂಭಿಸಿದನು, ಪ್ರೈಸ್ ಗಾಡ್, ಹಾಲೆಲೂಯಾ, ಕೊನೆಗೆ ಬೆಳಗ್ಗೆ ಜೈಲಲ್ಲಿ ಇದ್ದಿದ್ದಾನೆ. ಜೈಲು ಎದ್ದೇಳುವಾಗ ಅವನು ಕೂಡ ಕನಸು ಕಂಡಿರಲಿಲ್ಲ. ರಾಜನಿಗೊಂದು ಸಮಸ್ಯೆ ಬಂದಿದೆ. ಆ ಸಮಸ್ಯೆನ ಪರಿಹಾರ ಮಾಡಲಿಕ್ಕಾಗಿ ಅಲ್ಲಿರುವ ದೇಶದಲ್ಲಿರುವ ಜ್ಯೋತಿಷ್ಯರು, ಪುರೋಹಿತರು ಎಲ್ಲರನ್ನೂ ಕರೆಸಿ ಕೇಳ್ತಾ ಇದ್ದಾನೆ, ನನಗೆ ಈ ಥರ ಒಂದು ಕನಸು ಬೀಳ್ತು, ಇದರ ಅರ್ಥ ಏನೆಂಬುದಾಗಿ ಹೇಳಿ. ಅವ್ರು ಏನೇನೋ ಬೂಡೆ ಬಿಟ್ಟರು, ನಿನಗೇನು ಅರ್ಥ ಆಗಲಿಲ್ಲ. ಬೂಡೆ ಬಿಡೋರೇ ಜಾಸ್ತಿ. ಅದಾದ ನಂತರ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಅವ್ರ ಮನೇಲಿ ಒಬ್ಬ ಅಡುಗೆ ಭಟ್ಟ ಇದ್ದ, ಅವನು ಕೂಡ ಜೈಲಿದ್ದ. ಜೈಲಲ್ಲಿ ಥ್ಯಾಂಕ್ ಗಾಡ್ ಅವನು ಒಂದು ಕನಸು ಬೀಳ್ತದೆ ಅಡುಗೆ ಭಟ್ಟನಿಗೆ. ಆಗ ಇದೇ ಜೋಸೆಫ್ ಅವನ ಕನಸಿನ ಅರ್ಥವನ್ನು ವಿವರಣೆ ಕೊಟ್ಟ. ಆ ವಿವರಣೆ ತಕ್ಕಂತೆ ಅದೇ ಭಟ್ಟನಿಗೆ, ಹೋಗು, ನಿನಗೆ ರಾಜ ಮತ್ತೆ ನಿನ್ನ ಪಾಪಗಳನ್ನ ಕ್ಷಮಿಸಿ ಮತ್ತೆ ನಿನಗೆ ಅದೇ ಅರಮನೆಯಲ್ಲಿ ಕೆಲಸ ಕೊಡ್ತಾನೆ, ಪಾನಸೇವಕನಿಗೆ. ಭಟ್ಟನಿಗೆ ಒಂದು ಕನಸು ಬೀಳ್ತದೆ. ಆ ಕನಸಿನ ಅರ್ಥ ಏನಂತಂದರೆ, ರಾಜ ನಿನ್ನ ಒಂದು ಮರಕ್ಕೆ ನೇತಾಕ್ತಾನೆ, ಹೆಣನೂ ಕೂಡ ನಿನ್ನನ್ನು ಕೊಂಬೆಯಿಂದ ಇಳಿಸೋದಿಲ್ಲ, ಪಕ್ಷಿಗಳು ಬಂದು ಕಿತ್ಕೊ ತಿಂತವೆ. ಅದೇ ಥರ ಭಟ್ಟನಿಗಾಯಿತು. ಇವನು ಪಾನಸೇವಕನಿಗೆ ಮತ್ತೆ ಕೆಲಸ ಸೇರಿಕೊಂಡ. ಬಟ್ ಈಗ ರಾಜನಿಗೆ ಈ ಥರ ಸಮಸ್ಯೆ ಬಂದಾಗ ಪಾನಸೇವಕ, ಅವನಿಗೆ ಜಸ್ಟ್ ದ್ರಾಕ್ಷಿ ರಸವನ್ನು ಕುಡಿಸುವಂಥ ಸೇವಕ, ಅವನು, ಒಡೆಯರೇ ಒಂದು ಮಾತು ಹೇಳ್ತಾನೆ, ತಪ್ಪ ತಿಳ್ಕೊಳ್ಬೇಡಿ. ನಾನು ಜೈಲಿದ್ದಾಗ ನನ್ನ ಕನಸಿನ ಅರ್ಥವನ್ನು ಒಂದು ಹುಡುಗ ಹೇಳಿದ, ಜೋಸೆಫ್ ಅಂತೇಳಿ. ಅವನು ಹೇಳ್ದಂಗೇನಾಯಿತು, ನೀವು ಅದೇ ಥರ ಮಾಡಿದ್ರಿ, ಅದೇ ಥರ ನಿಮ್ಮ ಕನಸಿನ ಅರ್ಥವನ್ನು ಆ ಹುಡುಗ ಹೇಳ್ಕೊಡ್ತಾನೆ ಅಂತೇಳಿ. ಹಂಗಾರೆ ಕರೆಸಿ ಅವನು ಜೈಲಿಂದ ಬಯಲಿ ರಾಜ ನಿನ್ನ ಕರಿತಾ ಇದ್ದಾನೆ. ಆಗಲೂ ಕೂಡ ಗೊತ್ತಿಲ್ಲ, ರಾಜ ಏನೋ ಕರಿತಾ ಇದ್ದಾನೆ, ಅದೇನೋ ಗೊತ್ತಿಲ್ಲ, ಎನ್ಕ್ವೈರಿ ಇದೆಯೇನೋ ಗೊತ್ತಿಲ್ಲ, ಇಯರಿಂಗ್ ಏನೋ ಗೊತ್ತಿಲ್ಲ ಅಂಥೇಳಿ ಅಂದ್ಕೊಂಡು ಹೋದ. ಬಟ್ ಅಲ್ಲೋದು ನೋಡಿದ್ರೆ ಥ್ಯಾಂಕ್ ಗಾಡ್ ರಾಜನಿಗಿದ್ದಂಥ ಕನಸಿನ ಅರ್ಥವನ್ನು ಪವಿತ್ರಾತ್ಮನ ಪ್ರೇರಣೆಗೆ ಅನುಗುಣವಾಗಿ ಇನ್ನು ವಿವರಣೆ ಕೊಟ್ಟ. ಅದಾದ ನಂತರ ರಾಜ, ಪ್ರೈಸ್ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಗಾಡ್, ರಾಜನ ಸಮಸ್ಯೆನ ಯಾವಾಗ ಇವನು ಪರಿಹಾರ ಮಾಡಿದನೋ ಆಗ ರಾಜ ತನ್ನ ಮುದ್ರೆ ಉಂಗುರವನ್ನು ತೆಗೆದು ಥ್ಯಾಂಕ್ ಗಾಡ್ ಈ ಜೋಸೆಫ್ ತೋರಿಸಿ, ನಿನ್ನನ್ನು ಇಡೀ ದೇಶದ 2ನೇ ರಾಜನಾಗಿ ಮಾರ್ಪಡಿಸ್ತಾನೆ ಎಂಬುದಾಗಿ ಸಿಂಹಾಸನದಲ್ಲಿ ಕೂರಿಸ್ತಾನೆ. ನೀವು ಅದೇ ಥರ ಪ್ರಿಯರೇ, ನೀವು ಯಾವ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಿ, ಪ್ರೈಸ್ ಗಾಡ್, ಅಲ್ಲಿ ಎಷ್ಟು ಸಂಬಳ ಕೊಡ್ತಾರೋ ಸಂಬಳಕ್ಕೋಸ್ಕರ ದೇವರು ನಿಮ್ಮನ್ನು ಹಾಕಿಲ್ಲ. ನಿಮ್ಮ ಅಪ್ಪ ಬಡವ ಅಲ್ಲ. ನೀನು ತೆಗೆದುಕೊಂಡು ಬರೋ 5,000 ರೂಪಾಯಿ ಸಂಬಳದಲ್ಲಿ ನಿನ್ನ ಕುಟುಂಬ ಹೆಂಗೆ ನಡೆಸ್ತೀಯಾ? ನಿನಗೆ ಅದಕ್ಕೆ ದೊಡ್ಡ ಉದ್ಯೋಗ ಕೊಡ್ತೀನಿ ಅಂತ ನಿಮ್ಮ ಅಪ್ಪ ಹೇಳೋದಿಲ್ಲ. ನಿಮ್ಮ ಅಪ್ಪ ಬಿಲಿಯನ್ ಪತಿ, ಆ ಬಿಲಿಯನ್ ಪತಿ ನಿಮ್ಮ ಒಳಗಡೆ ಇದ್ದಾರೆ. ಥ್ಯಾಂಕ್ ಗಾಡ್, ನಿಮ್ಮ ಅಕೌಂಟಲ್ಲಿ ಬಿಲಿಯನ್ ಗಟ್ಟಲೆ ಹಣವನ್ನು ಡಿಪಾಸಿಟ್ ಮಾಡಿ ಇಟ್ಕೊಂಡಿದ್ದೀರಿ. ನೀವು ಅಲ್ಲಿ ಹೋಗ್ತಾ ಇರುವಂಥದ್ದು ಆ ಕಂಪನಿಯ ಸಮಸ್ಯೆನ ಪರಿಹಾರ ಮಾಡಲಿಕ್ಕಾಗಿ. ಆ ಕಂಪನಿಯಲ್ಲಿ ಪ್ರೈಸ್ ಗಾಡ್, ಯಾಕಂದರೆ ಎಸ್ಪೆಷಲಿ ನಾನು ಯಾವಾಗಲೂ ಅದೇ ಯೋಚನೆ ಮಾಡೋದು, ದೊಡ್ಡ ಕೆಲಸ ಆದರೆ ದೊಡ್ಡ ಜವಾಬ್ದಾರಿ ಇರ್ತದೆ, ಟೈಮ್ ಇರಲ್ಲ. ಸಣ್ಣ ಕೆಲಸನ ಪ್ರೈಸ್ ಗಾಡ್ 3,000 ಸಂಬಳ ಕೊಡ್ತಾರೆ, ಸೇರ್ಕೊಬಿಡಿ. 3,000 ಸಂಬಳಕ್ಕೆ ಅಷ್ಟೇ ಕೆಲಸ ಇರ್ತದೆ, ಫ್ರೀ ಜಾಸ್ತಿ ಇರ್ತದೆ. ಆಗ ಬೇರೆಯವ್ರಿಗೆ ಸುಲಭವಾಗಿ ಸುವಾರ್ತೆ ಸಾರ್ಬೋದು, ಟೈಮ್ ಜಾಸ್ತಿ ಇರ್ತದೆ. ಹಲೋ, ನಿಮ್ಮ ಸಂಬಳದ ಮೂಲಕ ನಿಮ್ಮ ಕುಟುಂಬವನ್ನು ನಡೆಸಲಿ ಎಂಬುದು ದೇವರು ನಿಮ್ಮನ್ನು ಸೃಷ್ಟಿ ಮಾಡಿಲ್ಲ. ನೋ 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 ಉದಾಹರಣೆಗೆ ನಮ್ಮ ಅಪ್ಪ ಚಿಕ್ಕಣ್ಣಗೌಡರು, ಕೋಟ್ಯಾಧಿಪತಿ. ಬಟ್ ನಾನು ಅವ್ರ ಮಗ ನಾಗೇಂದ್ರ ಗೌಡ. ನಾನು ಯಾವುದೋ ಒಂದು ಕಂಪ್ನಿ ಕೆಲಸ ಸೇರಿಕೊಂಡೆ, ಒಂದು 10,000 ರೂಪಾಯಿ ಸಂಬಳ ಬಂತು. 10,000 ರೂಪಾಯಿ ಸಂಬಳ ಬಂದಾದಮೇಲೆ ನಾನು ಅಪ್ಪನ ಕೊಡ್ತಾ ಇದ್ದಾನೆ. ಅಪ್ಪ, ಯಾಕಂದ್ರೆ ಅಪ್ಪನೇ ಕುಟುಂಬ ನಡೆಸ್ತಾ ಇರೋದು, ವಿದ್ಯೆ ತೋರುವಂಥ ಮಗ. ಅಪ್ಪ, ನನಗೆ 10,000 ರೂಪಾಯಿ ಸಂಬಳ ಬಂತು, ತಗೊಳ್ಳಿ. ಯಾಕೆ ಕೊಡ್ತಾ ಇದೆಯಾ? ಇಲ್ಲ, ಜಸ್ಟ್ ನೀವೇ ತಾನೇ ಕುಟುಂಬ ಎಲ್ಲ ನಡೆಸ್ತಾ ಇದ್ದೀರಲ್ಲ, ಹೆಂಡ್ತಿ ಮಕ್ಕಳು, ನನ್ನ ಹೆಂಡ್ತಿ ಮಕ್ಕಳು ಎಲ್ಲರೂ ನೋಡ್ತಾ ಇದ್ದಾರೆ. ನಾನೇನು ಬಡವನ? ಎಷ್ಟೋ ಜನರಿಗೆ ಅನ್ನದಾನ ಮಾಡ್ತಾ ಇದ್ದಾನೆ, ಎಷ್ಟೋ ಜನ ಊಟ ಕೊಡ್ತಾ ಇದ್ದಾನೆ. ಇಲ್ಲಿ ಇರೋಂಥ ಸೇವಕರು ಮನೆಗಳೆಲ್ಲ ಕುಟುಂಬನೆಲ್ಲ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾನೆ. ನಿನ್ನ ಹತ್ರ ದುಡ್ಡು ಇಸ್ಕೊಂಡು ನಾನು ನನ್ನ ಸೊಸೆನ, ನನ್ನ ಮಕ್ಕಳನ್ನ, ನನ್ನ ಮಗನ ಮಕ್ಕಳು ನೋಡ್ಕೋಬೇಕಾ? ಅದನ್ನ ಇಟ್ಕೊಂಡು ಜಸ್ಟ್ ರಜೆ ಸಿಕ್ಕಿದಾಗ ನೀನು ಹೆಂಡ್ತಿ ಮಕ್ಕಳು ಟ್ರಿಪ್ ಹೊಡ್ಕೊಂಡು ಬನ್ನಿ, ಹೋಗ ಮಜಾ ಮಾಡೋ. ನಿಮ್ಮ ಅಪ್ಪ ಜೀವಂತವಾಗಿರುತ್ತೆ, ನೀನು ಯಾವುದು ಯೋಚನೆ ಮಾಡಬೇಡ. ಕರೆಕ್ಟಾ? ಹಲೋ, ಆ ರೀತಿ ಇರುವಾಗ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ನಿಮ್ಮ ಪರಲೋಕದ ಅಪ್ಪ, ಈ ಲೋಕದ ಅಪ್ಪ ಚಿಕ್ಕಣ್ಣೇಗೌಡರು ಆ ರೀತಿ ಮಾಡೋದಾದರೆ ಪರಲೋಕದ ಅಪ್ಪ ಎಲ್ ಸರ್ವಶಕ್ತ ದೇವರು ಅವರು ನಿಮ್ಮ ತಂದೆ ಆಗಿದ್ದಾರೆ. ಅವ್ರು ಬಿಲಿಯನ್ ಪತಿ. ಅದೆಂಗೆ ಪ್ರಿಯರ, ಅವ್ರು ನಿಮ್ಮ ಸಂಬಳ ತೆಗೆದುಕೊಂಡು ನಿಮ್ಮ ಜೀವನ ನಡೆಸಲಿ ಎಂಬುದಾಗಿ, ನಿಮ್ಮ ಸಂಬಳದ ಮೇಲೆ ಡಿಪೆಂಡ್ ಆಗಲಿ ಎಂಬುದಾಗಿ ನಿಮ್ಮ ಅಪ್ಪ ಬಯಸ್ತಾರೆ. ನೀವು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗದೆ ಓದೋದ್ರಿಂದ ಪ್ರಿಯರೇ, ಇನ್ನೂ ಕೂಡ ಕಡಿಮೆ ಸಂಬಳ ಅದಕ್ಕೆ ಹೋಗ್ತಾ ಇಲ್ಲ. 100 ರೂಪಾಯಿ ಸಂಬಳ ಸಿಗ್ತಾ ಹೋಗಿ ಸೇರ್ಕೊಳ್ಳಿ, ತಿಂಗಳು 100 ರೂಪಾಯಿ. ಆ 100 ರೂಪಾಯಿ ಥ್ಯಾಂಕ್ ಯು ಲಾರ್ಡ್, 100 ರೂಪಾಯಿ ಬಂತ, ಥ್ಯಾಂಕ್ ಯು ಲಾರ್ಡ್, 100 ರೂಪಾಯಿನ ಸಂಪಾದನೆ ಮಾಡ್ಲಿಕ್ಕೆ ನಿಮಗೆ ಕೃಪೆ ಕೊಟ್ರಿ, ಥ್ಯಾಂಕ್ ಯು ರೆಡಿ. ಇದರಲ್ಲಿ 10 ರೂಪಾಯಿ ನಿಮಗೆ ಕೊಡ್ತಾ ಇದ್ದಾನೆ. 10 ರೂಪಾಯಿ ಥ್ಯಾಂಕ್ ಯು. ಆ ಕಡೆ ಬರುವಾಗ 100 ಮಡಿಯಷ್ಟು 1,000 ರೂಪಾಯಿ ಆಗ್ತದೆ. ಹಲೋ, ದೇವರು ನಿಮ್ಮ ಹಾರ್ಟ್ ಕಂಡೀಷನ್ ನೋಡುವಂಥವ್ರು. ಬಟ್ ನಾವೆಲ್ಲ ಬುದ್ಧಿವಂತರು, ಮೊದಲೇ ಟಾಪ್ ಲೆವೆಲ್ ಬಯಸ್ತೇವೆ.
ಎಲ್ಲರೂ ಕೇಳಿ ಜೋಸೆಫನಿಗೆ ದೇವರು ಥ್ಯಾಂಕ್ ಗಾಡ್ ವಾಗ್ದಾನ ಮಾಡಿದ ಮಾತ್ರವಲ್ಲ, ಆ ವಾಗ್ದಾನದ ಪ್ರಕಾರ ಜೋಸೆಫನನ್ನು ದೇವರು ರಾಜನ ಮಾಡಿದ್ರು. ನಿಮಗೂ ಆಸೆ ಇದೆಯಾ? ಎಸ್ ಬ್ರದರ್, ನಾನು ಕೂಡ ಹಂಗಾಗಬೇಕು. ಅದಾಗಬೇಕಾದ್ರೆ ಟಾಯ್ಲೆಟ್ ಕ್ಲೀನ್ ಮಾಡಿ ರೆಡಿ ಇರಬೇಕು. ಅದು ಬೇಡ ಬ್ರದರ್, ಟಾಯ್ಲೆಟ್ ಕ್ಲೀನ್ ಮಾಡ್ತಾರಾ? ನಾವು ಇಲ್ಲಿಯೇ ಟಾಯ್ಲೆಟ್ ಕ್ಲೀನ್ ಮಾಡಲ್ಲ, ಧ್ಯಾನ ಮಂದಿರದಲ್ಲೇ ಗೊತ್ತು ಗುರಿ ಇಲ್ಲದಿರುವಂಥ ಇನ್ನೊಂದು ಕಂಪ್ನಿಲಿ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡಲ್ಲ. ಈಗ 3-4 ತಿಂಗಳ ಹಿಂದೆ ನೀವೆಲ್ಲ ಹಾಲೆಲ್ಲ ಕ್ಲೀನ್ ಮಾಡಿ ಹೋದ್ರಿ. ನಾನು ಇಲ್ಲೆಲ್ಲ ಪ್ಯಾಕ್ ಮಾಡಬೇಕಾದ್ರೆ ಒಂದು ಸಹೋದರ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರು. ಹೇಳಿದ್ದೇನೆ, ಬಟ್ ಆದ್ರೆ ಕೇಳಿಸ್ಕೊಂಡಿದ್ವಿ, ಮತ್ತೆ ಹೇಳ್ತೇನೆ, ನಿಮ್ಮ ತಲೆಗೆ ಹೋಗಬೇಕು. ಆ ಸಹೋದರ ಒಂದು ಬ್ರದರ್, ಬನ್ನಿ ಬ್ರದರ್ ಒಂದು ಸ್ವಲ್ಪ ಅಲ್ಲಿ ಒಳಗಡೆ ನೋಡಿ. ನಾನು ಬಿಡಿ ಬ್ರದರ್, ಜಸ್ಟ್ ನಾನು ಇಲ್ಲಿ ನನ್ನ ಟೈಮ್ ಆಯಿತು, ಅವ್ನು ಕೂಡ ಬಸ್ಕೋಬೇಕು, ವೈರ್ ಸುತ್ತಾ ಇದ್ದಾವೆ. ಇಲ್ಲ ಬ್ರದರ್ ಬನ್ನಿ ಬ್ರದರ್, ಬೈಕೊಂಡು ಹೋದೆ. ನಾನು ತಿಳ್ಕೊಂಡೆ ಮೋಸ್ಟ್ಲಿ ಎಲ್ಲ ಏನೋ ಗಲೀಜಾಗಿರಬೇಕು, ಸರಿಯಾಗಿ ಕ್ಲೀನಾಗಿ ತೊಳೆದಿಲ್ವನೇ ಇವರು ತೊಳೆದವರು ಅಂತೇಳಿ. ಅಲ್ಲಿ ಹೋದ್ಮೇಲೆ ಪ್ರೈಸ್ ಗಾಡ್, ನಮ್ಮ ಮನೆಯ ಟಾಯ್ಲೆಟ್ ಕೂಡ ಆ ಥರ ಇಲ್ಲ, ನಮ್ಮ ಮನೆ ವಾಶ್ರೂಮ್ ಕೂಡ ಆ ಥರ ಇಲ್ಲ. ಅಷ್ಟರ ಮಟ್ಟಿಗೆ ಕ್ಲೀನ್ ಮಾಡಿದ್ದಾರೆ, ಲೇಡೀಸ್ ಮತ್ತು ಜೆಂಟ್ಸ್ದು. ಒಂದೇ ವ್ಯಕ್ತಿ, ಆ ವ್ಯಕ್ತಿ ಬ್ಯಾಂಗ್ಳೂರು ಬಂದಿರೋ ವ್ಯಕ್ತಿ. ನಿಜವೂ ಪ್ರಿಯರೇ ಏನಂತೀರೋ ಗೊತ್ತಿಲ್ಲ, ಅದಾದ ತಕ್ಷಣ ಆ ವ್ಯಕ್ತಿನ ಅಪ್ಕೊಂಡು ನನ್ನ ಕಣ್ಣಲ್ಲಿ ಕಣ್ಣಲ್ಲಿ ನೀರು, ಬಟ್ ತೋರಿಸ್ಕೊಳ್ತಾ ಇಲ್ಲ. ನಾನು ಈ ವ್ಯಕ್ತಿ ಬಗ್ಗೆ ಏನೇನೋ ಆಲೋಚನೆ ಮಾಡ್ಬಿಟ್ನಲ್ಲ, ಕೊಚ್ಕೊಳಕ್ಕೆ ಕರೀತಾ ಇದ್ದಾನೆ ಎಂಬುದಾಗಿ. ಆ ವ್ಯಕ್ತಿ ಹೇಳಿದ್ದೇನೆಂದರೆ, ಸರ್ ಬ್ರದರ್, ನಿಮ್ಮನ್ನು ಇದು ತೋರಿಸ್ಲಿಕ್ಕೆ ನಾನು ಜಸ್ಟ್ ಕರ್ಕೊಬಂದಿದ್ದು, ನಾನು ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ತೋರ್ಸೋಕ್ಕಲ್ಲ. ನಾನು ಯಾಕೆ ಕೇಳ್ತಿದ್ದೇನೆ ಅಂತಂದರೆ, ನನ್ನ ಜೀವನ ಪೂರ್ತಿ ಇದೇ ಕೆಲಸ ಮಾಡುವಂಥದ್ದು. ನಾನು ಆವಾಗಿಂದ ಇವತ್ತುವರೆಗೂ ಜನರ ಮನೆಯ ಟಾಯ್ಲೆಟ್ ಕ್ಲೀನ್ ಮಾಡುವಂಥದ್ದು, ಆ್ಯಸಿಡ್ ವಾಶ್ ಮಾಡುವಂಥದ್ದು, ಮನೇಲಿ ತಿಗಣೆ ಔಷಧಿ ಹೊಡಿದು ಇದೇ ಕೆಲಸ ಮಾಡ್ಕೊಬರ್ತಿದ್ದಾನೆ. ಒಂದು ದಿನ ಯಾವ ಮನೆಗೂ ನನ್ನ ಹಿಸ್ಟ್ರಿಯಲ್ಲಿ ನಮ್ಮ ಮನೆಗೆ ಬಂದು ಜಸ್ಟ್ ಆ್ಯಸಿಡ್ ವಾಶ್ ಮಾಡಿಸು ಅಥವಾ ನನ್ನ ಮನೆಗೆ ಬಂದು ತಿಗಣೆ ಔಷಧಿ ಹೊಡಿ ಅಂತ ಹೇಳಿದ್ಮೇಲೆ ಎಷ್ಟು ಕೊಡ್ತೀರಾ ಅಂತೇಳಿ ಯಾವತ್ತೂ ಯಾರ ಹತ್ರ ಕೇಳಿವಿಲ್ಲ, ಇವತ್ತು ಕೇಳಿಲ್ಲ, ಇನ್ನು ಮುಂದೂ ಕೇಳಲ್ಲ. ಅವ್ರು ಎಷ್ಟು ಕೊಡ್ತಾರೋ ಅಷ್ಟಕ್ಕೆ ಪ್ರಾಮಾಣಿಕತೆ ನಾನು ಜಸ್ಟ್ ಅವರು ಮೊದಲಾದರೆ ನಾನು 2,000 ಮಾತಾಡಿದರೆ 2,000 ತಕ್ಕಂತೆ ಕೆಲಸ ಮಾಡ್ತಾನೆ. ಅಥವಾ ಅದು ಬೆಲೆ ಬಾಳುವಂಥ 3,000 ರೂಪಾಯಿ ನಾನು ಕೇಳುವಾಗ ಅವರು ಇಲ್ಲ 3,000 ಅಲ್ಲ ಮಾರಯ್ಯ 2,000 ರೂಪಾಯಿ ತಗೋ ಅಂತ ಹೇಳುವಾಗ ಆಗ ನಾನು ಕ್ವಾಲಿಟಿನ ಕಡಿಮೆ ಮಾಡ್ತೇನೆ. ಕರೆಕ್ಟಾ? ಇದೆಲ್ಲ ಕೆಲಸಗಾರರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಯಾರ ಹತ್ರನೂ ಇಲ್ಲ, ಫಸ್ಟ್ ಕ್ಲಾಸಾಗಿ ಪ್ರಾಮಾಣಿಕತೆಯಿಂದ ದೇವ್ರು ಕೊಟ್ಟರೆ ಕೆಲಸ ಅಂತೇಳಿ ಪ್ರಾಮಾಣಿಕತೆ ಮಾಡ್ತಾಯಿದ್ದೆ. ಒಂದು ದಿನವೂ ಕೂಡ ನನಗೇನು ಕೇಳಬೇಕು ಅಂದ್ಕೊಂಡಿದ್ನೋ ಆ ರೇಟ್ಗಿಂತ ಒಂದು ದಿನವೂ ಕೂಡ ಇಡೀ ಹಿಸ್ಟ್ರಿಯಲ್ಲಿ ಒಂದಿನ ಯಾರೂ ಕೂಡ ಕಡಿಮೆ ಸಂಬಳ ಕೊಟ್ಟಿಲ್ಲ. ನಾನು ಏನು ಕೇಳ್ತೇನೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ರೆ ಹೊರತು ಎಷ್ಟೋ ಸಲ ನಾನು ಕೆಲವರಿಗೆ ಯಂಗ್ಸ್ರಿಗೆ ಜಸ್ಟ್ ನಾನು ಕೊಟ್ಬಿಟ್ಟಿದ್ದೇನೆ. ಅಮ್ಮವರೇ ನನಗೆ ಇಷ್ಟು ಬೇಡ ಅಮ್ಮವರೇ, ಯಾಕೆ ಇಷ್ಟೊಂದು ಕೊಟ್ಟಿದ್ದೀನಿ ನಿಮ್ಗೆ ಗೊತ್ತಿಲ್ಲ, ನನಗೆ ನಿಮ್ಮ ಯಜಮಾನ ಕೇಳ್ಬಿಟ್ಟು ಕೊಡಿ, ಇಷ್ಟು ಬೇಡ, ಎಷ್ಟಪ್ಪ, ಇಲ್ಲ ನೀವು ಎಷ್ಟು ಕೊಡ್ತೀರ ಅಷ್ಟು ಕೊಡಿ, ಬಟ್ ಜಾಸ್ತಿ ಆಯ್ತು ನನಗೆ ಇಷ್ಟು ಬೇಡ, ನೀನು ಅಷ್ಟು ದೂರಿಂದ ಬಂದಿದ್ದೀಯಾ ತಗೊಂಡೋಗು. ಇವತ್ತು ಕೂಡ ಆ ವ್ಯಕ್ತಿ ಹೇಳ್ತಾನೆ, ನಾನು ಟಿಕೆಟನ್ನು ನಾನು ಯಾವತ್ತೂ ಕೂಡ ಟ್ರೈನ್ ಟಿಕೆಟ್ ಆಗಲಿ ಬಸ್ ಟಿಕೆಟನ್ನು ಒಂದು ಸಲ ಬುಕ್ ಮಾಡಿಲ್ಲ. ಹಲೋ, ಆ ವ್ಯಕ್ತಿ ಹೇಳುವಂಥದ್ದು, ನನ್ನ ಬಸ್ ಟಿಕೆಟನ್ನು ನನ್ನ ಟ್ರೈನ್ ಟಿಕೆಟನ್ನು ನಾನು ಒಂದು ಸಲ ಜೇಬಿನ ದುಡ್ಡು ಹಾಕಿ ಪರ್ಚೇಸ್ ಮಾಡಿಲ್ಲ. ನನಗೆ ಯಾರೋ ಫೋನ್ ಮಾಡ್ತಾರೆ, ಮಂಗಳೂರಿಂದ ಫೋನ್ ಮಾಡ್ತಾರೆ, ನೋಡಪ್ಪ ಫ್ರೀ ಇದೆಯಾ, ನೋಡಿ ಈ ದಿನ ಫ್ರೀ ಇದೆ, ನಮ್ಮ ಮನೇಲಿ ಫಂಕ್ಷನ್ ಇದೆ, ಮೊದಲೇ 1-2 ದಿನ ಮುಂಚೆ ಬಂದು ಕ್ಲೀನ್ ಮಾಡಿಬಿಡು. ಆಯಿತು ಅಮ್ಮವ್ರೆ, ನಾನು ಬಸ್ ಟಿಕೆಟ್ ಬುಕ್ ಮಾಡ್ತೇನೆ, ನಿನ್ನ ಮಗಳ ನಂಬರ್ಗೆ ಕಳಿಸ್ಕೊಡ್ತೇನೆ ಮೊಬೈಲ್ಗೆ, ಆ ಸೀಟ್ ನಿಮ್ಮ ಮಗಳು ಅಥವಾ ಮಗನ ಕೈಯಿಂದ ಬಸ್ ಹತ್ಸ್ಕೊ, ಟಿಕೆಟ್ ಇಸ್ಕೊ, ನೀನು ಬಾ. ಒಂದು ಟಿಕೆಟನ್ನು ಕೂಡ ಅವ್ನು ಜೇಬಿನ ದುಡ್ಡು ಹಾಕಿ ಟಿಕೆಟ್ ಬುಕ್ ಮಾಡಿಲ್ಲ. ಹೇಗಿದೆ ಲೈಫ್ ಪ್ರಿಯರೇ? ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಹೇಳಲಿಕ್ಕಿದ್ದೇನೆ. ಟಾಯ್ಲೆಟ್ ಕ್ಲೀನ್ ಮಾಡೋ ನಮ್ಮ ಜೀವನ ಹೆಂಗಿರ್ತದೆ? ಇವತ್ತು ಅವ್ನು ಟಾಯ್ಲೆಟ್ ಕ್ಲೀನ್ ಮಾಡೋ ವ್ಯಕ್ತಿಗಳನ್ನ ಹೆಂಗೆ ನೋಡ್ತೇವೆ? ಎಲ್ಲ ತುಂಟು ನೋಡ್ಕೊಬರ್ತಾರೆ. ಯಾಕೆ ತುಂಟು ನೋಡಿತೀರಿ? ಜಸ್ಟ್ ಅಲ್ಲಿ ವಾಸನೆ ಬ್ರದರ್, ಆ್ಯಸಿಡ್ ವಾಸನೆ, ಎಣ್ಣೆ ಹೊಡೆದ್ರೆ ಕ್ಲೀನ್ ಮಾಡೋಕ್ಕಾಗೋದು. ಅನೇಕರು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿಗೆ ಯಾವ ಹ್ಯಾಬಿಟ್ ಇಲ್ಲ. ಈ ವ್ಯಕ್ತಿ ಯಾವ ಒಂದು ಸಲ ಥ್ಯಾಂಕ್ ಗಾಡ್ ಯಾರೊಬ್ಬರು ಸುವಾರ್ತೆ ಸಾರಿದ್ದು, ಅದಾದಮೇಲೆ ಇನ್ನು ದೇವ್ರು ನನ್ನ ಕೆಲಸ ನೋಡ್ತಾ ಇದ್ದಾರೆ ಎಂಬುದಾಗಿ ಇನ್ನೂ ಭಯಭಕ್ತಿ ಜಾಸ್ತಿ ಆಯಿತು. ಆ ವ್ಯಕ್ತಿ ಹೇಳ್ತಾರೆ, ಇವತ್ತು 3 ಬಿಲ್ಡಿಂಗ್ ಓನರು ಬ್ಯಾಂಗ್ಳೂರಲ್ಲಿ, ಒಂದು ಬಿಲ್ಡಿಂಗ್ ಬಾಡಿಗೆ ಜಸ್ಟ್ ಬ್ಯೂಟಿ ಪಾರ್ಲರ್ ಕೊಟ್ಟಿದ್ದಾರೆ, 60,000 ರೂಪಾಯಿ ಬಾಡಿಗೆ ಬರ್ತದೆ. 60,000 ರೂಪಾಯಿ ಬಾಡಿಗೆ ನಮಗೇನಾದರೂ ದೇವ್ರು ಬರೋಂಥ ಬಿಲ್ಡಿಂಗ್ ಕೊಟ್ಬಿಟ್ರೆ ಯಾರು ಟಾಯ್ಲೆಟ್ ಕ್ಲೀನ್ ಮಾಡ್ತೇವೆ? ಕರೆಕ್ಟಾ? ಕಾಲ ಮೇಲೆ ಕಾಲು ಹಾಕೊಂಡು ಇನ್ನೊಬ್ರಿಗೆ ಆರ್ಡ್ರ್ ಮಾಡ್ತವೆ. ಹಲೋ, ಇವತ್ತು ಕೂಡ ವ್ಯಕ್ತಿ ಹೇಳಿದ್ದು, ಸರ್ ಬ್ರದರ್ ನಾನು ಯಾಕೆ ತೋರಿಸ್ತಾನೆ ಅಂತಂದರೆ ಇದು ನನ್ನ ಜೀವನವನ್ನು ಕಟ್ಕೊಟ್ಟಂಥ ಉದ್ಯೋಗ. ಇವತ್ತು ಎಲ್ಲೇ ಆಗಲಿ ಪ್ರಾಮಾಣಿಕತೆ ಕೆಲಸ ಮಾಡ್ತಾನೆ. ಇದು ನಮ್ಮ ಅಪ್ಪನ ಮನೆ, ಅದಕ್ಕೋಸ್ಕರ ಎಲ್ಲರೂ ಕ್ಲೀನ್ ಮಾಡಿ ಹೋಗಿದ್ರು. ಬಟ್ ನೋಡುವಾಗ ಜಸ್ಟ್ ಅದ್ರ ಕೆಲಸ ನನಗೆ ಗೊತ್ತು.
ನಮ್ಮ ಅಪ್ಪನ ಮನೆ ಟಾಯ್ಲೆಟ್ ಹಿಂಗಿದೆಯಲ್ಲ ಅಂತೇಳಿ ಅದಕ್ಕೆ ನಾನು ಕೂಡ ಹೋಗಬೇಕಾಗಿತ್ತು. ಏನೋ ವಾಶ್ರೂಮ್ ಹೋಗ್ಬೇಕಂತ ಹೋದಾದಾಗ ಜಸ್ಟ್ ಅಲ್ಲಿ ನೋಡಿದ್ರೆ ಜಸ್ಟ್ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಮತ್ತೆ ಬಾಗಿಲು ಹಾಕ್ಕೊಂಡೆ, ಎಲ್ಲರೂ ಹೋಗೋ ತನಕ ಕಾಯ್ದೆ, ಎಲ್ಲೊಂದು ಕ್ಲೀನ್ ಮಾಡಿ ಹೋದೆ. 3 ಬಿಲ್ಡಿಂಗ್ ಓನರು, ಅದು ಬ್ಯಾಂಗ್ಳೂರಲ್ಲಿ, ಇವತ್ತು ಕೋಟ್ಯಾಧಿಪತಿ. ನಾವೇನು ಮಾಡ್ತದೆ ಪ್ರಿಯರೇ? ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಹೊಟ್ಟೆಸ್ವ ನನ್ನ ಪ್ರೀತಿಯ ಸಹೋದರ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಮಟ್ಟಿಗೆ ಥ್ಯಾಂಕ್ ಗಾಡ್ ಹಣದಿಂದ ಹೋಗದೆ ದೇವರು ಯಾವುದೇ ಕೆಲಸ ಕೊಡಲಿ, ಥ್ಯಾಂಕ್ ಗಾಡ್. ದೇವರ ಸಾಮ್ರಾಜ್ಯದಲ್ಲಾಗಿರ್ಬೋದು, ಅದು ಯಾವುದೇ ಕಂಪ್ನಿ ಆಗಿರ್ಬೋದು, ಕಂಪ್ನಿನೂ ಅಷ್ಟೇ ಥ್ಯಾಂಕ್ ಗಾಡ್. ಎಷ್ಟೋ ಜನರ ಸಾಕ್ಷಿ ಕೇಳಿದ್ದಾನೆ, ಏನು ಸಂಬಳ ಕೊಡಬೇಕು ನಿಮ್ಮದು? ಇಲ್ಲ ಸರ್, ನಾನು ಕೆಲಸ ನೋಡ್ಕೊಂಡು ಕೊಡಿ ಸರ್, ಪರವಾಗಿಲ್ಲ. ಇಲ್ಲ ಏನು ಹೇಳ್ರಿ? ಇಲ್ಲ ಸರ್, ಜಸ್ಟ್ ನನ್ನ ಕೆಲಸ ಇಷ್ಟ ಆದರೆ ಇಟ್ಕೊಳ್ಳಿ, ಕೆಲಸ ಕೊಡಿ. ಅಂಥವ್ರು ಟಾಪ್ ಲೆವೆಲ್ಗೆ ಹೋಗಿದ್ದಾರೆ. ಮೊದಲೇ ನಾವು ಇಷ್ಟು ಕೊಟ್ಟರೆ ಮಾತ್ರ ಬರ್ತೀವಿ, ಅವ್ರು ಅಷ್ಟು ಕೊಡ್ತಾರೆ, ಹಂಗೆ ಚೆನ್ನಾಗಿ ಬೆಂಡೆತ್ತಾರೆ. ಕೊನೆಗೆ ಅವರೇ ಡಿಪ್ರೆಷನ್ಗೆ ಹೋಗಿ ಒಂದಿನ ಮನೆಯಲ್ಲಿ ಉಳ್ಕೊಳ್ತಾರೆ. ನನಗೆ ಆ ಕಂಪ್ನಿ ಸರಿಯಿಲ್ಲ ಅಂತೇಳಿ ಕೆಲಸ ಬಿಟ್ಬಿಡೋದು. ನನ್ನ ಪ್ರಿಯ ಸಹೋದರಿಯರೇ, ನಿಜವಲ್ಲೂ ಅದು ದೇವರು ನಿಮಗೆ ಕೊಟ್ಟರೆ ಕೆಲಸ ಅಂತ ಹೇಳುವಾಗ, ಇವನು ಬೇವ್ರಿಗಲ್ಲ 10,000 ರೂಪಾಯಿ ಸಂಬಳ ಸಿಗ್ತಾ ಇರ್ಬೋದು, ಕೊಡ್ತಾ ಇರ್ಬೋದು. ಅದೇ ಕೆಲಸನೇ ಮಾಡ್ತಾರೆ, ನಾನು 100 ರೂಪಾಯಿ ಕೊಡ್ತಾ ಇರ್ಬೋದು. ಪ್ರೈಸ್ ಗಾಡ್, ದೇವ್ರು ಇಬ್ಬರು ಕೂಡ ನೋಡ್ತಾ ಇರ್ತಾರೆ. ನನಗೆ ದೇವ್ರು ಕೊಟ್ಟಿರೋಂಥ ಕೆಲಸ ಅಂತ ಹೇಳುವಾಗ, ಪ್ರೈಸ್ ಗಾಡ್, ಡ್ಯಾಡಿ ನೀವು ಕೊಟ್ಟಿದ್ದೀರಿ, ನಾನು ಯಾವ ಈ ಸಂಬಳ ಮೇಲೆ ಜೀವಿಸ್ತಾ ಇಲ್ಲ, ಬದಲು ಪ್ರೈಸ್ ಗಾಡ್ ಇದರಲ್ಲಿ ಏನೋ ಸಮಥಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ಈ ಟ್ರೈನಿಂಗ್ ಕೊಟ್ಟು ಥ್ಯಾಂಕ್ ಗಾಡ್, ಆ ಟ್ರೈನಿಂಗಲ್ಲಿ ನಾನು 100 ರೂಪಾಯಿ ಸಂಬಳಕ್ಕೆ ಕೆಲಸ ಹಂಗೆ ಇರ್ತದೆ, ಅವ್ರಿಗೆ 10,000 ರೂಪಾಯಿ ಸಂಬಳ ಅದಕ್ಕೆ ಕೆಲಸ ಹಂಗೆ ಇರ್ತದೆ. 100 ರೂಪಾಯಿ ಸಂಬಳ ಕೆಲಸ ಬೇಗ ಮುಗೀತದೆ. ಬೇಗ ಮುಗಿದಾದ್ಮೇಲೆ ಮೈ ಗಾಡ್, ಸುವಾರ್ತೆನ ಸಾರಲಿಕ್ಕೆ ನನಗೆ ಒಳ್ಳೆಯ ಅವಕಾಶ, ಉಪಯೋಗಿಸ್ಕೊಳ್ಳಿ ದೇವ್ರ ರಾಜ್ಯಕ್ಕಾಗಿ. ಆ ವ್ಯಕ್ತಿ 10 ವರ್ಷದಿಂದ 10,000 ತೆಗೆದುಕೊಂಡಿರ್ಬೋದು. ಥ್ಯಾಂಕ್ ಗಾಡ್, ನೀವು ಯಾವಾಗ ಅಲ್ಲಿ ಬರುವಂಥ ಒಂದೊಂದು ಪರೀಕ್ಷೆಗಳನ್ನು ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಪಾಸ್ ಮಾಡ್ತೀರಿ. ಮೈ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಬೆಳಗ್ಗೆ 100 ರೂಪಾಯಿ ಸಂಬಳ ತಗೊಂಡು ಎದ್ದೇಳ್ತೀರಿ, ಸಂಜೆ ಆಗೋಷ್ಟರಲ್ಲಿ ಕಂಪನಿಯ ಬಾಸ್ ಆಗಿ ಮಾರ್ಪಾಡಾಗ್ಲಿಕ್ಕೂ ಸಾಧ್ಯತೆ ಇದೆ. ಜೋಸೆಫನ ಜೀವನದಲ್ಲಿ ಅದೇ ಆಗಿದ್ದು ಪ್ರಿಯರೇ. 1 ರೂಪಾಯಿ ದುಡ್ಡು ನೋಡಿಲ್ಲ 13 ವರ್ಷಗಳ ಕಾಲ. ಒಂದಿನ ಎಲ್ಲ ದುಡ್ಡನ್ನು ಮೇಂಟೈನ್ ಮಾಡುವಂಥ ರಾಜನಾದ, ಇಡೀ RBI, ಇಡೀ ನೋಟ್ನ ಕಂತೆಗಳು ಉತ್ಪತ್ತಿ ಮಾಡುವ ಕಂಪನಿ, ಫ್ಯಾಕ್ಟ್ರಿಯ ಓನರ್ ಆದ. ಇಡೀ ದೇಶವನ್ನ ಕೈಲಿದೆ ಈಗ. ನನ್ನ ಪ್ರೀತಿಯ ಸಹೋದರರೇ, ಥ್ಯಾಂಕ್ ಗಾಡ್. ದೇವ್ರು ನಮಗೇನು ಕಲಿಸ್ಕೊಡ್ತಾ ಇದ್ದಾರೆ ಅಂತಂದರೆ, ನನ್ನ ಪ್ರಿಯ ಸಹೋದರಿಯರು, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ನಾವು ಕ್ರಿಸ್ತನ ಪರವಾಗಿ ಮಾತನಾಡಲಿಕ್ಕಾಗಿ ನಮ್ಮನ್ನು ಕಳುಹಿಸಲಾಗಿದೆ. ಮೈ ಗಾಡ್, ಈ ಗಡಿಯಾರ ಏನು ಹಂಗೆ ಕೊಡ್ತಾ ಇದೆಯಾ? ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರಿ, ಲಾಸ್ಟ್ ದಿನ ಆಗಿರೋದ್ರಿಂದ ಇವತ್ತು ಊಟ ಇಲ್ಲ, ಕ್ಯಾನ್ಸಲ್ ಮಾಡಿ ಕೇಳಿಬೋದು, ಊಟ ಇಲ್ಲ. ಓಕೆ, ಲಾಸ್ಟ್ ದಿನ. ಕೆಲವರು ಜೋರ ಚಪ್ಪಾಳೆ ಹೊಡಿತಾರೆ, ಏನಕ್ಕಂತ ಗೊತ್ತಿಲ್ಲ. ಬ್ರದರ್ ಊಟ ಬೇಡ ಅಂತ ಹೇಳಿಸಿ ಬ್ರದರ್ ನೆನ್ಸ್ಕೊಂಡು ಕಪಲಕ್ಕೆ ಮೇಲ್ನೋಟಿಗೆ ದೇವ್ರ ಚಪ್ಪಾಳೆ, ಒಳಗಡೆ ಇಲ್ಲ ತಾನೆ? ಓಕೆ, ನಮ್ಗೆ ಗೊತ್ತಾಗಲ್ಲ ಕೆಲವು ಟೈಮ್ ಒಳಗಡೆ ಹೆಂಗಿರ್ತೀವಿ, ಹೊರಗಡೆ ಹೆಂಗಿರ್ತೀವಿ ಎಂಬುದಾಗಿ. ಥ್ಯಾಂಕ್ ಗಾಡ್, ಜಸ್ಟ್ ಥ್ಯಾಂಕ್ ಗಾಡ್. ನೆನ್ನೆ ತನಕ ಈಗ ತಾನೆ ನಮ್ಮ ಸಹೋದರ ಹೇಳ್ತಾಯಿದ್ರು, ನಾನು ಯಾವಾಗ ಥ್ಯಾಂಕ್ ಗಾಡ್ ಗೊತ್ತಿಲ್ಲ ಪ್ರಿಯರೇ, ನಿಮ್ಮ ಕಣ್ಮುಂದೆ ನಾನು ಇರ್ತಾ ಇರಲಿಲ್ಲ ಗೊತ್ತಿಲ್ಲ ಇವತ್ತು. ಯಾಕೆ ಗೊತ್ತಾ? ನನ್ನ ಸ್ಪಿರಿಟ್ ಆಫ್ ಜಾಯ್. ಅದಕ್ಕಾಗಿ ಪ್ರಿಯರೇ, ಪವಿತ್ರತೆ ಯಾವ ಥರ ನಡೆಸ್ತಾರೋ ನಾವು ನಡಿಲಿಕ್ಕೆ ರೆಡಿ ಇರಬೇಕು. ಈಗ ಒಂದು ಸಹೋದರ ಬಂದು ಹೇಳ್ತಾ ಇರುವಂಥದ್ದು, ಬ್ರದರ್, ನನ್ನ ಸ್ಪಿರಿಟ್ ಆಫ್ ಜಾಯ್. ಆ ಆನಂದ ಪಡುವ ಸಂದರ್ಭದಲ್ಲಿ ಒಂದು ವ್ಯಕ್ತಿಯ ನಿರ್ಧಾರ ಚೇಂಜ್ ಆಯಿತು. ಆ ವ್ಯಕ್ತಿ ಈ ಧ್ಯಾನ ಮಂದಿರ ಬಂದಿರುವಂಥದ್ದು ನಿಮಗೆ ಚಾಕ್ ಹಾಕ್ಲಿಕ್ಕಾಗಿ. ಈಗ ಟೀ ಬ್ರೇಕಲ್ಲಿ ಬಂದು ಹೇಳಿದ್ದು, ಜಸ್ಟ್ ನಿಮ್ಮನ್ನು ಮರ್ಡರ್ ಮಾಡಲಿಕ್ಕಾಗಿ ಬಂದಿದ್ದು, ಚಾಕ್ ಹಾಕಬೇಕೆಂಬುದಾಗಿ. ನಮ್ಮ ಮಧ್ಯದಲ್ಲಿ ಇದ್ದಾರೆ. ಬಟ್ ಈಗ ಆ ವ್ಯಕ್ತಿ ನೆನ್ನೆ ತನಕ ಸೌಲ್ನಾಗಿದ್ದ, ಈಗ ಸಂತ ಪೌಲರಾಗಿ ಮಾರ್ಪಟ್ಟಿದ್ದಾರೆ.
ಹಲೋ, ಯಾಕಂದ್ರೆ ನಾನು ಆ ವ್ಯಕ್ತಿ ಕೈ ನೆತ್ಸೋದಿಲ್ಲ, ಎಸ್ತಾರೆ ನೀವು ಬೇರೆ ಥರ ನೋಡ್ತೀರಿ. ನಾವು ಯಾರು ನೋಡಿ, ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸಿನ ಬುದ್ಧಿ ಏನಂತಂದರೆ ಚಾಕ್ ಹಿಡ್ದ ಸೌಲನ ಥರ ನೋಡ್ತೀರಿ ಅಷ್ಟೇ. ಅವ್ನು ಪೌಲ್ನಾಗ ಮಾರ್ಪಟ್ಟಿದ್ರು ಕೂಡ ನಂಬಲ್ಲ, ಅದಕ್ಕೆ ನಾನು ಕೈ ಎತ್ತಿಸ್ತಾ ಇಲ್ಲ. ನೆನ್ನೆ ಸಂಜೆ ಜಾಸ್ಟ್ ನೀವು ಅಭಿಷೇಕದ ಅಡಿಯಲ್ಲಿ ಆನಂದದಲ್ಲಿ ಪವಿತ್ರ ಅಭಿಷೇಕ ಚಲಿಸುವಾಗ ನೀವು ಬಂದನ್ನು ಟಚ್ ಮಾಡೋ ತನಕ ಖಂಡಿತವಾಗಿ ಅಲ್ಲಿ ತನಕ ನನಗೆ ಆಲೋಚನೆ ಇತ್ತು, ನಿಮಗೆ ಚಾಕ್ ಹಾಕ್ಬೇಕು, ನೀವು ಮರ್ಡರ್ ಮಾಡಬೇಕೆಂಬುದಾಗಿ. ಆ ವ್ಯಕ್ತಿನ ಒಂದು ಸಲ ನೋಡಿಲ್ಲ, ನನ್ನನ್ನು ಆ ವ್ಯಕ್ತಿನ ಕೂಡ ಎದುರು ಬದ್ರ ನೋಡಿಲ್ಲ, ಎಲ್ಲೋ ಟಿ ವಿಲಿ ನೋಡಿರೋದು, ಮೊಬೈಲ್ ನೋಡಿರುವಂಥದ್ದು. ಜಸ್ಟ್ ಯಾರು ಅಂದ್ಕೊಂಡಿದ್ರಿ ಬ್ರದರ್, ಜಸ್ಟ್ ನೀವೇನು ಮರ್ಡ್ರ್ ಮಾಡೋದು. ಇದೇ ಥರ ಥ್ಯಾಂಕ್ ಗಾಡ್ ಪ್ರತಿ ಶುಕ್ರವಾರ ಪ್ರಾರ್ಥನೆ ನಡೆಸುವಾಗ ಜಸ್ಟ್ ನನ್ನನ್ನು ಹುಟ್ಟಿಸಿದಂಥ ಅಪ್ಪ ಹಿಂದ್ಗಡೆ ಚೇರ್ಲಿ ಕುಳಿತಿದ್ದಾರೆ. ಜಸ್ಟ್ ಸುವಾರ್ತಿನ ಸಾರಲಾಯಿತು, ನನ್ನ ತಾಯಿ ಎಲ್ಲ ಮುಂದೆ ಪ್ರಾರ್ಥನೆ ಕೂಡದಲ್ಲಿ ಕುಳಿತಿದ್ದಾರೆ. ಕೊನೆ ಎದ್ದು ನಿಂತ್ಕೊಳ್ಳಿ ಅಂತ ಹೇಳುವಾಗ ಎದ್ದು ನಿಂತಿದ್ದಾರೆ. ಎದ್ದಿದ್ದು ನಾವು ಕಣ್ಣು ಮುಚ್ಚಿ ಥ್ಯಾಂಕ್ ಗಾಡ್ ಕಡೆಯ ಪ್ರಾರ್ಥನೆ ಮಾಡುವಾಗ ಕಡೆಯ ಪ್ರಾರ್ಥನೆಯಲ್ಲಿ ಕಣ್ಣು ಮುಚ್ಚಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ ನಾವು ಅಪ್ಪ ಲುಂಗಿ ಹುಟ್ಟಿರುವಂಥ ಅಪ್ಪ ಗೌಡ್ರು, ಚಿಕ್ಕಣ್ಣೇಗೌಡರು ಎಲ್ಲ ಕಣ್ಣು ಮುಚ್ಚಿರುವಾಗ ಎಲ್ಲ ಜನರ ಮಧ್ಯದಲ್ಲಿ ಜಾಗ ಮಾಡ್ಕೊಂಡು ಬಂದು ಕೈ ತೆಗೆದು ಚಾಕ್ ನನ್ನ ಹೊಟ್ಟೆಗೆ ಹಾಕಬೇಕು. ದೇವರು ನನ್ನ ತಾಯಿಯನ್ನು ಕಣ್ ತೆರೆಸಿದ್ರು. ಅಯ್ಯೋ 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 ನನ್ನ ಮಗನ ಕೊಲೆ ಮಾಡೋಕ್ಕೆ ಬಂದವನು ಆಳೋದವನು ಅಂತಾರೆ. ನಮ್ಮ ಅಪ್ಪನ ಕಾಲು ಹಿಡಿದು ಬಿಟ್ಟಿಲ್ಲ, ಮುಂದೆ ಅಜ್ಜಿಡ್ಲಿಕ್ಕೆ ಬಿಟ್ಟಿಲ್ಲ, ಅಷ್ಟು ಮಟ್ಟ ಬೀಗ ಹಿಡ್ಕೊಂಡಿದ್ದಾರೆ. ಆವತ್ತೇ ಮರ್ಡರ್ ಆಗಬೇಕಾಗಿತ್ತು. ಬಟ್ ದೇವರ ಯೋಜನೆ ಇನ್ನೂ ಮುಕ್ತ ಆಗಿಲ್ಲ ಪ್ರಿಯರೇ. ನಮ್ಮ ತಾಯಿ ಯಾವತ್ತೂ ಕೂಡ ಕಣ್ ತೆಗಿಲ್ಲ. ಒಂದು ಸರಿ ಕಣ್ಣು ಮುಚ್ಚಿದ್ರೆ ಹಿಂಗೆ ಕಣ್ಣು ಸುಮ್ಮನೆ ಹಿಂಗೆ ಮುಚ್ಚಲ್ಲ. ನಮ್ಮ ತಾಯಿ ಯಾವಾಗಲೂ ಹಿಂಗೆ ಮುಚ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತಾರೆ. ಬಟ್ ಥ್ಯಾಂಕ್ ಗಾಡ್ ದೇವರು ಅವತ್ತು ಕಣ್ ತೆರೆಸಿರೋದು. ಕಾಲು ಹಿಡ್ಕೊಂಡು ಇಮ್ಯಾಜಿನ್ ಮಾಡಿ, ನಮ್ಮ ಅಪ್ಪ ನಮ್ಮ ಅಮ್ಮನಿಗಿಂತ 3 ಪಟ್ಟು ಜಾಸ್ತಿ ಇದ್ದಾರೆ. ನಮ್ಮ ಅಪ್ಪ ಹೆಜ್ಜೆ ಇಡಲಿಕ್ಕೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಮುಂದೆ ಬಿಟ್ಟಿಲ್ಲ. ಒಂದು ಹೆಜ್ಜೆಯನ್ನು ದಾಟಿಡಿದ್ರೆ ಚಾಕ್ ನನ್ನ ಹೊಟ್ಟೆಗೆ ಬರಬೇಕಿತ್ತು. ಅಪ್ಪನೇ ಮರ್ಡ್ರ್ ಮಾಡ್ಲಿಕ್ಕೆ ಬಂದಾಗ ಪರಲೋಕದ ಅಪ್ಪ ಬಿಡಲಿಲ್ಲ ಅಂತ ಹೇಳುವಾಗ ನೀವೆಲ್ಲರೂ ಒಟ್ಟಿಗೆ ಬಂದು ಚಾಕ್ ತಗೊಬಂದರೂ ಕೂಡ ಒಂದು ಚಾಕ್ ನಾನು ಟಚ್ ಆಗೋದಿಲ್ಲ. ಒಂದು ವೇಳೆ ನಿಮ್ಮ ಚಾಕು ನಾನು ಟಚ್ ಆಗಿ ನಾನು ಬಿದ್ದ, ಅದರ ಅರ್ಥ ಏನಂದರೆ ನಮ್ಮ ಅಪ್ಪ ನಿಮ್ಗೆ ಅಪ್ಪಣೆ ಕೊಟ್ಟಿದ್ರು. ಯಾಕಂದರೆ ಅಪ್ಪ ತನ್ನ ಬಳಿ ಕರ್ಕೋಬೇಕಾದ್ರೆ ಯಾವುದೋ ಒಂದು ಹಾದಿ ಆಗಬೇಕು. ಕರೆಕ್ಟ್. ನನ್ನ ಪ್ರಾಜೆಕ್ಟ್ ಮುಗಿದಿದ್ರೆ ಮಾತ್ರ ಸಾವು ಬರೋದು. ನನ್ನ ಪ್ರಿಯ ಸಹೋದರ ಯಾರಿದ್ದೀರಿ? ಪ್ರೈಸ್ ಗಾಡ್. ನಾನು ಇವತ್ತು ಡಿಕ್ಲೇರ್ ಮಾಡಿದ್ದೇನೆ, ನೀವು ಯಾವ ಕಾರಣಕ್ಕೂ ಚಾಕನ್ನು ಹಿಡ್ಕೊಂಡು ತೊಂದರೆ ಕೊಡುವಂಥ ಸೌಲಲ್ಲ, ಬದಲಾಗಿ ಪೌಲರಾಗಿದ್ದೀರಿ. ನೀವು ಕರ್ಕೊಳ್ಳಿ, ನಾನು ಸಂತ ಪೌಲನಾಗಿದ್ದೇನೆ. ಅದಕ್ಕೆ ಪ್ರಿಯರ್ ಪ್ರೈಸ್ ಗಾಡ್. ನನ್ನ ಯಾಕೆ ಥ್ಯಾಂಕ್ ಗಾಡ್ ಆನಂದದ ಆತ್ಮರು ಅಭಿಷೇಕವನ್ನು ಚಲಿಸಿದ್ರು ಅಂತಂದರೆ ನನಗೆ ಗೊತ್ತಿಲ್ಲ ಪ್ರಿಯರೇ. ಒಬ್ಬರು ಜಗಳ ಮಾಡಬೇಕು ಅಂತ ಲೇಡಿ ಡಾನ್ ಕುತ್ತಿಗೆ ಪಟ್ಟಿ ಹಿಡಿದು ಸ್ವೆಟರ್ ಹಾಕಬೇಕು, ಇನ್ನೊಬ್ಬರು ಚಾಕ್ ಹಿಡ್ಕೊಂಡು ಮೈ ಗಾಡ್ ಇನ್ನೆಂಥವ್ರು ಇದ್ದೀರಿ ಗೊತ್ತಿಲ್ಲ. ಸಾರಿ, ಎಂಥವ್ರು ಇದ್ದೀರಿ ಅಲ್ಲ, ಎಂಥವ್ರು ಇದ್ರಿ ಅಂತ ಗೊತ್ತಿಲ್ಲ. ಸಾರಿ. ಆದರೆ ಇನ್ನೊಂದು ಸಹೋದರ ಈಗ ಟೀ ಬ್ರೇಕಲ್ಲಿ ಬಂದು ಹೇಳಿದ್ದು, ಬ್ರದರ್ ನೀವು ಬಂದು ಥ್ಯಾಂಕ್ ಗಾಡ್ ಆನಂದದ ಅಭಿಷೇಕದಲ್ಲಿ ನಾನು ಟಚ್ ಮಾಡಿದ್ರಿ. ನಾನು ಟಚ್ ಮಾಡುವಾಗ ಪ್ರೈಸ್ ಗಾಡ್ ಜಸ್ಟ್ ನಾನಂತೂ ನಾನು ನಗಬೇಕು, ಆನಂದ ಪಡಬೇಕು ಅಂತ ಅನಿಸಲೇ ಇಲ್ಲ. ನೀವು 2 ರೌಂಡ್ ಬಂದ್ರಿ, 3 ರೌಂಡ್ ಬಂದ್ರಿ, 3 ರೌಂಡ್ ಬಂದಾಗ ಕೂಡ ಟಚ್ ಮಾಡಿದ್ರಿ. ಬಟ್ ಅದಾದಮೇಲೆ ಪ್ರೈಸ್ ಬಿಡಿ ಗಾಡ್ ಎಲ್ಲರೂ ಪವಿತ್ರ ಆತ್ಮರ ಆ ಒಂದು ಆನಂದದ ಆತ್ಮರ ಅಭಿಷೇಕದಲ್ಲಿ ಚಲಿಸುವಾಗ ನನಗೇನೂ ಆಗಲಿಲ್ಲ. ಅದಾದಮೇಲೆ ಪ್ರೈಸ್ ಗಾಡ್ ಊಟ ಆಯಿತು. ಊಟ ಆದಮೇಲೆ ಬಂದು ಮಲ್ಕೊಂಡಾದಮೇಲೆ ರಾತ್ರಿ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ಎಲ್ಲರೂ ಆನಂದ ಪಡ್ತಾಯಿದ್ರು. ಬ್ರದರ್ ಮೂಲಕ ಬಂದು ಪವಿತ್ರ ನನ್ನ ಟಚ್ ಮಾಡಲು ಕೂಡ ನನಗೆ ಯಾವ ಆನಂದ ಆಗಲಿಲ್ವಲ್ಲ, ಆನಂದ ಪಡಲಿಲ್ವಲ್ಲ ಅಂಥೇಳಿ ಆ ವ್ಯಕ್ತಿ ಅದೇ ರೀತಿ ಮಲಗಿದ್ರು. ಮಧ್ಯರಾತ್ರಿ ಬೆಳಗಿನ ಜಾವ ಇಲ್ಲಿ ಜೆಂಟ್ಸ್ ಡಾಮಿಟ್ರಲ್ಲಿ ಬೆಳಗಿನ ಜಾವ 2 ಗಂಟೆಯಲ್ಲಿ ಥ್ಯಾಂಕ್ ಗಾಡ್ ಮಗನೇ ನೀನು ಆನಂದ ಪಡಲಿಲ್ಲಲ್ಲ, ಆನಂದ ಪಡಬೇಕು ಅಂತ ಆಸೆ ಇದೆಯಾ? ಎಸ್ ಡ್ಯಾಡಿ. ಬಟ್ ಪ್ರೈಸ್ ಗಾಡ್ ನೀನೀಗ ಆನಂದ ಪಡೋಕ್ಕೆ ಹೋದರೆ ಅಕ್ಕಪಕ್ಕದಲ್ಲಿ ಡಿಸ್ಟರ್ಬ್ ಆಗ್ತದೆ. ಎಸ್ ಡ್ಯಾಡಿ. ಅವ್ರು ಆನಂದ ಪಟ್ಟಾಗ ಅವ್ರಿಗೆ ಹೊಟ್ಟೆ ನೋವಾಯಿತು, ಅವ್ರಿಗೆ ಆನಂದ ಪಟ್ಟಾಗ ಕಿವಿ ಓಪನ್ ಆಯಿತು, ಇನ್ನೊಬ್ಬರು ಆನಂದ ಪಟ್ಟಾಗ ಅದೆಲ್ಲ ಆಯಿತು. ನಾನು ಅನೇಕ ತಿಂಗಳುಗಳಿಂದ ಡಾಕ್ಟ್ರ್ ಹತ್ರ ಸ್ಕ್ಯಾನ್ ಮಾಡಿಸಿ ಎಕ್ಸ್ರೇ ತೋರಿಸಿದ್ರು. ಎಡಭಾಗ ಎಡಭಾಗ ಲೆಫ್ಟ್ ಸೈಡ್ ಎಲ್ಲ ಸ್ಕ್ಯಾನಿಂಗ್ ಮಾಡಿ ಎಕ್ಸ್ರೇ ತೆಗೆಸಿ ನನಗೆ ಬಗ್ಗಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಈವನ್ ಎದ್ದು ನಿಂತ್ಕೊಳ್ಳಿ ಅಂತ ಹೇಳುವಾಗ ಎಲ್ಲರೂ ಎದ್ದು ನಿಂತಿದ್ರು ಕೂಡ ನಾನು ಎದ್ದು ನಿಂತಿರಲಿಲ್ಲ, ಎದ್ದು ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ.
ನನ್ನ ಫೋಟೋ ಇದೆ ಬ್ರದರ್, ಸ್ಕ್ಯಾನ್ ತೆಗೆಸಿರೋದು, ಎಕ್ಸ್ರೇ ಫೋಟೋ ಎಲ್ಲ ತೋರಿಸ್ತಾ ಇದ್ದಾರೆ, ಎಲ್ಲ ಸ್ಕ್ಯಾನ್ ಮಾಡಿದ್ದಾರೆ, ಮೂಳೆಗಳೆಲ್ಲ ಕೆಲವೆಲ್ಲ. ಕೂತ್ಕೊಳ್ಳೋಕ್ಕಾಗಲ್ಲ, ಕಾಲೆತ್ತಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ. ಡಾಕ್ಟ್ರ್ ಹೇಳಿದ್ರೆ ಟ್ರೀಟ್ಮೆಂಟ್ ತೆಗೆದುಕೊಂಡು ಸಾಕಾಗೋಗಿದೆ, ಜಿಗುಪ್ಸಲಿದ್ದೆ. ಬಟ್ 2 ಗಂಟೆಯಲ್ಲಿ ಪವಿತ್ರಾತ್ಮರು ನೀನು ಆನಂದ ಪಡಬೇಕಲ್ಲ. ಬಟ್ ಈಗ ಆನಂದ ಪಟ್ಟರೆ ಅಕ್ಕಪಕ್ಕದವರೆಲ್ಲ ಆನಂದ ಪಟ್ಟರೆ ಸಿ ಜಸ್ಟ್ ವಿಡಿಯೋ ಜಸ್ಟ್ ಥ್ಯಾಂಕ್ ಗಾಡ್, ಆಲ್ರೆಡಿ ಹೋಲಿಸ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನು ಆನಂದ ಪಡಲಿಲ್ಲ. ಆ ಮಗನಿಗೆ ಮಧ್ಯರಾತ್ರಿ 2 ಗಂಟೆಯಲ್ಲಿ ಪವಿತ್ರಾತ್ಮ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ರೆಡಿ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಅಬ್ಬಾ ಫಾದರ್. ಚಪ್ಪಾಳೆ ತಟ್ಟಬೇಡಿ, ಕಣ್ಮುಚ್ಚಿ ಚಪ್ಪಾಳೆ ತಟ್ಟಬೇಡಿ. ನೀವು ಕೂಡ ಪಶ್ಚಾತ್ತಾಪಡಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ರೆಡಿ. ಆ ಮಗನಿಗೆ ದಾಹ ಇತ್ತು, ನಾನು ಆನಂದ ಪಡಬೇಕೆಂಬುದಾಗಿ. ಎಸ್ ಲಾರ್ಡ್, ನಾವು ಕೂಡ ಎಷ್ಟೋ ವರ್ಷಗಳಿಂದ ಆನಂದ ಪಡಬೇಕೆಂಬುದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ಜೀವನದಲ್ಲಿ ಆನಂದನೂ ಅನುಭವಿಸ್ಲಿಕ್ಕೆ ಆಗ್ತಾಯಿಲ್ಲ. ಅನೇಕ ನೋವುಗಳು, ದುಃಖಗಳನ್ನು ತುಂಬಿಸ್ಕೊಂಡಿದ್ವಿ. ಅದೇ ರೀತಿಯ ಮಗನು ರಾತ್ರಿ ಮಲಗುವಾಗಲೂ ಕೂಡ ಅದೇ ದುಃಖದಲ್ಲಿ, ಜೀಸಸ್ ನೀವು ಬಂದು ನನ್ನ ಸ್ಪರ್ಶನೆ ಮಾಡಿದರೂ ಕೂಡ ನನ್ನ ಕೈಲಿ ಆನಂದ ಪಡಲಿಕ್ಕೆ ಆಗಲಿಲ್ಲ. ನಾನು ಎಂಥ ದುರಾದೃಷ್ಟವಂತ. ಯಾವ ರೀತಿ ಬರ್ತಿಮಾಯ ತನ್ನ ಜೀವನವನ್ನು ಶಪಿಸಿಕೊಂಡು ನಾನು ಯಾತಕ್ಕೆ ಈ ಲೋಕದಲ್ಲಿ ಹುಟ್ಟಬೇಕಾಗಿತ್ತು, ಜೆರಿಕೋ ಎಂಬ ಶಾಪಗ್ರಸ್ತ ಪಟ್ಟಣದಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ಬಂದಿದ್ದೇನೆ. ನಾನು ಯಾತಕ್ಕೆ ಹುಟ್ಟಬೇಕಾಗಿತ್ತು, ತನ್ನ ಜೀವನವನ್ನು ಶಪಿಸ್ಕೊಳ್ತಾ ಇದ್ದ. ಥ್ಯಾಂಕ್ ಯು ಲಾರ್ಡ್. ಆದರೆ ಆ ರಾತ್ರಿ ಡ್ಯಾಡಿ, ಈ ಮಗನು ಕೂಡ ಅದೇ ರೀತಿ ಜೀಸಸ್ 1 ಸಲ ಅಲ್ಲ, 2 ಸಲ 3 ಸಲ ಬಂದು ಆ ಸಹೋದರ ಮೂಲಕ ನೀವು ನಾನು ಸ್ಪರ್ಶಿಸಿದ್ರಿ, ಆದರೂ ಕೂಡ ನನ್ನ ಬಾಯಿ ತೆಗಿಲಿಲ್ಲ. ಬಟ್ ನಾನು ಆನಂದ ಪಡಬೇಕು ಜೀಸಸ್. ಅನೇಕ ತಿಂಗಳುಗಳಿಂದ ನೋವಿನ ಮಧ್ಯದಲ್ಲಿ ನನ್ನ ಆನಂದವೇ ಸಮಾಧಿಯಾಗಿಬಿಟ್ಟಿದೆ. ಬಟ್ ಥ್ಯಾಂಕ್ ಯು ಡ್ಯಾಡಿ, ರಾತ್ರಿ ನೀವು ಆ ಮಗನ ಮುಟ್ಟಿದ್ರಿ. ಆ ಮಗನು ಆನಂದ ಪಡಲಿಲ್ಲ, ಬಟ್ ಆನಂದ ಪಡೆದ್ರ ನಿಮಿತ್ತವಾಗಿ ಯಾವ ಪರಿಣಾಮಗಳಾಗಬೇಕು ಆ ಪರಿಣಾಮವನ್ನು ಆ ಮಗನ ಶರೀರದಲ್ಲಿ ತೋರಿಸಿದ್ರಿ. ಬಟ್ ಈಗ ಆ ಮಗನ ಶರೀರದಲ್ಲಿ ಥ್ಯಾಂಕ್ ಯು ಜೀಸಸ್, ಯಾವುದೇ ನೋವುಗಳಿಲ್ಲ, ಯಾವುದೇ ಗಾಯಗಳಿಲ್ಲ, ಯಾವುದೇ ವ್ಯತ್ಯಾಸಗಳಿಲ್ಲ. ಈಗ ಫಸ್ಟ್ ಕ್ಲಾಸ್ ಆಗಿ ಡ್ಯಾಡಿ, ಆ ಮಗನು ಯೇಸುವಿನ ಗಾಯಗಳಿಂದ ಸಂಪೂರ್ಣ ಗುಣ ಹೊಂದಿರುವಂತಹ ಮಗನಾಗಿ ಮಾರ್ಪಟ್ಟಿದ್ದಾರೆ. ಥ್ಯಾಂಕ್ ಯು ಡ್ಯಾಡಿ. ಅದೇ ರೀತಿಯಲ್ಲಿ ಬಂದಿರುವಂಥ ಪ್ರತಿ ಮಕ್ಕಳು ಕೂಡ ಯೇಸುವೆ ಆ ರೀತಿಯ ಸ್ಪರ್ಶನೆಯನ್ನು ಬರೀ ಆಲಯದಲ್ಲಿ ಮಾತ್ರವಲ್ಲ, ಮಲಗಿರುವಾಗಲೂ ಕೂಡ ನಿಮ್ಮ ಮಕ್ಕಳು ಅನುಭವಿಸುವಂತಾಗಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಸಹೋದರ ಬಂದು ಹೇಳುವಾಗ ಮಧ್ಯರಾತ್ರಿ 2 ಗಂಟೆಯಲ್ಲಿ ಪ್ರಭು ಯೇಸುವನ್ನು ಎಬ್ಬಿಸಿದರು. ನೀನು ಆನಂದ ಪಡಬೇಕಲ್ಲ ಮಗನೇ. ಆನಂದದ ಆತ್ಮರು ಚಲಿಸುವಾಗ ಯಾವ ರೀತಿ ಅದ್ಭುತಕಾರಿ ಇತ್ತು, ಅದ್ಭುತಕಾರಿ ಅನುಭವಿಸ್ಬೇಕಲ್ಲ. ಇದಳು ಚೆಕ್ ಮಾಡು, ನಿನ್ನ ಶರೀರದ ಯಾವ ನೋವುಗಳಿತ್ತು ಅಷ್ಟು ತಿಂಗಳಿಂದ ಚೆಕ್ ಮಾಡು. ಬಟ್ ಆ ಸಹೋದರ ಚೆಕ್ ಮಾಡುವಾಗ ಶರೀರದಲ್ಲಿ ಯಾವುದೇ ನೋವುಗಳಿಲ್ಲ. ಎಸ್ ಬ್ರದರ್, ಹೆತ್ತ ತಾಯಿಗಿಂತಲೂ ನಿಮ್ಮನ್ನು ಪ್ರೀತಿ ಮಾಡುವಂಥ ಡ್ಯಾಡಿ ನಿಮ್ಮ ಜೊತೆಲಿದ್ದಾರೆ ಬ್ರದರ್. ಇವನ್ ತಂದೆ ತಗಳಿಲ್ದೇನಿರ್ಬೋದು, ಬಟ್ ಪರಲೋಕ ತಂದೆ ನಿಮ್ಮನ್ನು ಎಲ್ರಿಗಿಂತಲೂ ಎತ್ತ ತಾಯಿಗಿಂತಲೂ ಮಿಗಿಲಾಗಿ ಪ್ರೀತಿ ಮಾಡೋ ತಂದೆ ಆಗಿದ್ದಾರೆ. ಎದ್ದೆಂತಗಳು ಬ್ರದರ್, ಆ ಮಗನ ಹಗ್ ಮಾಡಿ. ದೇವರು ನಿಮ್ಮನ್ನು ಹೆಚ್ಚೆಚ್ಚು ಪ್ರೀತಿ ಮಾಡ್ತಾ ಇದ್ದಾರೆ. ತಂದೆಯ ಪ್ರೀತಿ ನಿಮ್ಮಲ್ಲಿ ಹರಿತದೆ. ನಂಬಿರಿ, ತಂದೆಯ ಪ್ರೀತಿ ನಿಮ್ಮಲ್ಲಿ ಹರಿತದೆ ಬ್ರದರ್. ಇನ್ನೆಂದಿಗೆ ಯಾವತ್ತೂ ಕೂಡ ಯೋಚನೆ ಮಾಡಲಿಲ್ಲ, ನನಗೆ ಯಾರೂ ಇಲ್ಲ ಎಂಬುದಾಗಿ ಯಾವ ಕಣ ಯೋಚನೆ ಮಾಡೋಂಗಿಲ್ಲ. ತಂದೆ ತಾಯಿಗಿಂತಲೂ ಮಿಗಿಲಾಗಿ ಪ್ರೀತಿ ಮಾಡುವಂಥ ಪ್ರಭು ಯೇಸು ನಿಮ್ಮನ್ನು ಅಪ್ಪಿಕೊಂಡಿದ್ದಾರೆ. ಅವರು ಸದಾಕಾಲ ನಿಮ್ಮ ಜೊತೆಲಿ ಇರೋರಾಗಿದ್ದಾರೆ. ಅವರು ಎಂದಿಗೂ ನಿಮ್ಮನ್ನು ತೊರೆದು ಬಿಡೋದಿಲ್ಲ. ನಿಮ್ಮನ್ನು ರಾತ್ರಿ ಸ್ಪರ್ಶಿಸಿರುವಂಥ ಅದೇ ಪ್ರಭು ಯೇಸು ನಿಮ್ಮನ್ನು ಇನ್ನು ಮುಂದಿನ ನಿಮ್ಮ ಜೀವನದ ಒಂದೊಂದು ಕ್ಷಣವೂ ಕೂಡ ನಿಮ್ಮನ್ನು ಮುನ್ನಡೆಸುವರಾಗಿದ್ದಾರೆ. ನಂಬಿರಿ, ಯಾರೇ ನಿಮ್ಮ ಜೊತೆಲಿರುವಂಥ ವ್ಯಕ್ತಿಗಳು ಯಾರೇ ಬಿಟ್ಟು ಹೋದರೂ ಕೂಡ ಜಸ್ಟ್ ನಿಮ್ಮ ಜೊತೆಲಿರುವಂಥ ಪ್ರಭು ಯೇಸು ನಿಮ್ಮನ್ನು ಸದಾಕಾಲ ಪ್ರೀತಿಸುತ್ತಾ, ಒಂದು ವೇಳೆ ನೀನು ತಪ್ಪು ಮಾಡಿದರೂ ಕೂಡ ಅದನ್ನು ತಿದ್ದುವಂಥ ಪ್ರಭು ಯೇಸುವಾಗಿದ್ದಾರೆ. ನಂಬಿರಿ, ಯೇಸುವಿನ ಪ್ರೀತಿಯನ್ನು ಸ್ವೀಕರಿಸ್ಕೊಳ್ಳಿ, ಅನುಭವಿಸಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್.
ನಿಮ್ಮ ಅಭಿಷೇಕ ಆ ಮಗನಲ್ಲಿ ಚಲಿಸ್ತಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಆ ಮಗನಲ್ಲಿ ಚಲಿಸ್ತಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಆ ಮಗನ ಶರೀರದಲ್ಲಿದ್ದಂತಹ ಆ ರೋಗದಿಂದ, ಆ ನೋವಿನಿಂದ ಬಿಡುಗಡೆ ಕೊಟ್ಟಿದ್ದು ಮಾತ್ರವಲ್ಲ, ಆ ಮಗನ ಹೃದಯದಲ್ಲಿ ಯಾವುದೆಲ್ಲ ಕೊರತೆಗಳಿದೆಯೋ, ಯಾವುದೆಲ್ಲ ಗಾಯ ಆಗಿದೆಯೋ, ಆ ಗಾಯಗಳೆಲ್ಲವೂ ಈ ಕ್ಷಣದಲ್ಲಿ ಯೇಸು ನಿಮ್ಮ ನಾಮದ ಮಹಿಮೆಗಾಗಿ ಉಪಶಮನವಾಗುವಂತಾಗಲಿ. ಆ ಮಗನ ಮನಸ್ಸಲ್ಲಿ ಯಾವುದೆಲ್ಲ ನಕಾರಾತ್ಮಕ ಆಲೋಚನೆಗಳಿದೆಯೋ, ಎಲ್ಲ ಆಲೋಚನೆಗಳು ಯೇಸು ನಾಮದಲ್ಲಿ ಈ ಕ್ಷಣದಲ್ಲಿ ಉಪಶಮನವಾಗಿ ಆ ಮಗನಿಗೆ ಮನಸ್ಸಿಗೆ ಬೇಕಾದಂತಹ, ಹೃದಯಕ್ಕೆ ಬೇಕಾದಂತಹ ಸಮಾಧಾನ ತುಂಬಿ ತಿಳ್ಕೊಂತಾಗಲಿ. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಮುಂದೆ ಬನ್ನಿ ಬ್ರದರ್. ಕಮ್ ಕಮ್. ನಂಗೆ ಗೊತ್ತಿಲ್ಲ, ಹೋಯ್ತಕ್ಕ ಮುಂದೆ ನಿಂತಂಗೆ ಕಾಣಿಸ್ತಾನೆ. ಈಗ ನನ್ನ ಬಗ್ಗೆ ಮತ್ತೆ ಹೇಳ್ತಿದ್ರಲ್ಲ, ನನ್ನ ಬಗ್ಗೆ ನಂಗೆ ಗೊತ್ತಿಲ್ಲಾಗಿತ್ತು. ಆ ಸಂತೋಷ ಎಲ್ಲ ಟಚ್ ಮಾಡ್ದ. ಹೋಯ್ತು ಆತ್ಮ ನಂಗೆ ಬೆಳೀದು ಇದು ಕಾಣಿಸ್ತಿದ್ದು, ಅವಾಗಲೂ ಇದೆ ಇರ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಯೋಚನೆ ಮಾಡಿ, ಇಡೀ ನನ್ನ ಎಲ್ಲರೂ ಇಲ್ಲಿರೋರೆಲ್ಲ ಆನಂದಪಟ್ಟರು. ಈ ಸಹೋದರ ರಾತ್ರಿ ಆನಂದ ಪಡಲಿಲ್ಲ. ನೋವು, ದುಃಖ ಇದಳಕ್ಕಾಗ್ತಾಯಿಲ್ಲ. ಎಡಭಾಗದ ಫುಲ್ ಸಂಪೂರ್ಣ ಭಾಗ. ಇವ್ರ ಮೊಬೈಲ್ ಕೂಡ ಜಸ್ಟ್ ಇಮೇಜಸ್ ಇದೆ, ವಿಡಿಯೋ ಇದೆ, ಎಕ್ಸ್ರೇ ಕಾರ್ಯಗಳಿದೆ, ಬಟ್ ನಿಮಗೆಲ್ಲ ಕಾಣಿಸೋದಿಲ್ಲ. ಎಲ್ಲ ಇದೆ, ಎಲ್ಲ ಎಕ್ಸ್ರೇ, ಸ್ಕ್ಯಾನಿಂಗು, ಏನೆಲ್ಲ ಮಾಡಬೇಕು ಎಲ್ಲ ಮಾಡಿಸಿದ್ದಾರೆ. ಬಟ್ ಪ್ರೈಸ್ ಗಾಡ್, ಗುಣ ಆಗಲಿಲ್ಲ. ಎಷ್ಟು ತಿಂಗಳಾಯಿತು ಬ್ರದರ್ ಆ ಸಮಸ್ಯೆ ಬಂದು? ನಂಗೆ 4 ತಿಂಗಳಾಯಿತು. 4 ತಿಂಗಳಿಂದ ಸಮಸ್ಯೆ. ಬರ್ಬೇಕಂತ ಇದ್ದು ನಂಗೆ ಬರ್ಲಿಕ್ಕೆ ಆಗಲಿಲ್ಲ. ಫುಲ್ ಎಲ್ಲ 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 ಜಸ್ಟ್ ಫುಲ್ ಪಕ್ಕೆಲುಬನ್ನು ತೆಗೆದಿರುವಂಥ ಇಮೇಜಸ್. ಎಡಭಾಗದಲ್ಲಿ ಜಸ್ಟ್ ಪಕ್ಕೆಲುಬು ಎಲ್ಲ ಎಕ್ಸ್ರೇ ಇದೆ. ಬಟ್ ಪ್ರೈಸ್ ಗಾಡ್, ಪವಿತ್ರಾತ್ಮರು ಜಸ್ಟ್ ದೇವರ ಆಲಯದಲ್ಲಿ ಮಾತ್ರ ಅಲ್ಲ ಪ್ರಿಯರೇ, ಅವರು ನಿಮ್ಮೊಂದಿಗಿರೋರು. ಅವರು ಹಗಲು ರಾತ್ರಿ ಥ್ಯಾಂಕ್ ಗಾಡ್ ನಿಮ್ಮ ಜೊತೆಲಿರೋರು. ಆ ಸ್ಪರ್ಶನೆಯನ್ನು ಪ್ರತಿ ಕ್ಷಣವೂ ಕೂಡ ನೀವು ಅನುಭವಿಸಬೇಕು ಎಂಬುದಾಗಿ ಅವ್ರ ಬಯಕೆಯಾಗಿದೆ. ಯೋಚನೆ ಮಾಡಿ. ಥ್ಯಾಂಕ್ ಗಾಡ್. ವೈದ್ಯರು ನಾನಾ ವಿಧವಾದ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ದುಡ್ಡೆಲ್ಲ ವ್ಯಯ ಆಯಿತು, ತೊಂದರೆ ಇಲ್ಲ. ಬಟ್ ಪ್ರೈಸ್ ಗಾಡ್, ರಾತ್ರಿ ಒಂದೊಂದು ಸ್ಪರ್ಶನೆ, ಪ್ರಭು ಯೇಸುವಿನ ಸ್ಪರ್ಶನೆ, ಥ್ಯಾಂಕ್ ಇಡೀ ಹೋಲ್ ಬಾಡಿ ಸಂಪೂರ್ಣವಾಗಿ ಸ್ವಸ್ಥತೆ ಪಡ್ಕೊಳ್ತು. ಬಟ್ ಆದರೆ ಈಗ ಆ ಸಹೋದರ ಥ್ಯಾಂಕ್ ಈ ಮಗನ ಅಪ್ಪಿಕೊಳ್ಳುವಾಗ, ಆ ಸಹೋದರ ಅಲ್ಲ, ಬದಲಾಗಿ ಆ ಸಹೋದರನ ಒಳಗಡೆ ಪ್ರಭು ಯೇಸು ಈ ಮಗನ ಒಪ್ಕೊಂಡಿದ್ದು. ಈಗ ಥ್ಯಾಂಕ್ ಗಾಡ್, ಮನಸ್ಸಲ್ಲಿದ್ದಂಥ ಏನೆಲ್ಲ ನೋವುಗಳಿತ್ತು, ಗಾಯಗಳಿತ್ತು, ಹೃದಯದಲ್ಲಿ ಏನೆಲ್ಲ ಗಾಯಗಳಿತ್ತು, ಎಲ್ಲ ಗಾಯಗಳು ಉಪಶಮನವಾಗಿದೆ. ನಿಮ್ಮ ಜೊತೆಲಿ ಯಾರಿಲ್ಲದೆ ಹೋದ್ರೂ ಪರವಾಗಿಲ್ಲ ಬ್ರದರ್, ಡ್ಯಾಡಿ ಇದ್ದಾರೆ, ಡ್ಯಾಡಿ ಇದ್ದಾರೆ. ಚೆಕಿಂಗ್ ಮಾಡಬೇಕಾಗತ್ತೆ. ಹಿಂಗೆ ಬಗ್ಸಿ ಏನಾಗಲ್ಲ, ಹಿಂಗೆ ಆರಾಮ್ಸೆ ಮಾಡ್ಬೋದು. ಮೊದಲು ಅವ್ರೇನು ಬಗ್ಗಕ್ಕೆ ಹೋದ್ರೆ ಆಗ್ತಾಯಿಲ್ಲ, ಮೆಲ್ಲಿಗೆ ಹಿಂಗೆ ಅಂದ್ಕೊಂಡು ಹಿಂಗೆ ಕುತ್ಕೋಬೇಕಾಗಿತ್ತು, ಚಕ್ರಮಟ್ಟಿ ಹಾಕಿ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಈಗ ಹೇಳ್ತಿದ್ದಾರೆ ಆರಾಮ್ಸಾಗಿ ಮಾಡ್ತಾ ಇದ್ದಾನೆ. ಅಭಿಷೇಕ ಚಲಿಸಲ್ಪಡೋದು, ಅನಾಯಿಂಟಿಂಗ್ ಅಭಿಷೇಕ ಚಲಿಸಲ್ಪಡೋದು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಬ್ಯೂಟಿಫುಲ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಓಕೆ, ದುಬೈನ ಆನ್ಲೈನಲ್ಲಿದೆ, ಲೈವ್ ಕಾಲ್ ತೆಗೆದುಕೊಳ್ಳೋಣ. ಎಸ್ ಬ್ರೋ. ಹಲೋ, ಪ್ರೈಸ್ ದಿ ಲಾರ್ಡ್ ಬ್ರದರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ದುಬೈಯಿಂದ ಮಾತಾಡ್ತೇನೆ ಬ್ರದರ್. ಓಕೆ, ತಮ್ಮ ಹೆಸರು ಬ್ರದರ್? ರಾಕಿ ರೋಡ್ರಿಗಸ್. ನಿಮ್ಮ ಹೆಸರು? ರಾಕಿ ರೋಡ್ರಿಗಸ್. ಓಕೆ,
ಜಸ್ಟ್ ಏನಾಯಿತು ಬ್ರದರ್ ನಿನ್ನೆ ಜಸ್ಟ್ ನೀವು ಕೂಡ ಆ ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸುವಾಗ ಏನಾಯಿತು? ಬ್ರದರ್, ಫಸ್ಟ್ ನಾನು ಪ್ರಾರ್ಥನೆಯಲ್ಲಿ ನೀವು ಆನಂದ ಪಡ್ತಾ ಇದ್ದೀರಿ. ಬೇರೆಯವರಿಗೆ ಪವಿತ್ರರ ಮೂಲಕ ನೀವು ಬೇರೆಯವರಿಗೆ ನಗ್ತಾ ಇದ್ರಿ. ಆ ಟೈಮಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಫಸ್ಟ್ ನಾನು ನೋಡ್ತಾ ಇದ್ದೆ, ನಗ್ತಾ ಇರ್ಲಿಲ್ಲ. ಓಕೆ, ಅದು ನೋಡ್ತಾ ಇದ್ದೆ. ಕೊನೆಗೆ ನಾನು ಅನುಭವಿಸಿದೆ. ಅಂದ್ರೆ ನನ್ನಲ್ಲಿ ನಗು ಬರ್ತಾನೆ ಇರ್ಲಿಲ್ಲ, ನಾನು ನಗ್ತಾನೆ ಇರ್ಲಿಲ್ಲ. ಕೊನೆಗೆ ಏನು ಸಡನ್ ಆಗಿ ಇಷ್ಟು ವರ್ಷದಲ್ಲಿ ಅಂತ ನಗು ನಾನು ನಗಲಿಲ್ಲ. ಅಷ್ಟೊಂದು ಸಂತೋಷ ನಾನು ಪಡ್ಲಿಲ್ಲ ಇಷ್ಟುವರೆಗೆ ನನ್ನ ಜೀವಿತದಲ್ಲಿ, ನನ್ನ ಲೈಫಲ್ಲಿ. ಅಂತ ನಗು ಅಂದ್ರೆ ಒಮ್ಮೆಲೆ ಪವಿತ್ರ ಒಳಗಿಂದ ಅಷ್ಟೊಂದು ಅದೊಂದು ಸೌಂಡೇ ಬೇರಾಗಿ, ನಗುವ ಸೌಂಡೇ ಬೇರಾಗಿ, ಅಷ್ಟೊಂದು ಒಳಗಿಂದ ಪವಿತ್ರ ಆತ್ಮರು ನನ್ನನ್ನು ಇದು ಮಾಡಿದ್ದಾರೆ. ಅಂದ್ರೆ ನಿನ್ನೆ ದಿವಸದಲ್ಲಿ ನಾನು ಡ್ಯೂಟಿ ಮಾಡ್ತಾ ಇರುವಾಗ ನನ್ಗೆ ನನ್ನ ಇಂಜಿನಿಯರ್ ಆಗ್ಲಿ ಫೋರ್ಮನ್ ಆಗಿ ತುಂಬಾ ನನಗೆ ಕೆಲಸದಲ್ಲಿ ಈ ಕೆಲಸ ಮಾಡಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಆದ್ರೂ ಕೂಡ ಸಂಜೆ ಬಂದು ನಾನು ಮೊಬೈಲ್ ಆನ್ ಮಾಡಿ ನಿಮ್ಮ ಟೀಚಿಂಗ್ ಕೇಳ್ತಾ ಇರುವಾಗ ಕೊನೆಗೆ ನೀವು ಈ ಯೋಹಾನ 16:33 ವಾಕ್ಯದ ಬೋಧನೆ ಕೊಡ್ತಾ ಇದ್ರಿ, ಮತ್ತೆ ಎಲ್ಲರೂ ನೀವು ನಾಗ್ತಾ ಇದ್ರಿ. ಆ ಟೈಮ್ ಅಲ್ಲಿ ನೀವು ಹೇಳ್ರಿ, ಈ ಲೋಕದಲ್ಲಿ ನಿಮಗೆ ಸಂಕಟ ಎಲ್ಲ ಇದೆ, ಆದರೆ ನೀವು ಸಂತೋಷ ಪಡೀರಿ ಅಂತ ಹೇಳೋ, ಖುಷಿ ಪಡಿ ಅಂತ. ಆಗ ನೀವೆಲ್ಲರನ್ನ ನೀವು ನಗ್ತಾ ಇದ್ರಿ. ಆ ಟೈಮ್ ಅಲ್ಲಿ ನಾನು ಇದೆ ಅನ್ಸಿದೆ, ನನಗೆ ಇವತ್ತು ಇಷ್ಟು ಟಾರ್ಚರ್ ಆಯ್ತು, ಆದ್ರೂ ನನ್ಗೆ ಯಾರು ಟಾರ್ಚರ್ ಕೊಟ್ಟಿದ್ದಾರೆ ಅವರವರಿಗೆ ನಾನು ಇದು ಮಾಡಬಾರ್ದು, ಅವರಿಗೋಸ್ಕರ ನಾನು ಇದು ಮಾಡಬಾರ್ದು. ನನ್ನ ದೇವರು, ನನ್ನ ಯೇಸು ನನ್ನ ಜೊತೆಯಲ್ಲಿದ್ದಾರೆ. ನನಗೆ ಸಂತೋಷ ಕೊಡುವವರು ನನ್ನ ಯೇಸು ಆಗಿದ್ದಾರೆ. ಅದಕ್ಕೆ ನಾನು ಸಂತೋಷ ಇರಬೇಕಂತ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡೆ. ಆ ತಕ್ಷಣವೇ ಎಂತ ಸಂತೋಷ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ, ಅಷ್ಟು ಸಂತೋಷ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳುವಂತ ಹೇಳಿದ್ರೆ, ಇಡೀ ಲೋಕದಲ್ಲಿ ಎಲ್ಲ ದೇಶದಲ್ಲಿ ಕೂಡ, ಎಲ್ಲ ರಾಜ್ಯದಲ್ಲಿ ಕೂಡ ಸಹ ಅನೇಕ ಮಂದಿ ದೇವರ ವಾಕ್ಯವನ್ನು ಸಾರುತ್ತಾರೆ, ದೇವರ ವಾಕ್ಯನ ಸಾರ್ತಾರೆ, ದೇವರ ಹಾಡನ್ನು ಹಾಡ್ತಾರೆ. ಆದರೆ ಈ ನಮ್ಮ ಯೇಸು ಕ್ರಿಸ್ತ ಪ್ರಭು ನಮ್ಮ ತಂಡದಲ್ಲಿ ಕೊಡುವಂತಹ ಬೋಧನೆ ಇನ್ನೆಲ್ಲಿ, ಆದ್ರಿಂದ ಬರುವ ಸಂತೋಷ, ದೇವರ ಸತ್ಯವಾಗಿಂದ ಬರುವ ಸಂತೋಷ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ. ಅಷ್ಟು ಅಂದ್ರೆ ಒಳಗಿಂದ ನಮ್ಮನ್ನು ಆನಂದ ಪಡಿತಾರೆ. ಸೊ ಅದರ ಅಷ್ಟೊಂದು ಅನುಭವ ನಮ್ಗೆ. ಹಾಗಾದ್ರೆ ಅದರ ಅರ್ಥ ನೀವು ಈ ಥರ ಟೀಚಿಂಗ್, ಬೇರೆ ಟೀಚಿಂಗ್ ಕೂಡ ಕೇಳಿದ್ದೀರಿ? ಎಸ್ ಬ್ರದರ್, ತುಂಬಾ ಟೀಚಿಂಗ್ ಕೇಳಿದ್ದೇನೆ. ಅಂದ್ರೆ ಜೀವನದಲ್ಲಿ ಇದುವರೆಗೆ ಇಂಥ ಸಂತೋಷ ನಾನು ಎಲ್ಲಿ ಕಂಡಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಅನುಭವ ಜಸ್ಟ್ ನಿಮ್ಮ ಶರೀರದಲ್ಲಿ ಏನಾದರೂ ಜಸ್ಟ್ ಯಾವ್ದು ನೋವಿದೆಯಾ? ನೋವು ಇತ್ತು ಬ್ರದರ್, ಅದು ಎಲ್ಲ ಅದು ನಾಶವಾಗಿ ಹೋಗಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾಕಂದ್ರೆ ಹೇಳ್ತೇನೆ, ನನಗೆ ಡಾಕ್ಟರ್ ಇಲ್ಲಿ ರಿಪೋರ್ಟ್ ಕೊಟ್ಟದ್ದು, ನನಗೆ ಲಿವರ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ನನಗೆ, ಇಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡಿದಾಗ ಡಾಕ್ಟರ್ ನನಗೆ ಲಿವರ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ನಿನ್ನ ಕಿಡ್ನಿಗೂ ಸಹ ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳಿದ್ರು. ಆದ್ರೆ ನಾನು ಅದನ್ನ ನಂಬಲಿಲ್ಲ, ಡಾಕ್ಟರ್ ರಿಪೋರ್ಟ್ ಅನ್ನ ನಂಬಲಿಲ್ಲ. ನನ್ನ ಯೇಸು ನನ್ನ ಜೊತೆ ಇದೆ, ನನ್ನ ಒಳಗಿದ್ರೆ, ಆ ಯೇಸುವಿನ ರಕ್ತ ನನ್ನ ಶರೀರದಲ್ಲಿ ಹರಿತಾ ಇದೆ. ಅದು ನನ್ನ ಲಿವರ್ ಅಲ್ಲಿ ಏನು ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ. ಯೇಸು ನನ್ನ ಎಲ್ಲ 2024 ವರ್ಷ ಮುಂಚೆನೆ ಎಲ್ಲ ನನಗೆ ಎಲ್ಲ ರೋಗದಿಂದ ಅವರು ಸೌಖ್ಯ ಕೊಟ್ಟಿದ್ದಾರೆ. ಅದೇ ನಾನು ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓಕೆ, ಕೊಟ್ಟೆ, ಥ್ಯಾಂಕ್ ಯು. ಹಲೋ, ಅವರಿರೋ ದುಬೈಯಲ್ಲಿ
ನಾವಿರೋದು ಮಂಗಳೂರಲ್ಲಿ. ವೈಫೈ ಕನೆಕ್ಷನ್ ಅವ್ರು ಯಾವಾಗ ಥ್ಯಾಂಕ್ ಗಾಡ್. ಅದಕ್ಕಾಗಿ ಪ್ರೇಯರ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಈವನ್ ಕೆಲಸ ಸ್ಥಳದಲ್ಲಿದ್ದರೂ ಕೂಡ ಥ್ಯಾಂಕ್ ಗಾಡ್ ಎಲ್ಲೋ ಕೂಡ ಒಂದು ಕಡೆ ಆನ್ ಮಾಡಿಬಿಟ್ಟು ಜಸ್ಟ್ ಅವರೆಲ್ಲೋ ಅಲ್ದಾಡ್ತಾ ಇಲ್ಲ. ಅವ್ರು ಆಲಿಸ್ಬೇಕಾ? ಥ್ಯಾಂಕ್ ಗಾಡ್ ಟೀಚಿಂಗಲ್ಲಿ ಸಂಪೂರ್ಣ ಇನ್ವಾಲ್ವ್ ಆಗಿದ್ದಾರೆ. ಏನಾಯಿತು? ಅವ್ರು ಹೇಳಿ ನನ್ನ ಜೀವನದಲ್ಲಿ ಇಂಥ ಆನಂದವನ್ನು ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಅನುಭವಿಸಿಲ್ಲ. ಅಷ್ಟು ಮಾತ್ರ ಅಲ್ಲ, ಡಾಕ್ಟರ್ ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ ಇದೆ ಅಂತ ಹೇಳಿದರು. ಇವತ್ತು ನೋಡಿದ್ರೆ ಥ್ಯಾಂಕ್ ಗಾಡ್ ಸಂಪೂರ್ಣ ಯಾವುದೇ ನೋವುಗಳಿಲ್ಲ, ಯಾವುದೂ ಇಲ್ಲ. ಅಂಥ ಆನಂದವನ್ನು ಅನುಭವಿಸೋದ್ರ ಮೂಲಕ ಅದೆಲ್ಲವೂ ಕೂಡ ಪರಿಹಾರ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಅವ್ರು ಇನ್ನೊಂದು ವಾಕ್ಯ ಹೇಳಿದರು. ಎಷ್ಟೋ ಬೋಧನೆ ಕೇಳಿದ್ದೇವೆ, ಎಲ್ಲರೂ ಬೋಧನೆ ಮಾಡ್ತಾರೆ, ಬಟ್ ಪವಿತ್ರ ಆತ್ಮರು ಇಂಥ ಸತ್ಯವನ್ನು ನನಗೆಲ್ಲೂ ಕೂಡ ಕಲಿಸ್ಕೊಳ್ಳಿಲ್ಲ. ಅವ್ರು ಯಾವ ಕಣಕ್ಕೆ ಬ್ರದರ್ನ ಅಥವಾ ನನ್ನ ಟೀಮನ್ನು ಹೋಗಲಿಲ್ಲ ಪ್ರಿಯರೇ? ನೋ 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 ನೋ. ಯಾಕೆ ಅವರೇನೋ ನನ್ನನ್ನು ಅಥವಾ ನನ್ನ ಟೀಮ್ ಬ್ರದರ್ಸ್ಗಳನ್ನ ಅಥವಾ ನನ್ನ ಟೀಮ್ನ ಹೊಗಳಿದ್ರೆ ಇನ್ನೊಬ್ಬರನ್ನ ತೆಗೆದಂಗೆ ಆಗ್ತದೆ. ಅವ್ರು ಹೇಳಿದ್ದು ಪವಿತ್ರ ಆತ್ಮರು ಇಂಥ ಸತ್ಯವನ್ನು ಯಾರ ಮೂಲಕ ಪ್ರಕಟಪಡಿಸಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನೆಲ್ಲ ಈ ವಯಸ್ಸಲ್ಲಿ ಮಕ್ಕಳು, ಈ ರೀತಿ ಇರುವಂಥ ಮಕ್ಕಳು ದೇವರಾಲಯಕ್ಕೆ ಬಂದು ಇದನ್ನೆಲ್ಲ ಕಲ್ತ್ಕೊಳ್ಳುವಾಗ ಜಸ್ಟ್ ಅವ್ರ ಮುಂದಿನ ಫ್ಯೂಚರ್ ಹೇಗಿರ್ತದೆ ಪ್ರಿಯರೇ? ಅದಕ್ಕಾಗಿ ಥ್ಯಾಂಕ್ ಗಾಡ್ ಆ ಮಕ್ಕಳು ಕೂಡ ಬೆಳೀಲಿಕ್ಕಾಗಿ 3 ವರ್ಷದಿಂದ ಮದುವೆ ಆಗದೇ ಇರುವಂಥ ಮಕ್ಕಳ ತನಕ ಜಸ್ಟ್ ಪ್ರತಿ ಶನಿವಾರ ಸಂಜೆ 7 ಗಂಟೆಯಿಂದ 8 ತನಕ ಮಕ್ಕಳಿಗೋಸ್ಕರ, ಮಕ್ಕಳು ಮತ್ತು ಯುವಕರಿಗೋಸ್ಕರ ಸಿಂಪಲ್ ಆಗಿ ಸರಳವಾಗಿ ಆ ಮಕ್ಕಳಿಗೆ ಅವರಿಗೆ ಅರ್ಥವಾದ ರೀತಿಯಲ್ಲಿ ಸರಳವಾಗಿ ಸುಲಭವಾಗಿ ಬೋಧನೆ ಮಾಡಲಿಕ್ಕಾಗಿ ಆ 1.5 ಗಂಟೆಗಳ ಕಾಲ ಥ್ಯಾಂಕ್ ಗಾಡ್ ಚಿಲ್ಡ್ರನ್ ಮಿನಿಸ್ಟ್ರಿ ಇದೆ. ಪ್ರತಿ ಶನಿವಾರ ನೀವೆಂಗೆ ದೇವ್ರ ವಾಕ್ಯವನ್ನು ಸೋಮವಾರದಿಂದ ಶುಕ್ರವಾರ ತನಕ ಆಲಿಸ್ತೀರಿ, ನೀವು ದೇವ್ರ ಪ್ರಸನ್ನತೆಯಲ್ಲಿ ಕಾಲ ಕಳೆದು ಮಾತ್ರವಲ್ಲ, ಶನಿವಾರ ನಿಮ್ಮ ಮಕ್ಕಳನ್ನು ಥ್ಯಾಂಕ್ ಗಾಡ್ ಆ ದಿನ ಟ್ಯೂಷನ್ ಇದ್ದರೂ ಕೂಡ ಟ್ಯೂಷನ್ ಟೀಚರ್ ಹತ್ರ ಹೇಳಿ, ಮೇಡಮ್ ದಯವಿಟ್ಟು ಈ ಥರ ಜಸ್ಟ್ ಆವತ್ತು ಸಾಯಂಕಾಲ ಈ ಥರ ಒಂದು ಮೀಟಿಂಗ್ ಇದೆ, ಪ್ಲೀಸ್ ಏನಾದರೂ ಅರೇಂಜ್ ಮಾಡ್ಬೋದಾ? ಖಂಡಿತ ನಿಮಗೆ ದಾಹ ಇದ್ದರೆ ಆ ಟ್ಯೂಷನ್ ಟೀಚರ್ ಏನಾದರೂ ಒಂದು ಅರೇಂಜ್ ಮಾಡ್ತಾರೆ. ಇಲ್ಲ ಬೆಳಿಗ್ಗೆ ಬನ್ನಿ, ಇಲ್ಲ ಸಂಡೇ ಆದರೂ ಪರವಾಗಿಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಕ್ಲಾಸ್ ತಗೊಳ್ತಾನೆ ಅಂಥವ್ರ ಹೃದಯವನ್ನು ರೆಡಿ ಮಾಡ್ತಾರೆ. ನಿಮ್ಮ ಮಕ್ಕಳನ್ನು ಸಂಜೆ ಸಮಯ ಕೂರಿಸಿ ನೋಡಿ ನಿಮ್ಮ ಮಕ್ಕಳ ಭವಿಷ್ಯ. ಇವತ್ತು ದೇವರ ವಾಕ್ಯ ಹಾಲನ್ನು ನಿಮ್ಮ ಮಕ್ಕಳು ಕುಡಿಲಿಕ್ಕೆ ಇವತ್ತಿಂದ ಚಿಕ್ಕ ವಯಸ್ಸಿನ ಪ್ರಾರಂಭಿಸಿದ್ರೆ ಅವ್ರು ಯೌವನಸ್ಥರಾದಾಗ ಏನೇ ಒತ್ತಡಗಳು ಬಂದರೂ ಕೂಡ ಆಲ್ಕೋಹಾಲ್ ಕುಡಿಲಿಕ್ಕೆ ಹೋಗೋದಿಲ್ಲ, ಲೋಕದ ಮಾರ್ಗದಲ್ಲಿ ಹೋಗೋದಿಲ್ಲ. ಬಟ್ ಇವತ್ತು ದೇವರ ವಾಕ್ಯ ಹಾಲನ್ನು ಕುಡಿಸುವಂಥ ಕಾರ್ಯದಲ್ಲಿ ನೀವು ಇವತ್ತು ಸ್ವಲ್ಪ ಒತ್ತಾಯಪಡಿಸಲಿಲ್ಲ ಅಂದರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡದೆ ಹೋದರೆ ಖಂಡಿತ ಮುಂದೆ ಒಂದಿನ ಒತ್ತಡ ಬಂದಾಗ ನಾವು ಹಿಂದೆ ಏನೆಲ್ಲ ಮಾಡ್ತಾಯಿದ್ವಿ ನಮಗಿಂತ ಬಡ್ಡಿ ಸಮೇತ ಅವರು ಲೋಕದ ಕಾರ್ಯ ಮಾಡೋಕ್ಕೆ ಹೋಗ್ತಾರೆ. ಆವತ್ತು ನೀವು ಕಣ್ಣೀರು ಹಾಕಬೇಕಾಗ್ತದೆ. ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು ಅವತ್ತು ಶನಿವಾರ ಝೂಮಲ್ಲಿ ನೀವು ವೀಡಿಯೋಗಳು ನೀವು ನೋಡ್ಬೋದು, ಮಾತಾಡೋದನ್ನ ನೀವು ಕೇಳಿಸ್ಕೊಳ್ಬೋದು. ಬಟ್ ಪ್ರತಿದಿನ ಆ ರೀತಿ ಇಲ್ಲ, ಯೂಟ್ಯೂಬಲ್ಲಿ ಲೈವ್ ಇರುವಂಥದ್ದು, ಅಲ್ಲಿ ನೀವು ಮಾತಾಡೋಕ್ಕಾಗಲ್ಲ, ನಾನು ಒಬ್ಬರ ಮುಖ ಮಾತ್ರ ನೋಡ್ತೀರಿ. ಬಟ್ ಆದರೆ ಶನಿವಾರ ಆ ಮಕ್ಕಳು ಯಾರೆಲ್ಲ ಅದರಲ್ಲಿ ಜಾಯ್ನ್ ಆಗಿರ್ತಾರೋ ಅವ್ರ ಮಕ್ಕಳನ್ನ ಮುಖನಲ್ಲಿ ನೋಡ್ಬೋದು. 6-7 ಮಂದಿ ಯಾರೆಲ್ಲ ಅದರಲ್ಲಿ ಭಾಗವಹಿಸ್ತಾರೋ ಅವ್ರದ್ದು ಪ್ಯಾನಲ್ ಬಂದಿರೋ ಮಕ್ಕಳ ಜೊತೆಲಿ ಎದುರು ಬದ್ರೆ ಕೂತ್ಕೊಂಡಂಗೆ ರೀತಿಯಲ್ಲಿ ಮಾತಾಡ್ಬೋದು. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಜಾಯ್ನ್ ಮಾಡಿಸಿ. ಖಂಡಿತವಾಗಿ ಥ್ಯಾಂಕ್ ಗಾಡ್. ಯಾರಿಗೆ ಮಕ್ಕಳಿಲ್ಲ ಥ್ಯಾಂಕ್ ಗಾಡ್, ಜಸ್ಟ್ 1 ನಿಮಿಷ ಅಲ್ಲಿ ಕುಳಿತಂಥ ಜಾಗದಲ್ಲಿ ಕಣ್ಮುಚ್ಚಿ. ಯಾರಿಗೆ ಸಂತಾನ ಭಾಗ್ಯ ಇಲ್ಲ, ಬಟ್ ಒಂದು ನಿರ್ಧಾರ ತೆಗೆದುಕೊಳ್ಳಿ, ಡ್ಯಾಡಿ ನೀವು ಕೊಡುವಂಥ ಮಕ್ಕಳನ್ನು ನಾನು ಕೂಡ ಅನುದಿನವೂ ಕೂಡ ನಿಮ್ಮ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನಾನು ಜಸ್ಟ್ ಆ ಮಕ್ಕಳನ್ನು ನಾನು ಮುನ್ನಡೆಸ್ತೇನೆ. ಆ ಜವಾಬ್ದಾರಿ ನಾನು ತೆಗೆದುಕೊಳ್ತೇನೆ. ನನಗೆ ಎಷ್ಟೇ ಕೆಲಸ ಬ್ಯುಸಿ ಇರ್ಬೋದು, ಬಟ್ ನಾನು ಮಾತ್ರ ನೀವು ಕೊಡುವಂಥ ಮಕ್ಕಳನ್ನು ನಿಮ್ಮ ಸೇವೆಗಾಗಿ ನಾನು ತಯಾರಿ ಮಾಡ್ತೇನೆ. ಆ ರೀತಿ ನೀವು ಇವತ್ತು ನಿರ್ಧಾರ ತೆಗೆದುಕೊಂಡ್ರೆ ಖಂಡಿತ ನಾನು ಹೇಳ್ತಿದ್ದೇನೆ, ಜಸ್ಟ್ ಮುಂದಿನ ವರ್ಷ ಇದೇ ಸಮಯಕ್ಕೆ ನೀವು ನಾನು ಗುಡ್ ನ್ಯೂಸ್ ಹೇಳ್ತೀರಿ. ಕಣ್ಮುಚ್ಚಿ. ಯಾರಿಗೆ ಜಾಸ್ತಿ ಸಂತಾನ ಭಾಗ್ಯ ಇಲ್ಲ ಕಣ್ಮುಚ್ಚಿ. ಎಸ್ ಲಾರ್ಡ್ ಅಬ್ಬ ಫಾದರ್, ಥ್ಯಾಂಕ್ ಯು ಲಾರ್ಡ್. ವಿಶೇಷವಾಗಿ ನಿಮ್ಮ ಕೃಪೆಗಾಗಿ, ನಿಮ್ಮ ಕರುಣೆಗಾಗಿ ಸ್ತೋತ್ರ ರೆಡಿ. ಅವರ ಹೃದಯದಲ್ಲಿ ಕೂಡ ಒಂದು ಬಯಕೆ ಬಂದಿದೆ. ಆ ಆನಂದದ ಆತ್ಮರು ತಮ್ಮ ಅಭಿಷೇಕವನ್ನು ನಮ್ಮ ಮಧ್ಯದಲ್ಲಿ ಚಲಿಸುವಾಗ ಎಲ್ಲರೂ ಆನಂದ ಪಟ್ಟರು. ಆನಂದದ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಕಂಡರು. ಬಟ್ ನನಗೇನು ಆಗಲಿಲ್ಲ ಎಂಬುದಾಗಿ ಆ ಒಂದು ದಾಹ ಅವ್ರ ಹೃದಯದಲ್ಲಿತ್ತು. ಥ್ಯಾಂಕ್ ಯು ರೆಡಿ. ಅವರ ದಾಹವನ್ನು ನೀಗಿಸಲಿಕ್ಕಾಗಿ ಈ ಒಂದು ಒಳ್ಳೆಯ ಕ್ಷಣವನ್ನು ನೀವು ಕೊಟ್ಟಿದ್ದೀರಿ. ಯೇಸು ನಾಮದಲ್ಲಿ ನುಡಿತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿ ಯಾರೆಲ್ಲ
ಭಾಗವಹಿಸಿದವರು ಇವ್ರು ಮಾತ್ರ ಅಲ್ಲ, ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೋ, ಆ ಯೂಟ್ಯೂಬಲ್ಲಿ ನೋಡ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿ ಜೀವಿತದಲ್ಲಿ ಯಾರು ಇದುವರೆಗೂ ಸಂತಾನ ಭಾಗ್ಯವನ್ನು ಅಭಿಷೇಕವುಳ್ಳಂಥ ಮಕ್ಕಳನ್ನು ಪಡ್ಕೊಂಡಿಲ್ವೋ ಅಂಥವರಿಗಾಗಿ ಡ್ಯಾಡಿ ನಿಮ್ಮ ವಾಗ್ದಾನಕ್ಕೆ ಅನುಗುಣವಾಗಿ ನನಗೆ ಡಿಕ್ಲೇರ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಈ ದಂಪತಿಗಳ ಜೀವಿತದಲ್ಲಿ ಇದುವರೆಗೂ ಉಪದ್ರವ ಕೊಡ್ತಿರುವಂತಹ ಬಂಜತನದ ಶಾಪಗ್ರಸ್ತ ದುರಾತ್ಮನೆ ಯೇಸು ನಾಮದಲ್ಲಿ ಕಮಾಂಡ್ ಮಾಡ್ತಿದ್ದಾನೆ, ಈ ಕ್ಷಣವೇ ಇವರ ಜೀವಿತದಿಂದ ಸಂಪೂರ್ಣವಾಗಿ ಹೊರಗಡೆ ಬಂದು ಯೇಸು ನಾಮದಲ್ಲಿ ಅವರ ಪಾದದ ಅಡಿಯಲ್ಲಿ ಹೋಗಿ ಸರೆಂಡರಾಗು. ಇನ್ನೆಂದಿಗೂ ಇವರ ಜೀವನದಲ್ಲಿ ನೀನು ಯಾವ ಕಣಕ್ಕೂ ದೊರೆತನ ಮಾಡುವಂತೆ ಯೇಸು ನಾಮದಲ್ಲಿ ಕಟ್ಟಾಜ್ಞೆ ಮಾಡ್ತಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಇವನು ವೈದ್ಯರು ಹೇಳಿರ್ಬೋದು, ಪತಿಯಲ್ಲಿ ಆ ಕೌಂಟ್ಸ್ ಕಡಿಮೆ ಇದೆ, ಪತ್ನಿಯಲ್ಲಿ ಈ ಥರ ಸಮಸ್ಯೆ ಇದೆ ಎಂಬುದಾಗಿ. ಡ್ಯಾಡಿ, ನೀವು ಈಗಾಗಲೇ ನಮ್ಮ ಕಣ್ಮುಂದೆ ಒಂದು ದೊಡ್ಡ ಸಾಕ್ಷಿ ಇಟ್ಟಿದ್ದೀರಿ. ನಮ್ಮ ತಾತ ಅಬ್ರಹಾಂ, ನಮ್ಮ ಅಜ್ಜಿ ಸೇರಾ ಅವರಿಗೆ 100ರ ವಯಸ್ಸಿನಲ್ಲಿ ನೀವು ಸಂತಾನ ಭಾಗ್ಯವನ್ನು ಅನುಗ್ರಹಿಸಿಕೊಟ್ರಿ. ಥ್ಯಾಂಕ್ ಯು ಲಾರ್ಡ್. ಅಸಾಧ್ಯವಾದ ಕಾರ್ಯವನ್ನು ನೀವು ಅಂಥ ಮುದಿಪ್ರಾಯದಲ್ಲಿ ನೆರವೇರಿಸಿಕೊಟ್ಟಂಥ ದೇವರು ಈಗ ನೀವು ಇವರ ತಂದೆಯಾಗಿದ್ದೀರಿ, ನಮ್ಮ ತಂದೆಯಾಗಿದ್ದೀರಿ. ಯೇಸು ನಾಮದಲ್ಲಿ ನಾನು ಮತ್ತೊಂದು ಹೊತ್ತು ಡಿಕ್ಲೇರ್ ಮಾಡ್ತಿದ್ದೇನೆ, ಬಂಜತನದ ದುರಾತ್ಮನ ಏನೆಂದಿಗೂ ಇವರ ಜೀವನದಲ್ಲಿ ಪ್ರವೇಶಿಸದಂತೆ ಕಟ್ಟಪ್ಪಣೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿರುವಂಥ ನಮ್ಮ ಸಹೋದರಿಯರ ಆ ಗರ್ಭವನ್ನು ಕೂಡ ಯೇಸು ನಾಮದಲ್ಲಿ ಆಶ್ವಸಿಸ್ತದಾನೆ. ಆ ಗರ್ಭವು ಕೂಡ ಮಕ್ಕಳು ಬೆಳಲಿಕ್ಕಾಗಿ ಬೇಕಾದಂಥ ವಾತಾವರಣವನ್ನು ಯೇಸು ನಾಮದಲ್ಲಿ ಈಗಲೇ ಸ್ವೀಕರಿಸಿಕೊಳ್ಳಲಿ. ಆ ಭಾಗದಲ್ಲಿ, ಆ ಗರ್ಭದಲ್ಲಿ ಥ್ಯಾಂಕ್ ಯು ಲಾರ್ಡ್, ನಿಮ್ಮ ಅಭಿಷೇಕ ಚಲಿಸಿ ಆ ಮಕ್ಕಳು ಬರೀ ಮಗು ಅಲ್ಲ, ಮಕ್ಕಳು ಬೆಳೆಯುವುದಕ್ಕಾಗಿ ಬೇಕಾದಂತಹ ಜೀವಕರವಾದಂತಹ ವಾತಾವರಣ ಸೃಷ್ಟಿಯಾಗುವಂತಾಗಲಿ. ಯೇಸು ನಾಮದಲ್ಲಿ ಪತಿ ಪತ್ನಿಯಲ್ಲಿ ಥ್ಯಾಂಕ್ ಯು ಲಾರ್ಡ್, ಯಾವುದೇ ಕೊರತೆಗಳಿದ್ದರೂ ಕೂಡ ಆ ಎಲ್ಲ ಕೊರತೆಗಳು ಯೇಸು ನಾಮದಲ್ಲಿ ಈಗಲೇ ಉಪಶಮನವಾಗಿ ನಾಶವಾಗಿ ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಜೀವ ಥ್ಯಾಂಕ್ ಯು ಲಾರ್ಡ್ ಅವರಿಬ್ಬರ ದೇಹದಲ್ಲಿ ಹರಿಯುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾನೆ. ನೀವು ಕೊಟ್ಟಿರುವಂಥ ಇಬ್ಬರ ಜೀವ ಕಣಗಳಲ್ಲೂ ಕೂಡ ಎಲ್ಲ ಕೌಂಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್ ಎಲ್ಲವೂ ನಾರ್ಮಲ್ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಆ ಗರ್ಭದಲ್ಲಿ ನಿಮ್ಮ ಅಭಿಷೇಕಗೊಳ್ಳುವಂತಹ, ನಿಮ್ಮನ್ನು ಪ್ರೀತಿಸುವಂತಹ, ನಿಮಗಾಗಿ ಜೀವಿಸುವಂತಹ, ನಿಮ್ಮ ಸಂಧಾನದ ಸೇವಾ ಕಾರ್ಯದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಅಂಥ ಪ್ರವಾದಿಗಳು ಯೇಸು ನಾಮದಲ್ಲಿ ಈಗಲೇ ಆ ಗರ್ಭದಲ್ಲಿ ಯೇಸುವಿನ ನಾಮದ ಮಹಿಮೆಗಾಗಿ ಜನ್ಮ ತಾಳುವಂತಾಗಲಿ. ಹೋ ರಿಖ ದೀಪ ಶಿಖರಬ ಅವರು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಓ ಥ್ಯಾಂಕ್ ಯು ಜೀಸಸ್, ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಡ್ಯಾಡಿ. ನೀವು ಅನುಗ್ರಹಿಸಿಕೊಟ್ಟಂತಹ ನಿಮ್ಮ ಅಭಿಷೇಕಗೊಳ್ಳುವಂತಹ ಆ ಮಕ್ಕಳು ಅಲ್ಲಿ ಸರಿಯಾದ ವಾತಾವರಣದಲ್ಲಿ ಬೆಳೆಯುವುದು ಮಾತ್ರವಲ್ಲ, ಅವರು ಸ್ವೀಕರಿಸಿಕೊಂಡಿರುವಂಥ ಈ ಮಕ್ಕಳು ಯೇಸು ನಾಮದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಡ್ಯಾಡಿ ನಿಮ್ಮ ನಾಮದ ಮಹಿಮೆಗಾಗಿ ನೀವೇ ನಿಂತು ಡೆಲಿವರಿಯನ್ನು ಕೂಡ ಮಾಡಿಕೊಟ್ಟು ತಾಯಿ ಮತ್ತು ಮಕ್ಕಳು ಕುಟುಂಬ ಸಮೇತ ಎಲ್ಲರೂ ಒಟ್ಟಾಗಿ ಸೇರಿ ನಿಮ್ಮ ಸೇವೆಯನ್ನು ಮಾಡುವಂಥ ಕಾರ್ಯಕ್ಕಾಗಿ ನೀವು ಈಗಾಗಲೇ ನೀವೇನು ಯೋಜನೆ ಹಾಕ್ಕೊಂಡಿದ್ದೀರಿ ಆ ಯೋಜನೆಗೋಸ್ಕರ ಎಲ್ಲವೂ ಸುಲಲಿತವಾಗಿ ಎಲ್ಲ ಕಾರ್ಯಗಳು ಈಗಿನಿಂದ ಆ ಮಕ್ಕಳನ್ನು ಅವ್ರ ಕೈಯಾರೆ ಪಡೆದುಕೊಳ್ಳುವಂಥ ನಿಮಿಷದವರೆಗೂ ಥ್ಯಾಂಕ್ ಯು ಲಾರ್ಡ್. ನಾನು ಏನು ಡಿಕ್ಲೇರ್ ಮಾಡ್ತಿದ್ದೀನೋ ಈ ಕಾರ್ಯಗಳು, ಈ ಪ್ರೋಸೆಸ್ ನಿಮ್ಮ ಅಭಿಷೇಕದಡಿಯಲ್ಲಿ ಸುಲಲಿತವಾಗಿ ನೆರವೇರುವಂತಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರಿ ನಂಬಿರಿ, ಯೇಸು ನಾಮದಲ್ಲಿ ನೀವಿಬ್ಬರು ಅಭಿಷೇಕ ಹೊಂದಿದ್ದೀರಿ. ಆ ಅಭಿಷೇಕದಡಿಯಲ್ಲಿ ನಿಮ್ಮ ಗರ್ಭದಲ್ಲಿ ಬೆಳೆಯುತ್ತಿರುವಂತಹ ಆ ಮಕ್ಕಳು ಕೂಡ ಅಭಿಷೇಕವನ್ನು ಹೊಂದಿಕೊಂಡು, ಅಗ್ನಿ ಅಭಿಷೇಕ ಹೊಂದಿಕೊಂಡು ಈ ಭೂಲೋಕದಲ್ಲಿ ಪ್ರಭು ಯೇಸುವಿನ ಆ ಮಹಿಮೆಗಾಗಿ ಜೀವಿಸುವಂತಹ, ಪ್ರಭಾವನ ಬೀರುವಂತಹ ಅಂಥ ಪ್ರವಾದಿಗಳನ್ನು ಯೇಸು ನಾಮದಲ್ಲಿ ಈಗಲೇ ಸ್ವೀಕರಿಸಿಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ರೆಡಿ. ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾನೇನನ್ನು ಬಾಯಿ ತೆಗೆದು ಡಿಕ್ಲೇರ್ ಮಾಡಿದ್ದೇನೋ, ಪ್ರಾರ್ಥಿಸಿದ್ದೇನೋ ಅದನ್ನು ಈ ದಂಪತಿಗಳೆಲ್ಲರೂ ಕೂಡ ಸ್ವೀಕರಿಸಿಕೊಂಡಿದ್ದಾರೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇನೆ. ನನ್ನ ಜೀವ ತಂದೆಯೇ, ಯಾರೆಲ್ಲ ನಂಬಿದ್ದೀರಿ ಅವರು ಆಮೇನ್ ಎಂಬುದಾಗಿ ಹೇಳೋಣ. ಪ್ರೈಸ್ ಲಾರ್ಡ್. ಆಮೇನ್, ಆಮೇನ್. ಕಂಗ್ರ್ಯಾಚುಲೇಷನ್. ಮುಂದಿನ ವರ್ಷ ಇದೇ ಸಮಯಕ್ಕೆ ಪ್ರೈಸ್ ಗಾಡ್ ನೀವು ಮಗುವನ್ನು ಪಡ್ಕೊಂಡು ಇಲ್ಲಿ ಬಂದು ಸಾಕ್ಷಿ ಪಡಿಸುವುದನ್ನು ನಾನು ನೋಡ್ತೇನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಎಲ್ಲರೂ ಇಲ್ಲಿ ನೋಡೋಣ, ಕಣ್ಣುಗಳು ಮುಚ್ಚೋಣ. ಥ್ಯಾಂಕ್ ಯು ಲಾರ್ಡ್.
ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ರೆಡಿ. ನಮ್ಮೆಲ್ಲರಿಗೂ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಿ, ದೊಡ್ಡ ಕೆಲಸವನ್ನು ಕೊಟ್ಟಿದ್ದೀರಿ. ಕೆಲಸ ಏನಂತಂದರೆ, ನಾವು ಅನುಭವಿಸ್ತಿರುವಂತಹ ಪ್ರತಿಯೊಂದು ಆಶೀರ್ವಾದಗಳನ್ನು ಆ ನಿಮ್ಮ ಸಂಧಾನದ ಮೂಲಕ ಪ್ರತಿಯೊಂದು ಏರಿಯದಲ್ಲೂ ಕೂಡ ಅದನ್ನು ಅನುಭವಿಸ್ತದವೆ. ಅದೇ ರೀತಿ ಇತರರನ್ನು ಕೂಡ ಅದೇ ಸಂಧಾನಕ್ಕೆ ಕರೆತರಲು ಇಲ್ಲಿ ಬಂದಿರುವಂಥ ನಮ್ಮೆಲ್ಲರನ್ನು ಕೂಡ ಅಭಿಷೇಕಿಸಿದಿರಿ. ಆ ಸಂಧಾನದ ಸೇವಾ ಕಾರ್ಯಕ್ಕಾಗಿ ಬೇಕಂತ ಜ್ಞಾನವನ್ನು, ಅದಕ್ಕೆ ಬೇಕಂತ ಸಕಲ ಸವಲತ್ತುಗಳನ್ನು ನೀವು ನಮ್ಮ ಒಳಗಡೆ ನೆಲೆಗೊಳಿಸಿದ್ದೀರಿ. ಥ್ಯಾಂಕ್ ಯು ರೆಡಿ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಪ್ರಸನ್ನತೆಯಲ್ಲಿ ಪ್ರತಿಯೊಬ್ಬರು ಯಾವ ಅನುಭವವನ್ನು ಅನುಭವಿಸಿದಾರೋ ಅದನ್ನು ತಾವು ಅನುಭವಿಸೋದು ಮಾತ್ರವಲ್ಲ, ಪರರಿಗೆ ಹೋಗಿ ಅದನ್ನು ಪ್ರಕಟಪಡಿಸೋದ್ರ ಮೂಲಕ ನಿಮ್ಮ ಮಹಿಮೆಯನ್ನು ಬೆಳಗುವಂತಾಗಲಿ. ಆ ಸಂಧಾನದ ಸೇವಾ ಕಾರ್ಯವನ್ನು ತಲುಪಿಸುವಾಗ ಯಾವ ಕಾರಣಕ್ಕೂ ಅವರ ಮನಸ್ಸಿಗೆ ಬಂದ ರೀತಿಯಲ್ಲಿ ಆ ಸಂಧಾನದ ಸುವಾರ್ತೆನ ಸಾರದಂತೆ ನೀವು ಕಲಿಸ್ಕೊಟ್ಟಿದ್ದೀರಿ. ಯೇಸುವಿನ ವಿಷಯವಾಗಿ ಮಾತನಾಡುವ ಸೇವೆಯನ್ನು, ಕೆಲಸವನ್ನು ಕೊಟ್ಟಿದ್ದೀನಿ ಎಂಬುದಾಗಿ ಪ್ರಭು ಯೇಸು ಡ್ಯಾಡಿ ನಿಮ್ಮ ಮಗನ ಮೂಲಕ ಇಡೀ ಮಾನವ ಕುಲಕ್ಕಾಗಿ ಏನನ್ನು ಮಾಡಿದ್ದೀರಿ ಅದನ್ನು ಮಾತ್ರ ನಾವು ಜನರಿಗೆ ಪ್ರಕಟಪಡಿಸುವಂತೆ ನಮ್ಮೊಬ್ಬೊಬ್ಬರನ್ನು ಕೂಡ ಅಭಿಷೇಕ ಮಾಡಿದ್ದೀರಿ. ಇಲ್ಲಿ ಬಂದಿರುವಂಥ ಪ್ರತಿ ಮಕ್ಕಳು ಕೂಡ ಬರುವಾಗ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಹೋಗಲಿಕ್ಕಾಗಿ ಬಂದಿದ್ದರು. ಆದರೆ ನಿಮ್ಮ ಅಗ್ನಿ ಅಭಿಷೇಕದಡಿಯಲ್ಲಿ ಅವರು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಹೋಗೋದು ಮಾತ್ರವಲ್ಲ, ಇತರ ಜನರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಆ ರಕ್ಷಣಾ ಸುವಾರ್ತೆಯ ಕಾರ್ಯದ ಭಾಗವನ್ನು ಕೂಡ ಇವರು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಂತಹ ಅಂಥ ಅಭಿಷೇಕವನ್ನು ಕೂಡ ನೀವು ಇವ್ರಿಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಇವರಿಗೋಸ್ಕರ ಜೀವಿಸದೆ ನಿಮಗೋಸ್ಕರ ಜೀವಿಸುವಂತೆ, ನಿಮ್ಮ ಉದ್ದೇಶಕ್ಕಾಗಿ, ನಿಮ್ಮ ಯೋಜನೆಗಾಗಿ ತಮ್ಮ ಸರ್ವಸ್ವವನ್ನು ಕೂಡ ಅರ್ಪಿಸುತ್ತಾ ತಮ್ಮನ್ನು ಅಧೀನಪಡಿಸಿಕೊಂಡು ಜೀವಿಸುವಂತೆ ಥ್ಯಾಂಕ್ ಯು ಲಾರ್ಡ್. ಇವರೆಲ್ಲರನ್ನು ಕೂಡ ಈಗಾಗಲೇ ನೀವು ಅಭಿಷೇಕ ಮಾಡಿರುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್. ಬ್ಯೂಟಿಫುಲ್ ಜರ್ನಿ.